ಆರೆಂಜ್ ಸಿಗುವಂತಹ ಘಟನೆ. ಸೊ ಡೈಸ್ ಗೊತ್ತಿದೆ ಅಲ್ವಾ, ದಾಳ. ಒಂದು ಕಾರ್ಡನ್ನ ತೆಗೆಯೋದು, ಈ ಕಾಯಿನ್ ಅನ್ನ ಫ್ಲಿಪ್ ಮಾಡೋದು. ಚಟುವಟಿಕೆ ಅಂದ್ರೆ ಏನಂತ ಗಮನ ಕೊಡಿ. ತಿರುಗ್ತಾ ಇರುತ್ತೆ, ತಿರುಗಿ ಇದಕ್ಕೆ ನಾವೇನು ಒಂದು 10JQK ಮತ್ತೆ ಎ ಇದ್ದು ಒಂದು. ಅದಾದ್ಮೇಲೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಸೊ ಏನಿದು ಪಾಠ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು. ಸೊ ಇದು ನಮ್ಮ ಕೊನೆಯ ಪಾಠ ಮ್ಯಾಥಮೆಟಿಕ್ಸಲ್ಲಿ, ಗಣಿತದಲ್ಲಿ ಇದು ಕೊನೆಯ ಪಾಠ. ಕರೆಕ್ಟ್. ಯಾವುದದು? ಪ್ರಾಬಬಿಲಿಟಿ ಅಥವಾ ಸಂಭವನೀಯತೆ. ಸೊ ಈ ಪಾಠನ ನಾವು ಇಲ್ಲೇ ಕಲಿಯೋಣ, ಅಂದರೆ ಬೋರ್ಡ್ ಮೇಲೆ ಕಲಿಯೋದು ಬೇಡ. ಈ ಪಾಠದಲ್ಲಿ ಚಟುವಟಿಕೆ ಅಥವಾ ಆಕ್ಟಿವಿಟೀಸ್ ಮುಖಾಂತರ ಸಿದ್ಧಾಂತಗಳನ್ನೆಲ್ಲ ಕಲಿಯೋಣ, ಆಯಿತಾ? ಸೊ ಈ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ತಿಳಿದಿರಬೇಕು. ಸೊ ನೀವು 9th ಸ್ಟ್ಯಾಂಡರ್ಡ್ ಹಿಂದಿನ ತರಗತಿಯಲ್ಲಿ ಸಂಭವನೀಯತೆ ಪ್ರಾಬಬಿಲಿಟಿಯ ಇಂಟ್ರಡಕ್ಷನ್ನ ನೋಡಿದ್ದೀರ, ಬೇಸಿಕ್ಸ್ನ ನೋಡಿದ್ದೀರ, ಅಷ್ಟೇ ಸಾಕು. ಓಕೆ, ಸ್ಪೆಷಲಾಗಿ ಏನು ಕಲಿಯುವಂಥದ್ದು ಬೇಡ. ಸೊ ನಾವು ಏನು ತಿಳಿದಿರಬೇಕು ಅಲ್ಲಿ, ಏನು ತಿಳಿದಿರಬೇಕು ಅಂತ ಏನು ಇರೋದಿಲ್ಲ ಆ ಥರ. ಓಕೆ, ಸೊ ನೆಕ್ಸ್ಟು ಈ ಪಾಠದಿಂದ ನಮ್ಮ ಫೈನಲ್ ಪರೀಕ್ಷೆ ಎಕ್ಸಾಮಲ್ಲಿ ಎಷ್ಟು ಅಂಕಗಳು ಬರ್ತಾ ಇದ್ದಾವೆ? ಸೊ ಈ ಪಾಠದಿಂದ ನಮಗೆ ಸರಿಸುಮಾರು 3ರಿಂದ 5 ಅಂಕಗಳು ನಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಅಂದರೆ ಪರೀಕ್ಷೆಯಲ್ಲಿ ಬರ್ತಾ ಇದ್ದಾವೆ. ಓಕೆ, ಸೊ ಈ ಪಾಠನ ಶುರು ಮಾಡೋಕ್ಕಿಂತ ಮುಂಚೆ ಈ ಪಾಠದಲ್ಲಿ ಇರುವಂತಹ ಸಿದ್ಧಾಂತಗಳು, ಕಾನ್ಸೆಪ್ಟ್ಸ್ ಯಾವ್ಯಾವು ಅಂತ ನೋಡೋಣ. ಸೊ ಮೊದಲನೆಯ ಸಿದ್ಧಾಂತ ಆಕ್ಟಿವಿಟಿ ಅಥವಾ ಚಟುವಟಿಕೆ, ಎರಡನೆಯ ಸಿದ್ಧಾಂತ ಈವೆಂಟ್ ಅಥವಾ ಘಟನೆ, ಮೂರನೆಯ ಸಿದ್ಧಾಂತ ಔಟ್ಕಮ್ ಅಥವಾ ಫಲಿತಗಳು, ನಾಲ್ಕನೆಯದು ಪ್ರಾಬಬಿಲಿಟಿ ಅಥವಾ ಸಂಭವನೀಯತೆ ಎಂದರೇನು, ಕಾಂಪ್ಲಿಮೆಂಟರಿ ಇವೆಂಟ್ಸ್ ಪೂರಕ ಘಟನೆಗಳು, ಇಂಪಾಸಿಬಲ್ ಆರ್ ಶೋರ್ ಇವೆಂಟ್ಸ್ ಅಸಂಭವ ಅಥವಾ ಖಚಿತ ಘಟನೆಗಳು, ರೇಂಜ್ ಆಫ್ ಪ್ರಾಬಬಿಲಿಟಿ ಸಂಭವನೀಯತೆ ವ್ಯಾಪ್ತಿ, ಎಲಿಮೆಂಟರಿ ಇವೆಂಟ್ಸ್ ಪ್ರಾಥಮಿಕ ಘಟನೆಗಳು, ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಫಲಿತಗಳ ಸಮಾನ ಸಾಧ್ಯತೆಗಳು, ಥಿಯರಿಟಿಕಲ್ ವರ್ಸಸ್ ಪ್ರಾಕ್ಟಿಕಲ್ ಪ್ರಾಬಬಿಲಿಟಿ ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಸಂಭವನೀಯತೆ, ಕಾರ್ಡ್ಸ್, ಡೈಸ್ ಅಂದರೆ ದಾಳ ಹಾಗೂ ಕಾಯಿನ್ ಅಂದರೆ ನಾಣ್ಯ. ಸೊ ಇಷ್ಟೆಲ್ಲ ಸಿದ್ಧಾಂತಗಳನ್ನು ನಾವು ಈ ಪಾಠದಲ್ಲಿ ಚಟುವಟಿಕೆಯ ಮುಖಾಂತರ ಕಲಿಯೋಕೆ ಪ್ರಯತ್ನ ಪಡೋಣ. ಸೊ ಚಟುವಟಿಕೆ ಮುಖಾಂತರ ಯಾಕೆ ಕಲಿತಾ ಇದ್ದೀವಿ? ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಸಿದ್ಧಾಂತಗಳು. ಸೊ ಈ ಪ್ರಾಬಬಿಲಿಟಿ ಬರೀ ನಿಮ್ಮ ಕ್ಲಾಸ್ 10th ಕ್ಲಾಸ್ 11th ಕ್ಲಾಸ್ 12th ಬರ್ತಾ ಇರೋ ಕಾರಣ ನಾವೇನು ಮಾಡ್ತಾ ಇದ್ದೀವಿ, ಚಟುವಟಿಕೆ ಮುಖಾಂತರ ಕಲಿತಾ ಇದ್ದೀವಿ. ಸೊ ಚಟುವಟಿಕೆ ಮುಖಾಂತರ ಕಲಿತಾಗ ನೀವು ಅದನ್ನು ನೋಡ್ಬೋದು, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಹಾಗೆ ನಿಮ್ಮ ಮುಂದಿನ ಅಕಾಡೆಮಿಕ್ಸಲ್ಲಿ ಮತ್ತು ಸ್ಟಡೀಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಟುವಟಿಕೆಯಿಂದ ಮಾಡ್ತಾಯಿದ್ವಿ. ಸೊ ಮೊದಲನೆಯ ಟಾಪಿಕ್ ಏನಿದೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೆಯ ಸಿದ್ಧಾಂತ, ಮೊದಲನೆಯ ಕಾನ್ಸೆಪ್ಟ್ ಯಾವುದು? ಆಕ್ಟಿವಿಟಿ ಅಥವಾ ಇದಕ್ಕೆ ನಾವು ಚಟುವಟಿಕೆ ಅಥವಾ ಪ್ರಯೋಗ ಅಂತ ಕೂಡ ಕರಿತೀವಿ. ಏನಿದು ಆಕ್ಟಿವಿಟಿ ಅಂದರೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಆಕ್ಟಿವಿಟಿ ಆದಮೇಲೆ ನಮ್ಗೆ ಎರಡನೇ ಸಿದ್ಧಾಂತ ಏನಿದೆ? ಈವೆಂಟ್ಸ್, ಘಟನೆಗಳಿದ್ದಾವೆ. ಸೊ ಘಟನೆಗಳಂದರೆ ಏನಂತ ತಿಳ್ಕೊಳ್ಳೋಣ. ಹಾಗೆ ಫಲಿತಗಳು, ಒಟ್ಟು ಫಲಿತಗಳು, ಟೋಟಲ್ ಔಟ್ಕಮ್ಸ್, ಹಾಗಾದರೆ ಏನಂತ ಕೂಡ ತಿಳ್ಕೊಳ್ಳೋಣ. ಸೊ ಆಕ್ಟಿವಿಟಿ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಒಂದು ಸೆಟಪ್ ಇದೆ. ಈ ಸೆಟಪ್ ಏನಿದೆ, ಸೆಟಪ್ಪಲ್ಲಿ ಒಂದು ಸರ್ಕಲ್, ವೃತ್ತಾಕಾರದಲ್ಲಿ ಒಂದು ಕಾರ್ಡ್ಬೋರ್ಡ್ ಇದೆ, ಅದ್ರ ಜೊತೆಗೆ ಒಂದು ಆ್ಯರೋ ಕೂಡ ಇದೆ. ಸೊ ಈ ಆ್ಯರೋ ಇದಕ್ಕೆ ಪಾಯಿಂಟ್ ಔಟ್ ಆಗ್ತಿದೆ ಅಂತ ಅಲ್ವಾ? ಸೊ ಈಗ ಆಕ್ಟಿವಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಆಕ್ಟಿವಿಟಿ ಅಂದರೆ ಇದನ್ನು ತಿರುಗಿಸೋದು, ಚಟುವಟಿಕೆ. ಸೊ ತಿರುಗಿಸೋದು ಅಥವಾ ಇದನ್ನು ಸ್ಪಿನ್ ಮಾಡ್ತೀವಿ ನೋಡಿ, ಇದಕ್ಕೆ ನಾವು ಆಕ್ಟಿವಿಟಿ ಅಥವಾ ಚಟುವಟಿಕೆ ಅಥವಾ ಪ್ರಯೋಗ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇನ್ನು ಯಾವ ಥರ ಪ್ರಯೋಗಗಳು, ಇನ್ನು ಯಾವ ಥರ ಆ್ಯಕ್ಟಿವಿಟೀಸ್ ಇರ್ಬೋದು? ಫಾರ್ ಎಕ್ಸಾಂಪಲ್ ಡೈಸ್ನ ರೋಲ್ ಮಾಡೋದು. ಸೊ ಡೈಸ್ ಗೊತ್ತಿದೆ ಅಲ್ವಾ, ದಾಳ. ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಆಡಬೇಕಾದ್ರೆ ದಾಳನ ರೋಲ್ ಮಾಡೋದು, ಇದು ಒಂದು ಆ್ಯಕ್ಟಿವಿಟಿ ಅಥವಾ ಚಟುವಟಿಕೆ. ಅಥವಾ ಒಂದು ಪ್ಯಾಕ್ ಆಫ್ ಕಾರ್ಡ್ಸಿಂದ ಒಂದು ಕಾರ್ಡನ್ನ ತೆಗೆಯೋದು, ಇದು ಕೂಡ ಒಂದು ಆ್ಯಕ್ಟಿವಿಟಿ ಅಥವಾ ಒಂದು ಚಟುವಟಿಕೆ. ಇನ್ನೊಂದು ಎಕ್ಸಾಂಪಲ್, ಈ ಕಾಯಿನನ್ನು ಫ್ಲಿಪ್ ಮಾಡೋದು ಅಲ್ವಾ? ಸೊ ಫ್ಲಿಪ್ ಮಾಡೋದು ಕೂಡ ಒಂದು ಆ್ಯಕ್ಟಿವಿಟಿ ಅಥವಾ ಚಟುವಟಿಕೆ. ಚಟುವಟಿಕೆ ಅಂದರೆ ಏನಂತ ಗಮನ ಕೊಡಿ. ಇದನ್ನು ಬಿಸಾಡೋದು, ದಾಳನ ಬಿಸಾಡೋದು, ಕಾಯಿನ್ನ ಟಾಸ್ ಮಾಡೋದು, ಕಾರ್ಡನ್ನು ಎತ್ಕೊಳ್ಳೋದು, ಅಥವಾ ಇದನ್ನು ತಿರುಗಿಸೋದು ಕೂಡ ಒಂದು ಆ್ಯಕ್ಟಿವಿಟಿ ಅಂತ ಕರೀತಾರೆ, ರೈಟ್? ಸೊ ನಾವು ಯಾವ ಆ್ಯಕ್ಷನ್ನ ಮಾಡ್ತೀವಲ್ವಾ, ಯಾವ ಆ್ಯಕ್ಷನ್ನ ಮಾಡ್ತೀವಿ ಅದಕ್ಕೆ ನಾವು ಆ್ಯಕ್ಟಿವಿಟಿ ಅಂತ ಕರಿತೀವಿ. ಕ್ಲಿಯರ್? ಆ್ಯಕ್ಟಿವಿಟಿ ಅಂದರೆ ಹಲವಾರು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಇವಾಗ ಮುಂದಿನ ಸಿದ್ಧಾಂತ ಯಾವುದಿದೆ? ಘಟನೆಗಳು, ಈವೆಂಟ್ಸ್ ಅಂತ ಇದ್ದಾವೆ, ಕರೆಕ್ಟಾ? ಸೊ ಇವಾಗ ಈವೆಂಟ್ಸ್ ಅಂದರೆ ಏನು? ಇವಾಗ ಇಲ್ಲಿ ನೋಡಿ, 4 ಕಲರ್ಗಳಿದ್ದಾವೆ. ಯಾವುದು 4 ಕಲರ್ಗಳು? ಆರೆಂಜ್, ಬ್ಲೂ, ರೆಡ್ ಹಾಗೂ ಗ್ರೀನ್. ಸೊ 4 ಕಲರ್ಗಳಿದ್ದಾವೆ. ಇವಾಗ ನನಗೆ ಬ್ಲೂ ಬೇಕು ಅಂತ ಅಂದ್ಕೊಳ್ಳಿ, ತಿರುಗ್ಸೋಣ ಇದ್ದಾನೆ ಇವಾಗ. ಓಕೆ, ತಿರುಗಿಸಿದಾದ್ಮೇಲೆ ಇದು ತಿರುಗಿ ಏನು ಮಾಡುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಇದು ರೆಸ್ಟಿಗೆ ಬರುತ್ತೆ. ಸೊ ಆ್ಯರೋ ಯಾವ ಕಲರ್ನ ಪಾಯಿಂಟ್ ಮಾಡ್ತಾ ಇರುತ್ತೋ ಆ ಕಲರ್ ಬಂದಿದೆ ಅಂತ ಲೆಕ್ಕ ಅಲ್ವಾ? ಸೊ ಇವಾಗ ಆಲ್ಮೋಸ್ಟ್ ತಿರುಗಿದೆ, ಆಲ್ಮೋಸ್ಟ್ ನಿಂತ್ಕೊಳ್ಳೋ ಅಂಥ ಪೊಸಿಷನಿಗೆ ಬರ್ತಾ ಇದೆ ಈಗ. ಸೊ ಇಲ್ಲಿ ನಿಂತ್ಕೊಂಡಾದ್ಮೇಲೆ ನೋಡಿದ್ರೆ ಇಲ್ಲಿ ಆ್ಯರೋ ಯಾವ ಕಲರಿಗೆ ಪಾಯಿಂಟ್ ಔಟ್ ಆಗ್ತಾ ಇದೆ?
ಆರೋ ಬಂದುಬಿಟ್ಟು ಆರೆಂಜ್ ಕಲರಿಗೆ ಪಾಯಿಂಟ್ ಔಟ್ ಆಗ್ತಾ ಇದೆ. ಸೊ ಎರಡು ಕೂಡ ಮ್ಯಾಚಿಂಗ್ ಇದೆ ಆಲ್ಮೋಸ್ಟ್ ಅಲ್ವಾ. ಸೊ ಕನ್ನಡದಲ್ಲಿ ಹೇಳಬೇಕಂದ್ರೆ ಆರೆಂಜ್ ಸಿಗುವಂತಹ ಘಟನೆ, ಬ್ಲೂ ಸಿಗುವಂತಹ ಘಟನೆ, ರೆಡ್ ಸಿಗುವಂಥ ಘಟನೆ, ಗ್ರೀನ್ ಸಿಗುವಂಥ ಘಟನೆ, ರೈಟ್. ಸೊ ಆಕ್ಟಿವಿಟಿ ಅಂದರೆ ತಿರುಗಿಸೋದು, ಯಾವ ಕಲರ್ ಸಿಗುತ್ತೋ ಅದು ನಮ್ಮ ಘಟನೆಗಳು. ಅದನ್ನೇ ಇವಾಗ ನಾವು ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ನೋಡೋಣ. ದಾಳ. ಸೊ ದಾಳನ ನಾವು ಈ ಥರ ರೋಲ್ ಮಾಡ್ತೀವಿ ಅಥವಾ ಬಿಸಾಕ್ತೀವಿ. ಬಿಸಾಕ್ಬಿಟ್ಟು ಏನಾಗುತ್ತೆ, ದಾಳ ಹೋಗಿ ಬಂದು ಕರೆಕ್ಟಾಗಿ ಈ ಥರ ನಿಂತ್ಕೊಳ್ಳುತ್ತೆ. ಸೊ ಇವಾಗ 3 ಸಿಗೋದು ಒಂದು ಘಟನೆ. ಓಕೆ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 3, ರೈಟ್. ಇವಾಗ ಈ ಥರ ಬಂದರೆ 5 ಸಿಗೋದು ಒಂದು ಘಟನೆ. ಸೊ ಏನು ಔಟ್ಕಮ್, ಏನು ಫಲಿತ ಬರುತ್ತೆ ನೋಡಿ, ಒಂದು ಚಟುವಟಿಕೆ ಆದಮೇಲೆ ಯಾವ ಫಲಿತ ಬರುತ್ತಲ್ವ, ಆ ಫಲಿತಕ್ಕೆ ನಾವೇನಂತ ಕರಿತೀವಿ, ಈವೆಂಟ್ ಅಂತ ಕರಿತೀವಿ. ಈವೆಂಟ್ ಆಫ್ ಗೆಟಿಂಗ್ ಆರೆಂಜ್, ಈವೆಂಟ್ ಆಫ್ ಗೆಟಿಂಗ್ ಬ್ಲೂ, ಈವೆಂಟ್ ಆಫ್ ಗೆಟಿಂಗ್ 1, ಈವೆಂಟ್ ಆಫ್ ಗೆಟಿಂಗ್ 2, ರೈಟ್. ಸೊ ಅದೇ ರೀತಿ ಕಾಯಿನ್ನ ಕೂಡ ಫ್ಲಿಪ್ ಮಾಡಿದಾಗ, ಸೊ ಫ್ಲಿಪ್ ಮಾಡಿದ್ಮೇಲೆ ಏನಾಗುತ್ತೆ, ಹೆಡ್ಸ್ ಅಥವಾ ಟೇಲ್ಸ್ ಬೀಳುತ್ತೆ. ಸೊ ಇಲ್ಲಿ ಇವಾಗ ನನಗೆ ಹೆಡ್ಸ್ ಬಿದ್ದಿದೆ. ಸೊ ಹೆಡ್ಸ್ ಅನ್ನೋದು ಒಂದು ಘಟನೆ, ಒಂದು ಈವೆಂಟ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್. ಅದೇ ರೀತಿ ಕಾರ್ಡ್ಸಲ್ಲೂ ಕೂಡ ಅಷ್ಟೇ. ಸೊ 52 ಕಾರ್ಡ್ಗಳಿರ್ತವೆ. ಒಂದು ಕಾರ್ಡ್ನ ಎತ್ತಿದ ತಕ್ಷಣ, ಫಾರ್ ಎಕ್ಸಾಂಪಲ್ ನನಗೆ ರಾಜ ಬಂತು ಅಂದ್ಕೊಳ್ಳಿ. ಸೊ ರಾಜ ಸಿಗೋದು ಒಂದು ಘಟನೆಗಳು. ಸೊ ಅರ್ಥ ಆಗ್ತಾ ಇದೆಯಾ? ಚಟುವಟಿಕೆ ಅಂದರೆ ಏನು, ರೈಟ್. ಚಟುವಟಿಕೆ ಅಂದರೆ ಇದನ್ನು ತಿರುಗಿಸೋದಾಗಿರ್ಬೋದು, ಅಥವಾ ಆ ಒಂದು ಕಾಯಿನ್ನ ಫ್ಲಿಪ್ ಮಾಡೋದಾಗಿರ್ಬೋದು, ಟಾಸ್ ಮಾಡೋದಾಗಿರ್ಬೋದು, ಡೈಸ್ನ ರೋಲ್ ಮಾಡೋದಾಗಿರ್ಬೋದು. ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಚಟುವಟಿಕೆ ಅಥವಾ ಪ್ರಯೋಗ ಅಥವಾ ಆಕ್ಟಿವಿಟಿ ಅಂತ ಕರಿತೀವಿ. ಸೊ ಆ ಆಕ್ಟಿವಿಟಿಯ ಫಲಿತಾಂಶ ಏನು ನೋಡಿ, ಇಲ್ಲಿ ಫಲಿತಾಂಶ ಆರೆಂಜ್ ಬಂದಿದೆ, ಇಲ್ಲಿ ಫಲಿತಾಂಶ ಹೆಡ್ಸ್ ಬಂದಿದೆ, ಇಲ್ಲಿಯ ಫಲಿತಾಂಶ ನನಗೆ 5 ಸಿಕ್ಕಿದೆ. ಸೊ ಆ ಚಟುವಟಿಕೆಯ ಒಂದು ಘಟನೆಗೆ ನಾವೇನಂತ ಕರಿತೀವಿ, ಈವೆಂಟ್ ಅಂತ ಕರಿತೀವಿ, ಈವೆಂಟ್ ಅಥವಾ ಘಟನೆ, ರೈಟ್. ಓಕೆ, ನೆಕ್ಸ್ಟು ಮುಂದಿನ ಆಕ್ಟಿವಿಟಿ ಆಯಿತು, ಚಟುವಟಿಕೆ ಆಯಿತು. ಮುಂದೆ ಏನಿದೆ ನೋಡೋಣ. ಮುಂದಿನ ಸಿದ್ಧಾಂತ, ಇವಾಗ ತಾನೇ ನಾವು ಪ್ರಯೋಗ, ಚಟುವಟಿಕೆ, ಆಕ್ಟಿವಿಟಿ ಅಂದರೆ ಏನಂತ ನೋಡಿದ್ದೀವಿ, ರೈಟ್. ಈವೆಂಟ್ ಅಂತ ಕೂಡ ಅಂದರೆ ಏನಂತ ನೋಡಿದ್ದೀವಿ. ಸೊ ಇಲ್ಲಿ ನಾವು ತಿರುಗಿಸಿದಾಗ ನೋಡಿ, ನನಗೆ ಆ್ಯಕ್ಚುಲಿ ಬ್ಲೂ ಬರಬೇಕಾಗಿತ್ತು ಅಲ್ವಾ, ನನಗೆ ಬ್ಲೂ ಬರಬೇಕಾಗಿತ್ತು. ಸೊ ಬ್ಲೂ ಅನ್ನೋದು ಒಂದೇನು, ಬ್ಲೂ ಸಿಗೋದು ಒಂದು ಘಟನೆ ಅಲ್ವಾ. ಬಟ್ ತಿರುಗಿಸಿದ ಆದಮೇಲೆ ಫಲಿತಾಂಶ ಏನು, ಫಲಿತ ಏನು ಬಂದಿದೆ, ಫಲಿತಾಂಶ ಆರೆಂಜ್ ಬಂದಿದೆ. ಸೊ ಇಲ್ಲಿ ಒಂದು ಚಟುವಟಿಕೆಯಲ್ಲಿ ಒಂದು ಘಟನೆ ನಮಗೆ ನಡಿಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಈ ಮ್ಯಾಚ್ ನಡಿಬೇಕಾದ್ರೆ ಮೊದಲನೇದಾಗಿ ಅಂಪೈರ್ ಅವ್ರು ಏನು ಮಾಡ್ತಾರೆ, ಒಂದು ಟಾಸ್ನ ಹಾಕ್ತಾರೆ. ಟಾಸ್ನ ಹಾಕಿದಾಗ ಇಬ್ಬರು ತಂಡದ ಕ್ಯಾಪ್ಟನ್ಗಳು ಹೇಳ್ತಾರೆ ಹೆಡ್ಸ್ ಅಂತ. ಸೊ ರೋಹಿತ್ ಶರ್ಮಾ ಫಾರ್ ಎಕ್ಸಾಂಪಲ್ ಹೆಡ್ಸ್ ಅಂದರೆ ಇಂಡಿಯಾಗೆ ಯಾವ ಘಟನೆ ನಡಿಬೇಕು, ಅಲ್ಲಿ ಇಂಡಿಯಾಗೆ ನಡಿಬೇಕಾಗಿರುವ ಘಟನೆ ಕಾಯಿನ್ ಬಂದ್ಬಿಟ್ಟು ಹೆಡ್ಸ್ ಆಗಿ ಬರಬೇಕು. ಇದು ನಮಗೆ ಬೇಕಾಗಿರುವಂಥದ್ದು. ಬಟ್ ಹೆಡ್ಸೇ ಬೀಳುತ್ತಾ ಪ್ರತಿ ಸತಿನೋ ಇಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಔಟ್ಕಮ್. ಒಂದು ಆ್ಯಕ್ಟಿವಿಟಿಯ ಔಟ್ಕಮ್ ಏನು, ಒಂದು ಆ್ಯಕ್ಟಿವಿಟಿಯ ಔಟ್ಕಮ್ ಟೇಲ್ಸ್ ಬಿತ್ತು, ಒಂದು ಆ್ಯಕ್ಟಿವಿಟಿಯ ಔಟ್ಕಮ್ ಆರೆಂಜ್ ಬಂತು. ನನಗೆ ಬೇಕಾಗಿತ್ತು ಬ್ಲೂ, ಆದರೆ ಫಲಿತಾಂಶ ಏನು, ಫಲಿತಗಳು ಏನು ಬಂತಿದೆ, ಆರೆಂಜ್ ಅಂತ ತೋರಿಸ್ತಾ ಇದೆ, ರೈಟ್. ಸೊ ದಾಳದಲ್ಲೂ ಅಷ್ಟೇ, ನನಗೆ ದಾಳ ಹಾಕ್ತೀನಿ, ದಾಳದಲ್ಲಿ ನನಗೆ ಇವಾಗ 6 ಬೇಕು. ಬಟ್ ದಾಳ ಹಾಕಿದಾಗ ನನಗೆ 6 ಬೇಕಂದ್ರೆ 6 ಬೀಳುತ್ತಾ, ಇಲ್ಲ, 6 ಬೀಳೋ ಸಾಧ್ಯತೆ ಇದೆ. ಬಟ್ ಅದರ ಫಲಿತಾಂಶ ಏನಾಗಿ ಬೀಳುತ್ತೆ, ಫಾರ್ ಎಕ್ಸಾಂಪಲ್ 4 ಬಂತು ಅಂದ್ಕೊಳ್ಳಿ. ಸೊ ಈ ಚಟುವಟಿಕೆಯ ಫಲಿತಾಂಶ ಅಥವಾ ದ ಔಟ್ಕಮ್ ಆಫ್ ದಿಸ್ ರೋಲಿಂಗ್ ಅ ಡೈಸ್ ಆಕ್ಟಿವಿಟಿ ಇಸ್ ವಾಟ್, 4. ಸೊ ಫಲಿತಾಂಶಗಳಂದ್ರೆ ಏನು, ಒಂದು ಚಟುವಟಿಕೆನ ಮಾಡಿದಾದಮೇಲೆ ಕೊನೆಯದಾಗಿ ಏನು ಬರುತ್ತೋ, ಯಾವ ರಿಸಲ್ಟ್ ಬರುತ್ತೋ ಅದಕ್ಕೆ ನಾವು ಫಲಿತಾಂಶ ಅಥವಾ ಔಟ್ಕಮ್ ಅಂತ ಕರಿತೀವಿ. ಇಲ್ಲಿ ಔಟ್ಕಮ್ ಬಗ್ಗೆ ಏನಂತ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಪ್ರಾಬಬಿಲಿಟಿ ಅಂದರೆ ಸಂಭವನೀಯತೆ. ಸಂಭವನೀಯತೆಯನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಬರಿತಾ ಇದ್ದೀವಿ ಮ್ಯಾಥಮೆಟಿಕಲಿಯಾಗಿ ನೋಡೋಣ ಬನ್ನಿ. ಓಕೆ, ಸೊ ಪ್ರಾಬಬಿಲಿಟಿ ಅಥವಾ ಸಂಭವನೀಯತೆ ಇದನ್ನು ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ, ಪಿ ಆಫ್ ಇ. ಇಲ್ಲಿ ಇ ಅಂದರೆ ಏನು, ಇ ಅಂದರೆ ಒಂದು ಘಟನೆ ಅಥವಾ ಈವೆಂಟ್. ಸೊ ಪಿ ಆಫ್ ಇ ಈಸ್ ಈಕ್ವಲ್ ಟು ಯಾವ ರೀತಿ ಬರಿಬೋದು ಇದನ್ನು, ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್. ಪಿ ಆಫ್ ಇ ಇಸ್ ಈಕ್ವಲ್ ಟು ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ. ಇದಕ್ಕೆ ನಾವೇನಂತ ಕರಿತೀವಿ, ಪ್ರಾಬಬಿಲಿಟಿ ಅಂತ ಕರಿತೀವಿ. ಇದು ಒಂದು ಫಾರ್ಮುಲಾ ಮಕ್ಕಳೇ, ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ, ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಇವಾಗ ತಾನೇ ನಾವು ಪ್ರಾಬಬಿಲಿಟಿ ಅಂದರೆ ಏನಂತ ನೋಡಿದ್ದೀವಿ ಅಲ್ವಾ. ಸೊ ಅದೇ ಪ್ರಾಬಬಿಲಿಟಿನ ನಾವು ಈ ಚಟುವಟಿಕೆ ಹಾಕಿ ರಿಸಲ್ಟ್ನ ತೆಗೆಯೋಣ ಬನ್ನಿ. ಸೊ ಇಲ್ಲಿ ನೋಡಿ, ಪ್ರಾಬಬಿಲಿಟಿ ಅಂದರೆ ಏನು, ಫೇವರಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಇವಾಗ ಈ ಡಿಸ್ಕ್ನ ನಾನು ತಿರುಗಿಸಿದಾಗ ಎಷ್ಟು ಕಲರ್ಗಳಿದ್ದಾವೆ, ಟೋಟಲ್ ನಂಬರ್ ಆಫ್ ಕಲರ್ಸ್ ಎಷ್ಟಿದೆ ಡಿಸ್ಕಲ್ಲಿ, 4 ಅಲ್ವಾ, 4 ಕಲರ್ಗಳಿದ್ದಾವೆ. ನನಗೆ ಯಾವ ಕಲರ್ ಬೇಕಾಗಿತ್ತು, ನನಗೆ ಆರೆಂಜ್ ಕಲರ್ ಬೇಕಾಗಿತ್ತು. ಸೊ ಇದನ್ನು ಯಾವ ರೀತಿ ಬರಿಬೋದು, ಪ್ರಾಬಬಿಲಿಟಿ ಆಫ್ ಆರೆಂಜ್ ಈಸ್ ಈಕ್ವಲ್ ಟು, ಆರೆಂಜ್ ಎಷ್ಟು ಸಂಖ್ಯೆಗಳಿದ್ದಾವೆ ನೋಡಿ, ಆರೆಂಜ್ ಎಷ್ಟು ಸಂಖ್ಯೆದ ಕಲರ್ಗಳಿದ್ದಾವೆ, ಒಂದೇ ಒಂದು ಸಂಖ್ಯೆ ಇದ್ದಾವೆ. ಸೊ 1 ಡಿವೈಡೆಡ್ ಬೈ
ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು, ಟೋಟಲ್ ನಂಬರ್ ಆಫ್ ಕಲರ್ಸ್ ಎಷ್ಟಿದಾವೆ ಇಲ್ಲಿ 4. ಸೊ 1/4. ಅದೇ ರೀತಿ ಪ್ರಾಬಬಿಲಿಟಿ ಆಫ್ ಬ್ಲೂ ಒಂದೇ ಒಂದು ಕಲರ್ ಇದೆ, ಟೋಟಲ್ ನಂಬರ್ ಆಫ್ ಕಲರ್ಸ್ 4 ಇದ್ದಾವೆ. ಸೊ 1/4. ಅದೇ ರೀತಿ ರೆಡ್ಗೆ 1/4, ಗ್ರೀನ್ಗೂ ಕೂಡ 1/4. ರೈಟ್. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆರೆಂಜ್ ಅಂದರೆ 1/4, ಬ್ಲೂಗೂ 1/4, ರೆಡ್ಗೂ 1/4, ಗ್ರೀನ್ಗೂ ಕೂಡ 1/4. ಈ ಆರೆಂಜ್ ಸಿಗೋದಕ್ಕೆ, ಈ ಬ್ಲೂ ಸಿಗೋದಕ್ಕೆ, ಈ ರೆಡ್ ಸಿಗೋದಕ್ಕೆ, ಈ ಗ್ರೀನ್ ಸಿಗೋದಕ್ಕೆ ಇದೆಲ್ಲ ಏನು, ಒಂದು ಘಟನೆಗಳು. ಈ ಘಟನೆಗಳಿಗೆ ನಾವೇನಂತ ಕರಿತೀವಿ, ಈ ಈವೆಂಟ್ಸ್ಗಳಿಗೆಲ್ಲ ನಾವೇನಂತ ಕರಿತೀವಿ, ಇಂಡಿವಿಜುವಲ್ ಈವೆಂಟ್ಸ್ಗೆ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆರೆಂಜ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬ್ಲೂ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ರೆಡ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಗ್ರೀನ್. ಈ ಇಂಡಿವಿಜುವಲ್ ಈವೆಂಟ್ಗಳಿಗೆ ನಾವೇನಂತ ಕರಿತೀವಿ, ಇಂಡಿವಿಜುವಲ್ ಈವೆಂಟ್ಗಳಿಗೆ ನಾವು ಎಲಿಮೆಂಟರಿ ಈವೆಂಟ್ಸ್ ಅಥವಾ ಪ್ರಾಥಮಿಕ ಘಟನೆಗಳು ಅಂತ ಕರಿತೀವಿ. ರೈಟ್. ಸೊ ಇದು ಈ ಎಕ್ಸಾಂಪಲ್. ಮುಂದಿನ ಎಕ್ಸಾಂಪಲ್ನ ನೋಡೋಣ, ಇನ್ನೊಂದು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಿಂದಿನ ಡಿಸ್ಕಲ್ಲಿ ನಾವು ಪ್ರಾಬಬಿಲಿಟಿ ಆಫ್ ಪ್ರತಿಯೊಂದು ಕಲರ್ ನೋಡಿದಾಗ 1/4 ಬಂತು ಅಲ್ವಾ. ಇವಾಗ ಈ ಡಿಸ್ಕ್ ನೋಡಿ, ಈ ಡಿಸ್ಕಲ್ಲಿ ಒಟ್ಟು ಎಷ್ಟು ಕಲರ್ಗಳಿದ್ದಾವೆ, ಲೆಕ್ಕ ಹಾಕಿದ್ರೆ 5 ಕಲರ್ಗಳಿದ್ದಾವೆ. ಹಾಗಾದರೆ ಒಂದೊಂದು ಕಲರಿನ ಸಂಭವನೀಯತೆ ಏನಾಗುತ್ತೆ ನೋಡಿ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಪರ್ಪಲ್ ಎಷ್ಟಿದ್ದಾವೆ, 1 ಕಲರ್ ಇದೆ. ಒಟ್ಟು ಕಲರ್ಗಳು ಎಷ್ಟಿದ್ದಾವೆ 5. ಸೊ 1/5 ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಪರ್ಪಲ್ ಅದಾಗುತ್ತೆ. ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ರೆಡ್ ಏನಾಗುತ್ತೆ ಈಗ. ಸೊ ರೆಡ್ ಎಷ್ಟು ಕಲರ್ ಇದ್ದಾವೆ, ಒಂದೇ ಇದ್ದಾವೆ, ಬಟ್ ಟೋಟಲ್ ಕಲರ್ ಎಷ್ಟಿದ್ದಾವೆ 5. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ರೆಡ್ 1/5. ಅದೇ ರೀತಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬ್ಲೂ ಕೂಡ 1/5, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಗ್ರೀನ್ ಕೂಡ 1/5, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆರೆಂಜ್ ಕೂಡ 1/5 ಆಗುತ್ತೆ. ಇನ್ನೊಂದು ಚಟುವಟಿಕೆನ ನೋಡೋಣ ಈಗ. ಸೊ ನೆಕ್ಸ್ಟು ಈ ಚಟುವಟಿಕೆ ನೋಡಿ, ಈ ಚಟುವಟಿಕೆಯಲ್ಲಿ ಸೇಮ್ ಅದೇ ಡಿಸ್ಕ್ ಇದೆ, ಬಟ್ 6 ಬೇರೆ ಬೇರೆ ಕಲರ್ಗಳಿದ್ದಾವೆ ಅಲ್ವಾ. ಸೊ ಇವಾಗ ನಾನು ಡಿಸ್ಕ್ ರೊಟೇಟ್ ಮಾಡಿದೆ, ಆರೆಂಜಿಗೆ ನಿಂತಿದೆ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆರೆಂಜ್ ಸಿಗುವಂತಹ ಸಂಭವನೀಯತೆ ಎಷ್ಟಿರ್ತವೆ, ಪ್ರಯತ್ನ ಪಟ್ಟು ಹೇಳಿ ನೋಡೋಣ. ಸೊ ಆರೆಂಜ್ ಎಷ್ಟಿದ್ದಾವೆ, ಆರೆಂಜ್ ಒಂದೇ ಇದೆ. ಸೊ ನ್ಯೂಮರೇಟರಲ್ಲಿ 1 ಆಗುತ್ತೆ. ಡಿನಾಮಿನೇಟರ್ ಎಷ್ಟು, ಟೋಟಲ್ ನಂಬರ್ ಆಫ್ ಕಲರ್ಸ್ ಎಷ್ಟಿದ್ದಾವೆ, ಟೋಟಲ್ ನಂಬರ್ ಆಫ್ ಕಲರ್ಸ್ 6 ಇದ್ದಾವೆ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆರೆಂಜ್ ಏನಾಗುತ್ತೆ 1/6 ಅಲ್ವಾ. ಸೇಮ್ ರೆಡ್ಗೆ 1/6, ಇದಕ್ಕೂ ಕೂಡ 1/6, 1/6, 1/6 ಹಾಗೂ 1/6. ಸೊ ಡಿನಾಮಿನೇಟರ್ ಅಲ್ಲಿ ಏನು ಬರೀಬೇಕು ಯಾವಾಗಲೂ, ಒಟ್ಟು ಸಂಖ್ಯೆಯ ಫಲಿತಗಳು. ಸೊ ಇಲ್ಲಿ ನೋಡಿ, ಆರೆಂಜು ಬರ್ಬೋದು, ರೆಡ್ಡು ಬರ್ಬೋದು, ಪರ್ಪಲು ಬರ್ಬೋದು, ಯೆಲ್ಲೋನು ಬರ್ಬೋದು, ಬ್ರೌನು ಬರ್ಬೋದು, ಬ್ಲೂನು ಬರ್ಬೋದು. ಸೊ ಒಟ್ಟು ಎಷ್ಟು ಔಟ್ಕಮ್ಗಳಿದ್ದಾವೆ, ಎಷ್ಟು ಫಲಿತಗಳಿದಾವಲ್ವಾ, ಅದರ ಸಂಖ್ಯೆನ ನಾವು ಡಿನಾಮಿನೇಟರಲ್ಲಿ ಬರೀಬೇಕು. ಅದೇ ರೀತಿ ನಮಗೇನು ಬೇಕಾಗಿರುತ್ತೋ, ಫಾರ್ ಎಕ್ಸಾಂಪಲ್ ನಮಗೆ ಬ್ಲೂ ಬೇಕಾಗಿದೆ, ಎಷ್ಟು ಬ್ಲೂಗಳಿದ್ದಾವೆ 1. ಸೊ ಅದನ್ನು ನ್ಯೂಮರೇಟರಲ್ಲಿ ಬರೀಬೇಕು. ಸೊ ಸಂಭವನೀಯತೆ ನಾವು ಮಾಡಿರುವ ಚಟುವಟಿಕೆಗೆ ಹೇಳಿ ತೋರಿಸಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಸಿದ್ಧಾಂತಕ್ಕೆ ಹೋಗೋಣ ಬನ್ನಿ. ಓಕೆ, ಸೊ ಮುಂದಿನ ಸಿದ್ಧಾಂತ ಕಾಂಪ್ಲಿಮೆಂಟರಿ ಈವೆಂಟ್ಸ್ ಅಥವಾ ಪೂರಕ ಘಟನೆಗಳು. ಸೊ ಪೂರಕ ಘಟನೆಗಳನ್ನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಪ್ರಾಥಮಿಕ ಘಟನೆಗಳು ಅಥವಾ ಎಲಿಮೆಂಟರಿ ಈವೆಂಟ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಎಲಿಮೆಂಟರಿ ಈವೆಂಟ್ಸ್ನ ಈ ಚಟುವಟಿಕೆಯ ಮುಖಾಂತರ ನಾವು ಕಲ್ತಿದ್ದೀವಿ. ಇವಾಗ ಪೂರಕ ಘಟನೆಗಳನ್ನು ಕಲಿಯೋದಕ್ಕೆ ಒಂದು ಕಾಯಿನಿನ ಸಹಾಯದಿಂದ ಕಲಿಯೋಣ. ಪೂರಕ ಘಟನೆಗಳಂದರೆ ಏನು, ಕಾಂಪ್ಲಿಮೆಂಟರಿ ಈವೆಂಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನನ್ನ ಕೈಯಲ್ಲಿ ಒಂದು ಕಾಯಿನ್ ಇದೆ. ಈ ಕಾಯಿನಿಗೆ ನಿಮಗೆಲ್ಲ ಗೊತ್ತಿರೋ ಥರ ಹೆಡ್ಸು ಇದೆ, ಟೇಲ್ಸು ಇದೆ ಅಲ್ವಾ. ಓಕೆ, ಸೊ ಈ ಕಾಯಿನನ್ನು ಈಗ ನಾನು ಟಾಸ್ ಮಾಡಿದೆ. ಓಕೆ, ಟಾಸ್ ಮಾಡಿಬಿಟ್ಟು ಇವಾಗ ಏನಾಯಿತು, ಕಾಯಿನು ರೆಸ್ಟಿಗೆ ಬಂತು. ಅಂದರೆ ಇವಾಗ ನಮಗೆ ಫಲಿತಾಂಶ ಬಂದಿದೆ. ಸೊ ಫಲಿತಾಂಶ ಏನು ಬಂದಿದೆ, ನಮಗೆ ಫಲಿತಾಂಶ ಟೇಲ್ಸ್ ಅಂತ ಬಂದಿದೆ ಅಲ್ವಾ. ಸೊ ಇವಾಗ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಟೇಲ್ಸ್ ಏನಾಗುತ್ತೆ ನೋಡಿ, ಎಷ್ಟು ಫೇಸ್ಗಳಿದ್ದಾವೆ 1, 2. ಒಟ್ಟು ಫಲಿತಗಳು ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದ್ದಾವೆ 2, ಒಂದು ಹೆಡ್ಸ್ ಇನ್ನೊಂದು ಟೇಲ್ಸ್. ಅದರಲ್ಲಿ ಇವಾಗ ಟೇಲ್ಸ್ ಎಷ್ಟಿದ್ದಾವೆ, ಟೇಲ್ಸ್ ಒಂದೇ ಇದೆ. ಸೊ ಇವಾಗ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಟೇಲ್ಸ್ ಸಿಗುವಂತಹ ಸಂಭವನೀಯತೆ ಎಷ್ಟಾಗುತ್ತೆ, 1/2 ಅಲ್ವಾ. ಓಕೆ, ಹಾಗಾದರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್ ಎಷ್ಟಾಗುತ್ತೆ ನೋಡಿ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್ ಕೂಡ 1/2 ಆಗುತ್ತೆ. ಹೇಗೆ, ಒಂದೇ ಒಂದು ಹೆಡ್ಸ್ ಇದೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 2 ಇದ್ದಾವೆ. ಸೊ 1/2 ಆಗುತ್ತೆ. ಇಲ್ಲಿ ಗಮನ ಕೊಟ್ಟು ಕೇಳಿ ಇವಾಗ. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಟೇಲ್ಸ್ ಅದನ್ನು ಹಾಗೆ ಬರೆಯೋಣ. ಪ್ರಾಬಬಿಲಿಟಿ ಆಫ್ ಹೆಡ್ಸ್ ಜಾಗದಲ್ಲಿ ನಾವು ಈ ರೀತಿ ಕೂಡ ಬರೀಬೋದು, ಪ್ರಾಬಬಿಲಿಟಿ ಆಫ್ ನಾಟ್ ಟೇಲ್ಸ್ ಅಂತ ಬರೀಬೋದು. ಸೊ ಟೇಲ್ಸ್ ಅಲ್ಲ ಅಂದರೆ ಇನ್ಯಾವ ಕಲರ್ ಆಗೋಕ್ಕೆ ಸಾಧ್ಯ, ಟೇಲ್ಸ್ ಅಲ್ಲ ಅಂದರೆ ಬೇರೆ ಏನಾಗಕ್ಕೆ ಸಾಧ್ಯ, ಅದು ಹೆಡ್ಸ್ ಆಗೋಕ್ಕೆ ಸಾಧ್ಯ ಅಲ್ವಾ. ಸೊ ಇದು ಕಾಂಪ್ಲಿಮೆಂಟರಿ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಟೇಲ್ಸ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ನಾಟ್ ಗೆಟಿಂಗ್ ಟೇಲ್ಸ್. ಇದಕ್ಕೇನಂತ ಕರಿತೀವಿ ನಾವು, ಕಾಂಪ್ಲಿಮೆಂಟರಿ ಈವೆಂಟ್ಸ್ ಅಂತ ಕರಿತೀವಿ. ಅದೇ ಕಾಂಪ್ಲಿಮೆಂಟರಿ ಈವೆಂಟ್ಸ್ನ ಈ ಚಟುವಟಿಕೆಯಲ್ಲಿ ನೋಡಬೇಕಂದ್ರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ನೋಡಿ. ಸೊ ಮತ್ತೆ ನಾವೇನು ಮಾಡೋಣ, ಇಲ್ಲಿ ಒಂದು ಸ್ಪಿನ್ನ ಮಾಡೋಣ. ಸ್ಪಿನ್ ಮಾಡಿದಾಗ ಏನಾಗುತ್ತೆ, ತಿರುಗ್ತಾ ಇರುತ್ತೆ, ತಿರುಗಿ ಏನಾಗುತ್ತೆ, ರೆಸ್ಟ್ ಆಗಿಬಿಟ್ಟು ಸ್ಟಾಪ್ ಆದಾಗ ಏನು ಬರ್ತಾ ಇದೆ, ಬ್ಲೂ ಆಗಿ ಸ್ಟಾಪ್ ಆಗಿದೆ ಈಗ. ರೈಟ್.
ಸೊ ಇವಾಗ ಬ್ಲೂ ಸಿಗುವಂಥ ಸಂಭವನೀಯತೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬ್ಲೂ ಏನಾಗುತ್ತೆ 1/6. ಸೊ ಇದೇನಾಗುತ್ತೆ ನಮ್ಮ ಪ್ರಾಬಬಿಲಿಟಿ ಆಫ್ ಬ್ಲೂ. ಇವಾಗ ಈ ಪ್ರಾಬಬಿಲಿಟಿ ಆಫ್ ಬ್ಲೂ ಒಂದು ಸಿಕ್ಕಿದೆ. ಓಕೆ, ಪ್ರಾಬಬಿಲಿಟಿ ಆಫ್ ನಾಟ್ ಬ್ಲೂ ಅಂದರೆ ಯಾವುದೆಲ್ಲ ನಾಟ್ ಬ್ಲೂ ನೋಡಿ, ಇದರಲ್ಲಿ ಬ್ರೌನ್ ಕೂಡ ನಾಟ್ ಬ್ಲೂ, ಯೆಲ್ಲೋ ಕೂಡ ನಾಟ್ ಬ್ಲೂ, ಪರ್ಪಲ್ ಕೂಡ ನಾಟ್ ಬ್ಲೂ, ರೆಡ್ ಕೂಡ ನಾಟ್ ಬ್ಲೂ, ಆರೆಂಜ್ ಕೂಡ ನಾಟ್ ಬ್ಲೂ. ಇವಾಗ ಪ್ರಾಬಬಿಲಿಟಿ ಆಫ್ ನಾಟ್ ಬ್ಲೂ ಏನಾಗುತ್ತೆ? ಸೊ ಬ್ಲೂ ಅಲ್ಲದ ಸಂಭವನೀಯತೆ ಏನಾಗುತ್ತೆ? ಸೊ ಬ್ಲೂ ಅಲ್ಲದ ಎಷ್ಟು ಕಲರ್ಗಳಿದ್ದಾವೆ? 5 ಕಲರ್ಗಳಿದ್ದಾವೆ. ಸೊ 5/6 ಇದೇನಾಗುತ್ತೆ? ಕಾಂಪ್ಲಿಮೆಂಟರಿ ಇವೆಂಟ್ಸ್ ಅಥವಾ ಪೂರಕ ಘಟನೆಗಳು ಅಂತ ಕರಿತೀವಿ, ರೈಟ್? ಸೊ ಒಂದು ಫಲಿತ ಬಂದಿದ ತಕ್ಷಣ ಇದನ್ನು ಹೊರತುಪಡಿಸಿ ಮಿಕ್ಕಿದೆಲ್ಲ ಏನಾಗ್ತವೆ? ಪೂರಕ ಘಟನೆಗಳು ಅಥವಾ ಕಾಂಪ್ಲಿಮೆಂಟರಿ ಇವೆಂಟ್ಸ್ ಆಗ್ತವೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಯಾವಾಗ ನಾವು ಪ್ರಾಥಮಿಕ ಘಟನೆಗಳನ್ನು ಮೊತ್ತ ಮಾಡ್ತೀವೋ, ಸೊ ಯಾವಾಗ ನಾವು ಎಲಿಮೆಂಟರಿ ಈವೆಂಟ್ಸ್ನ ಆ್ಯಡ್ ಮಾಡ್ತೀವೋ, ಪ್ರತಿ ಸತಿ ಪ್ರತಿ ಚಟುವಟಿಕೆಯಲ್ಲಿ ಆ ಮೊತ್ತ ದಟ್ ಸಮ್ ವಿಲ್ ಬಿ ಈಕ್ವಲ್ ಟು 1. ಸೊ ಫಾರ್ ಎಕ್ಸಾಂಪಲ್, ಸೊ ಕಾಯಿನ್ ಎಕ್ಸಾಂಪಲೇ ತೊಗೊಂಡ್ವಿ ನೋಡಿ. ಪ್ರಾಬಬಿಲಿಟಿ ಆಫ್ ಟೈಲ್ಸ್ 1/2, ಪ್ರಾಬಬಿಲಿಟಿ ಆಫ್ ಹೆಡ್ಸ್ 1/2. ಸೊ 1/2 + 1/2. ಸೊ ಹೆಡ್ಸ್ನ ಯಾವ ರೀತಿ ಬರಿಬೋದು ಅಂದರೆ ನಾನು ಪ್ರಾಬಬಿಲಿಟಿ ಆಫ್ ನಾಟ್ ಟೈಲ್ಸ್, ಕರೆಕ್ಟ್? ಸೊ 1/2 + 1/2 ಏನಾಗುತ್ತೆ? ಎಲಿಮೆಂಟರಿ ಈವೆಂಟ್ಸ್ ಇದು, ಹೆಡ್ಸ್ ಒಂದು, ಟೈಲ್ಸ್ ಒಂದು. ಸೊ ಕಾಯಿನ್ ಎಕ್ಸಾಂಪಲ್ ತಗೊಂಡಾಗ ಇದರಲ್ಲಿ 2 ಎಲಿಮೆಂಟರಿಗಳು ಇವೆಂಟ್ ಇದ್ದಾವೆ, ಹೆಡ್ ಟೈಲು. ಸೊ ಪ್ರಾಬಬಿಲಿಟಿ ಆಫ್ ಹೆಡ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಟೈಲ್ ಏನಾಗುತ್ತೆ? ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1, ರೈಟ್? ಸೊ ಎಲಿಮೆಂಟರಿ ಈವೆಂಟ್ಗಳು ಪ್ರಾಥಮಿಕ ಘಟನೆಗಳನ್ನು ನಾವು ಯಾವಾಗ ಮೊತ್ತ ಮಾಡ್ತೀವೋ ಅದು ಯಾವಾಗಲೂ 1ಕ್ಕೆ ಸಮವಾಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ ನೋಡಿ. ಪ್ರಾಬಬಿಲಿಟಿ ಆಫ್ ಬ್ಲೂ 1/6, 1/6, 1/6, 1/6, 1/6, 1/6 ಇದಿಷ್ಟನ್ನು ಮೊತ್ತ ಮಾಡಿದ್ರೆ ಎಷ್ಟಾಗುತ್ತೆ? 1 ಅಂತಲೇ ಬರುತ್ತೆ. ಸೊ ಪೂರಕ ಘಟನೆಗಳು ಅಂದರೆ ಪ್ರಾಬಬಿಲಿಟಿ ಆಫ್ ಬ್ಲೂ 1/6, ಪ್ರಾಬಬಿಲಿಟಿ ಆಫ್ ನಾಟ್ ಬ್ಲೂ, ಬ್ಲೂ ಅಲ್ಲದ ಸಂಭವನೀಯತೆ ಎಷ್ಟಿದೆ? 5/6. ಸೊ ಕಾಂಪ್ಲಿಮೆಂಟರಿ ಈವೆಂಟ್ಸ್ನ ಆ್ಯಡ್ ಮಾಡಿದಾಗಲೂ ನಮಗೆ 1 ಅಂತಲೇ ಬರುತ್ತೆ. ಪೂರಕ ಘಟನೆಗಳು, ಈ ಘಟನೆಗಳನ್ನು ನಾವು ಮೊತ್ತ 1 ಅಂತಲೇ ಬರುತ್ತೆ. ಅಥವಾ ಪ್ರಾಥಮಿಕ ಘಟನೆಗಳು, ಆ ಎಲಿಮೆಂಟರಿ ಈವೆಂಟ್ಸ್ನ ಆ್ಯಡ್ ಮಾಡಿದಾಗೂ ಕೂಡ ನಮಗೆ 1 ಅಂತಲೇ ಬರುತ್ತೆ. ಮುಂದಿನ ಸಿದ್ಧಾಂತ ಅಸಂಭವ ಅಥವಾ ಖಚಿತ ಘಟನೆಗಳು ಅಂದರೆ ಇಂಪಾಸಿಬಲ್ ಆರ್ ಶ್ಯೂರ್ ಇವೆಂಟ್ಸ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇನ್ನೊಂದು ಚಟುವಟಿಕೆನ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಒಂದು ದಾಳನ ತೊಗೊಂಡಿದ್ದೀವಿ. ದಾಳದ ಮುಖಾಂತರ ಇಂಪಾಸಿಬಲ್ ಅಥವಾ ಶ್ಯೂರ್ ಇವೆಂಟ್ಸ್, ಅಸಂಭವ ಅಥವಾ ಖಚಿತ ಘಟನೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ದಾಳ ನನ್ನ ಕೈಯಲ್ಲಿದೆ, 6 ನಂಬರ್ಗಳಿದ್ದಾವೆ, ನಿಮ್ಗೆ ಗೊತ್ತಿದ್ದಾವೆ. ಸೊ ಈ 6 ನಂಬರ್ಗಳ ಘಟನೆಗಳಿಗೆ ನಾವೇನಂತ ಕರಿತೀವಿ? ಪ್ರಾಥಮಿಕ ಘಟನೆಗಳು. ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ ನಮ್ಗೆ ಯಾವಾಗಲೂ ಎಷ್ಟಿರುತ್ತೆ? 1 ಬರುತ್ತೆ. ಅದೇ ರೀತಿ ಕಾಂಪ್ಲಿಮೆಂಟರಿ ಇವೆಂಟ್ಸ್, ಸೊ ರಿವೈಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ 6 ಬಂದಿದೆ ನಮಗೆ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 6 ಎಷ್ಟು ಬರುತ್ತೆ? 1/6. ಪ್ರಾಬಬಿಲಿಟಿ ಆಫ್ ನಾಟ್ ಗೆಟಿಂಗ್ 6 ಅಲ್ಲದ ಸಂಭವನೀಯತೆ ಎಷ್ಟಿದ್ದಾವೆ ನೋಡಿ? ಇದು 6 ಅಲ್ಲ, ಇದು 6 ಅಲ್ಲ, ಇದು 6 ಅಲ್ಲ, ಇದು ಕೂಡ 6 ಅಲ್ಲ, ಇದು ಕೂಡ 6 ಅಲ್ಲ. ಸೊ 5 ಸಂಖ್ಯೆಗಳು 6 ಅಲ್ಲ. ಸೊ 5/6 ಆಗುತ್ತೆ 6 ಅಲ್ಲದ ಸಂಭವನೀಯತೆ. ಈ ಕಾಂಪ್ಲಿಮೆಂಟರಿ ಅಥವಾ ಪೂರಕ ಈವೆಂಟ್ಸ್ ಮೊತ್ತ ಮಾಡಿದಾಗಲೂ ಕೂಡ ನಮಗೆ 1 ಅಂತಲೇ ಬರುತ್ತೆ. ಸೊ ಇದು ನಾವು ಆಲ್ರೆಡಿ ಓದಿದ್ದೀವಿ, ಜಸ್ಟ್ ರಿವೈಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಸೊ ಇವಾಗ ಇಂಪಾಸಿಬಲ್ ಆರ್ ಶ್ಯೂರ್ ಈವೆಂಟ್ಸ್ಗೆ ನಾವೇನು ಮಾಡ್ತಿದ್ದೀವಿ? ದಾಳದ ಚಟುವಟಿಕೆನ ಮಾಡ್ತಾ ಇದ್ದೀವಿ. ಸೊ ನಾವೇನು ಮಾಡೋಣ? ಈಗ ನಾನು ದಾಳನ ಎಸಿತೀನಿ, ಎಸೆದ ಮೇಲೆ ನನಗೆ 7 ಬೇಕು. ಈಗ ದಾಳದಲ್ಲಿ ಇರೋದೇ 6 ನಂಬರ್, ಜ್ಞಾಪಕ ಇಟ್ಕೊಳ್ಳಿ. ಆದರೆ ನನಗೆ ದಾಳದ ಮೇಲೆ 7 ಬೇಕು. ಸೊ ಎಸ್ದಾಗ ದಾಳನ ಎಷ್ಟು ಬೀಳ್ತಾ ಇದೆ? 2 ಬರ್ತಾ ಇದೆ. ಸೊ ಇನ್ನೊಂದು ಸತಿ ಎಸೆನ, ನೆಕ್ಸ್ಟ್ 7 ಬರ್ಬೋದು ಅನ್ಸುತ್ತೆ. ಮತ್ತೆ ಎಸೆಯೋಣ, 5 ಬರ್ತಾ ಇದೆ. ಮತ್ತೆ ಎಸೆಯೋಣ, 6 ಬರ್ತಾ ಇದೆ. ಸೊ ಈ ದಾಳನ ನೀವು ಎಷ್ಟು ಸತಿ ಬೇಕಾದರೂ ಎಸೀರಿ, ನಿಮಗೆ 7 ಬರೋದೇ ಇಲ್ಲ. ಸೊ ಇಲ್ಲಿ 7ರ ಸಂಭವನೀಯತೆ ಅಥವಾ ಪ್ರಾಬಬಿಲಿಟಿ ಆಫ್ 7 ಎಷ್ಟಾಗುತ್ತೆ? 0 ಆಗುತ್ತೆ. ಯಾಕಂದರೆ ಈ ದಾಳದಲ್ಲಿ 7 ಅನ್ನೋ ನಂಬರೇ ಇಲ್ಲ. ಸೊ 7 ಅನ್ನೋ ನಂಬರ್ ಇಲ್ಲ ಅಂದಾಗ ಏನಾಗುತ್ತೆ? 0/6 ಅಂತ ಆಗುತ್ತೆ. ಸೊ 0/6 ಎಷ್ಟಾಗುತ್ತೆ? 0. ಸೊ 7 ಇಲ್ಲ ಇದರಲ್ಲಿ. ಸೊ 7 ಬೀಳಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಥರ ಘಟನೆಗಳಿಗೆ ನಾವು ಇಂಪಾಸಿಬಲ್ ಅಥವಾ ಅಸಂಭವ ಘಟನೆಗಳು ಅಂತ ಕರಿತೀವಿ. ಅದೇ ಇವಾಗ ಖಚಿತ ಘಟನಾ ಅಂದರೆ ಶ್ಯೂರ್ ಇವೆಂಟ್ಸಿಗೆ ಏನಂತ ಯಾವ ಥರ ಹೇಳ್ಬೋದು? ಸೊ ನಾನು ಮತ್ತೆ ಈ ಡೈನ ರೋಲ್ ಮಾಡ್ತೀನಿ. ನನಗೆ ಎನಿ ನಂಬರ್ ಬಿಟ್ವೀನ್ 1 to 6 ಒಳಗಡೆ ಬರಬೇಕು. ಓಕೆ, ಅವ್ರು 1 ಬಿದ್ದರೂ ಓಕೆ, 6 ಬಿದ್ದರೂ ಓಕೆ, ಬಟ್ 1 ಮತ್ತು 6 ಬಿದ್ದರೂ ಓಕೆ, ಇದ್ರ ಒಳಗಡೆ ಬಂದರೂ ಓಕೆ ಅಂತ. ಆಲ್ ರೈಟ್. ಸೊ ಇವಾಗ ನಾವು ಡೈಸ್ನ ರೋಲ್ ಮಾಡೋಣ ಮತ್ತೆ. ಸೊ ಡೈಸ್ನ ರೋಲ್ ಮಾಡಿದಾಗ ಎಷ್ಟು ಬರ್ತಾ ಇದೆ? 4 ಬರ್ತಾ ಇದೆ. ಸೊ ಈ 4 1 ಮತ್ತು 6ರ ಮಧ್ಯದಲ್ಲಿದೆಯಾ? ಮಧ್ಯದಲ್ಲಿದೆ. ಸೊ ಈ ಥರ ಈವೆಂಟ್ಗಳಿಗೆ ನಾವೇನಂತ ಕರಿತೀವಿ? ಖಚಿತ ಘಟನೆ ಅಥವಾ ಶ್ಯೂರ್ ಈವೆಂಟ್ಸ್ ಅಂತ ಕರಿತೀವಿ. ಪಾಯಿಂಟ್ ಟು ಬಿ ನೋಟೆಡ್ ಏನಪ್ಪ ಅಂದರೆ, ಇಂಪಾಸಿಬಲ್ ಈವೆಂಟ್ಸ್ಗೆ ಪ್ರಾಬಬಿಲಿಟಿ ಯಾವಾಗಲೂ 0 ಆಗಿರುತ್ತೆ. ಶ್ಯೂರ್ ಈವೆಂಟ್ಸ್ ಅಥವಾ ಖಚಿತ ಈವೆಂಟ್ಸ್ಗೆ ಪ್ರಾಬಬಿಲಿಟಿ ಯಾವಾಗಲೂ 1 ಆಗಿ ಇರುತ್ತೆ. ಮುಂದಿನ ಸಿದ್ಧಾಂತ ರೇಂಜ್ ಆಫ್ ಪ್ರಾಬಬಿಲಿಟಿ ಅಂದರೆ ಸಂಭವನೀಯತೆಯ ವ್ಯಾಪ್ತಿ. ಅಂದರೆ ಸಂಭವನೀಯತೆ ಪ್ರಾಬಬಿಲಿಟಿ ಯಾವ ನಂಬರಿಂದ ಯಾವ ನಂಬರ ಒಳಗೆ ಇರಬೇಕು ಅನ್ನೋದು ತಿಳ್ಕೊಳ್ಳೋಣ.
ಸೊ ಇದನ್ನು MCQ ತುಂಬ ಸತಿ ಕೇಳಿದ್ದಾರೆ. ಸೊ ಪ್ರಾಬಬಿಲಿಟಿಯ ರೇಂಜ್ನ ನಾವು ಈ ರೀತಿ ಬರಿತೀವಿ. ಓಕೆ, ಸೊ ಏನಿದರ ಅರ್ಥ ಅಂದರೆ ಪ್ರಾಬಬಿಲಿಟಿ ಆಫ್ ಯಾವುದೇ ಒಂದು ಈವೆಂಟ್, ಓಕೆ, ಸಂಭವನೀಯತೆ, ಯಾವುದೇ ಒಂದು ಘಟನೆಯ ಸಂಭವನೀಯತೆ ಯಾವಾಗಲೂ 0ಗೆ ಸಮವಾಗಿರಬೇಕು ಅಥವಾ 0ಕ್ಕಿಂತ ಜಾಸ್ತಿ ಇರಬೇಕು. ಆದರೆ ಯಾವಾಗಲೂ 1ಕ್ಕಿಂತ ಕಡಿಮೆ ಇರಬೇಕು ಅಥವಾ 1 ಇರಬೇಕು. ಈ 0 ಮತ್ತು 1ನ್ನು ಹೊರತುಪಡಿಸಿ 0ಕ್ಕಿಂತ ಕಡಿಮೆನೂ ಹೋಗೋಕ್ಕಾಗಲ್ಲ, 1ಕ್ಕಿಂತ ಜಾಸ್ತಿನೂ ಹೋಗೋಕ್ಕಾಗಲ್ಲ. ರೈಟ್? ಸೊ ಇದು ರೇಂಜ್ ಆಫ್ ಪ್ರಾಬಬಿಲಿಟಿ. ಇದನ್ನು ಜ್ಞಾಪಕಿಟ್ಕೊಳ್ಳೋದು ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. MCQಸಲ್ಲಿ ತುಂಬ ಸತಿ ಇದನ್ನು ಕೇಳಿದ್ದಾರೆ. ಮುಂದಿನ ಸಿದ್ಧಾಂತ ಥಿಯರಿಟಿಕಲ್ ಪ್ರಾಬಬಿಲಿಟಿ ವರ್ಸಸ್ ಪ್ರಾಕ್ಟಿಕಲ್ ಪ್ರಾಬಬಿಲಿಟಿ. ರೈಟ್? ಹಾಗಾದರೆ ಪ್ರಾಯೋಗಿಕ ಹಾಗೂ ಸೈದ್ಧಾಂತಿಕ ಸಂಭವನೀಯತೆಗಳ ಮಧ್ಯದಲ್ಲಿರುವಂತಹ ಡಿಫ್ರೆನ್ಸ್ನ ಅಥವಾ ವ್ಯತ್ಯಾಸಗಳನ್ನು ನಾವೀಗ ತಿಳ್ಕೊಳ್ಳೋಣ ಮತ್ತು ಚಟುವಟಿಕೆಯ ಮುಖಾಂತರನೇ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಕಲರಿನ ಸಂಭವನೀಯತೆ 1/6 ಹೇಗೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಹಾಗಾದರೆ ಇವಾಗ ಮೊದಲನೇ ಸತಿಗೆ ನನಗೆ ಏನು ಬಂದಿದೆ? ಬ್ಲೂ ಬಂದಿದೆ. ನೆಕ್ಸ್ಟ್ ನನಗೆ ಏನು ಬರಬೇಕು? ನೆಕ್ಸ್ಟ್ ನನಗೆ ಆರೆಂಜ್ ಬರಬೇಕು ಅಲ್ವಾ? ಸೊ ಎರಡನೇ ಸತಿ ಸುತ್ತನ ತಿರುಗಿಸೋಣ. ಇದನ್ನು ಎರಡನೇ ಸತಿ ತಿರುಗಿಸಿದಾಗ ನಮ್ಗೆ ಆರೆಂಜ್ ಬರುತ್ತಾ ಅಂತ ನೋಡೋಣ. ಆರೆಂಜ್ ಬಂದಿಲ್ಲ. ಓಕೆ, ಪರ್ಪಲ್ ಬಂದಿದೆ ನಮಗೆ. ಸೊ ಪರ್ಪಲ್ ಬಂದಿದೆ. ನೆಕ್ಸ್ಟ್ ಇವಾಗ ನಮಗೆ ಇವೆರಡನ್ನ ಹೊರತುಪಡಿಸಿ ಬೇರೆ 4 ಕಲರ್ಗಳು ಬರಬೇಕು. ಮತ್ತೆ ತಿರುಗಿಸೋಣ, ಮತ್ತೆ ನೋಡೋಣ ಏನು ಬರುತ್ತೆ ಅಂತ. ಸೊ ತಿರುಗಿಸಿದಾಗ ಮತ್ತೆ ನೋಡಿ, ಮತ್ತೆ ಪರ್ಪಲೇ ಬಂದಿದೆ. ಸೊ ಇದೇ ಸಾಧ್ಯ ಆಗಕ್ಕೆ ಸಾಧ್ಯ? ಪರ್ಪಲಿನ ಪ್ರಾಬಬಿಲಿಟಿ 1/6 ಅಲ್ವಾ? ಹಾಗಂದ್ರೆ 6 ಸತಿ ನಾನು ಸುತ್ತಿದಾಗ ಪರ್ಪಲ್ 1 ಸತಿ ಬರಬೇಕು ಅಂತ ಅದರ ಅರ್ಥ. ಕರೆಕ್ಟ್ ಅಲ್ವಾ? ಆದರೆ ಇಲ್ಲಿ ನೋಡಿದಾಗ ಹಿಂದಿನ ಸತಿನೂ ಪರ್ಪಲ್ಲೇ ಬಂತು, ಈ ಸತಿನೂ ಪರ್ಪಲ್ಲೇ ಬರ್ತಾ ಇದೆ. ಹಾಗಾದರೆ ಪರ್ಪಲಿನ ಪ್ರಾಬಬಿಲಿಟಿ ಜಾಸ್ತಿನಾ ಇಲ್ವಾ? ಥಿಯರಿಟಿಕಲ್ ಆಗಿ ನೋಡಿದಾಗ, ಓಕೆ, ಥಿಯರಿಟಿಕಲ್ ಆಗಿ ನೋಡಿದಾಗ ನಮ್ಗೆ ಏನು ಅನಿಸ್ತಾ ಇದೆ? 6 ಕಲರ್ಗಳಿದ್ದಾವೆ, ಒಂದೊಂದು ಕಲರು ಒಂದೊಂದು ಹೆಸರುಗಳಿದ್ದಾವೆ, ಒಂದೊಂದು ಕಲರ್ಗೂ 1/6 ಪ್ರಾಬಬಿಲಿಟಿ ಅಂತ ಅನಿಸ್ತಾ ಇದೆ. ಹಾಗಾದರೆ 6 ಸತಿ ಸುದ್ದಾಗ ಪ್ರತಿ ಒಂದು ಕಲರು ಒಂದೊಂದು ಸತಿ ಬರಬೇಕು. ಇದು ಥಿಯರಿಟಿಕಲ್ ಪ್ರಾಬಬಿಲಿಟಿ. ಬಟ್ ಎಕ್ಸ್ಪೆರಿಮೆಂಟಿಗೆ ಬಂದಾಗ ಆ ರೀತಿ ಆಗ್ತಾ ಇದೆಯಾ? ಇಲ್ಲ. ಫಸ್ಟ್ ನಮಗೆ ಆರೆಂಜ್ ಬಂತು, ಓಕೆ. ಸೆಕೆಂಡ್ ನಮಗೆ ಪರ್ಪಲ್ ಬಂತು, ಅದು ಓಕೆ. ಥರ್ಡ್ ನಮಗೆ ಬೇರೆ ಯಾವುದಾದ್ರೂ ಕಲರ್ ಬರಬೇಕಾಗಿತ್ತು. ಬಟ್ ಪ್ರಾಕ್ಟಿಕಲಾಗಿ ಮಾಡಿ ನೋಡಿದಾಗ ನಮ್ಗೆ ಬೇರೆ ಯಾವುದಾದ್ರೂ ಕಲರ್ ಬಂದಿಲ್ಲ, ಪರ್ಪಲೇ ಬರ್ತಾ ಇದೆ. ಸೊ ಇದೇ ವ್ಯತ್ಯಾಸ ಇರೋದು ಯಾವುದಕ್ಕೆ? ಥಿಯರಿಟಿಕಲ್ ಪ್ರಾಬಬಿಲಿಟಿಗೂ ಹಾಗೆ ಪ್ರಾಕ್ಟಿಕಲ್ ಪ್ರಾಬಬಿಲಿಟಿಗೂ ಇರುವಂಥ ವ್ಯತ್ಯಾಸ. ಓಕೆ, ಸೊ ಪರ್ಪಲ್ ಇಲ್ಲಿ 2 ಸತಿ ಬಂದಿದೆ. ಇದ್ರ ಜೊತೆ ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಡ್ಬೋದು ನಾವು. ಯಾವ ಎಕ್ಸಾಂಪಲ್ ಅದು? ಡೈಸ್ನ ತೊಗೊಂಡು. ಕರೆಕ್ಟ್. ಸೊ ಇವಾಗ ಡೈಸಲ್ಲೂ ಅಷ್ಟೇ 6 ನಂಬರ್ಗಳಿದ್ದಾವೆ. ಹಾಗಾದರೆ ನಾವು ಪ್ರತಿ ಸತಿ ರೋಲ್ ಮಾಡಿದಾಗ ಒಂದೊಂದು ನಂಬರ್ ಬರಬೇಕು. ಸೊ ಮೊದಲನೇ ಸತಿ ರೋಲ್ ಮಾಡಿದ್ರಿ 2 ಬಂತು, ಎರಡನೇ ಸತಿ ರೋಲ್ ಮಾಡಿದ್ರಿ ಮತ್ತೆ 2 ಬಂದರೆ, ಸೊ ಇದು ಮತ್ತೆ ಪ್ರಾಕ್ಟಿಕಲ್ ಹಾಗೂ ಥಿಯರಿಟಿಕಲ್ ಪ್ರಾಬಬಿಲಿಟಿಲಿರುವ ವ್ಯತ್ಯಾಸ. ಪ್ರಾಕ್ಟಿಕಲಿ ಏನು ಹೇಳ್ತಾ ಇದೆ ಪ್ರಾಬಬಿಲಿಟಿ? ನಾವು ರೋಲ್ ಮಾಡಿದಾಗೆಲ್ಲ ಒಂದೊಂದು ನಂಬರ್ ಬರಬೇಕು. ಸೊ 1/6. 6 ಸತಿ ರೋಲ್ ಮಾಡಿದಾಗ 6 ಬೇರೆ ಬೇರೆ ನಂಬರ್ಗಳು ಬರಬೇಕು. ಇದು ಥಿಯರಿ ಹೇಳ್ತಾ ಇದೆ. ಬಟ್ ಪ್ರಾಕ್ಟಿಕಲ್ ಆ ಥರ ಇರೋಕ್ಕೆ ಸಾಧ್ಯನಾ? ಇಲ್ಲ. ಇನ್ನೊಂದು ಉದಾಹರಣೆನ ಕೂಡ ಕೊಡ್ಬೋದು ನಾವು. ರೈಟ್? ಸೊ ಟಾಸಿಂಗ್ ಅ ಕಾಯಿನ್. ಸೊ ಪ್ರತಿ ಸತಿ ಕ್ಯಾಪ್ಟನ್ ಹೆಡ್ಸ್ ಅಂತಲೇ ಕರೀತಾ ಇರ್ತಾನೆ, ಬಟ್ ಒಂದೊಂದು ಸತಿ ಏನಾಗುತ್ತೆ? ಟೇಲ್ಸ್ ಅಂತ ಬೀಳುತ್ತೆ. ರೈಟ್? ಸೊ ಇವಾಗ IPL ಅಂತ ತೊಗೊಂಡಾಗ ಸರಿಸುಮಾರು ಒಂದು 65ರಿಂದ 70 ಮ್ಯಾಚ್ಗಳು ಇರ್ತವೆ. ಸೊ ಫಸ್ಟ್ ಮ್ಯಾಚಿಂದ ನೀವು ಟಾಸ್ನ ನೋಡ್ಕೊಂಡು ಬರ್ತಾ ಇದ್ರೆ ಫಸ್ಟ್ 2 ಮ್ಯಾಚ್ಗಳು ಹೆಡ್ಸ್ ಬರುತ್ತೆ, ನೆಕ್ಸ್ಟ್ 3 ಮ್ಯಾಚ್ಗಳು ಟೇಲ್ಸ್ ಬರ್ತವೆ. ಸೊ ಇದು ಕರೆಕ್ಟಾ? ಇಲ್ಲ. ಫಸ್ಟು ಹೆಡ್ಸ್ ಟೇಲ್ಸ್ ಬರಬೇಕು. ಯಾವುದ್ರ ಪ್ರಕಾರ? ಥಿಯರಿಟಿಕಲ್ ಪ್ರಾಬಬಿಲಿಟಿಯ ಪ್ರಕಾರ. ಬಟ್ ಪ್ರಾಕ್ಟಿಕಲಿಗೆ ಹೋದಾಗ ಪ್ರತಿ ಸತಿ ಹೆಡ್ಸ್ ಆದಮೇಲೆ ಟೇಲ್ಸೇ ಬರುತ್ತಾ? ಟೇಲ್ಸ್ ಆದಮೇಲೆ ಹೆಡ್ಸೇ ಬರುತ್ತಾ? ಇಲ್ಲ. ಸೊ ಇದೇ ಡಿಫ್ರೆನ್ಸ್ ಇರೋದು ಥಿಯರಿಟಿಕಲ್ ಪ್ರಾಬಬಿಲಿಟಿ ಹಾಗೂ ಪ್ರಾಕ್ಟಿಕಲ್ ಪ್ರಾಬಬಿಲಿಟಿಯ ಮಧ್ಯದಲ್ಲಿ. ಮುಂದಿನ ಸಿದ್ಧಾಂತ ಕಾರ್ಡ್ಸಿನ ಮೇಲೆ ಇದ್ದಾವೆ. ಸೊ ಈ ಕಾರ್ಡ್ಸಿನ ಮೇಲೆ ಪ್ರಶ್ನೆಗಳನ್ನ ನಿಮ್ಮ ಪಠ್ಯಪುಸ್ತಕದಲ್ಲೂ ಕೇಳಿದ್ದಾರೆ, ಹಾಗೆ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲೂ ಕೇಳುವ ಸಾಧ್ಯತೆ ಜಾಸ್ತಿ ಇದ್ದಾವೆ. ಓಕೆ, ಸೊ ಈ ಕಾರ್ಡ್ಗಳ ಮೇಲೆ ಪ್ರಶ್ನೆಯನ್ನು ಸಾಲ್ವ್ ಮಾಡೋದಕ್ಕೆ ನೀವು ಏನು ತಿಳಿದಿರಬೇಕು? ಕಾರ್ಡ್ಗಳ ಬಗ್ಗೆ ತಿಳಿದಿರಬೇಕು. ಕಾರ್ಡ್ಗಳ ಬಗ್ಗೆ ಏನು ತಿಳಿದಿರ್ಬೇಕು ನೀವು? ನೋಡೋಣ ಬನ್ನಿ. ಓಕೆ, ಒಂದು ಡೆಕ್ ಆಫ್ ಕಾರ್ಡ್ಸ್ನ ತೊಗೊಂಡ್ರೆ ಆ ಡೆಕ್ ಆಫ್ ಕಾರ್ಡ್ಸಲ್ಲಿ, ಒಂದು ಪ್ಯಾಕ್ ಆಫ್ ಕಾರ್ಡ್ಸಲ್ಲಿ 52 ಕಾರ್ಡ್ಗಳು ಇರ್ತವೆ ಟೋಟಲ್ ಆಗಿ. ಓಕೆ, ಈ 52 ಕಲರ್ ಕಾರ್ಡ್ಗಳನ್ನ 2 ಬೇರೆ ಬೇರೆ ಕಲರ್ಗಳಲ್ಲಿ ವಿಂಗಡಿಸಿದ್ದಾರೆ. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಮೊದಲನೇ ಕಲರ್ ಬಂದ್ಬಿಟ್ಟು ರೆಡ್, ಎರಡನೇ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್. ರೈಟ್? ಸೊ ಈಗ ರೆಡ್ ಕಲರ್ ಕಾರ್ಡಲ್ಲಿ 2 ಬೇರೆ ಬೇರೆ ಶೇಪ್ಗಳಿದ್ದಾವೆ. ಯಾವುದಾವೆ 2 ಬೇರೆ ಬೇರೆ ಶೇಪ್ಗಳು? ಒಂದು ಹಾರ್ಟು, ಇನ್ನೊಂದು ಡೈಮಂಡ್ಸ್. ಅದೇ ರೀತಿ ಬ್ಲ್ಯಾಕಲ್ಲಿ ಬಂದಾಗ ಮತ್ತೆ 2 ಶೇಪ್ಗಳಿದ್ದಾವೆ. ಯಾವುದದು? ಒಂದು ಸ್ಪೇಡ್ಸು, ಇನ್ನೊಂದು ಕ್ಲಬ್ಸ್. ಕ್ಲಿಯರ್? ಸೊ 52 ಕಾರ್ಡು, 2 ಕಲರ್ಗಳು, ಒಂದೊಂದು ಕಲರಲ್ಲಿ 26 ಕಾರ್ಡು. ಸೊ ರೆಡ್ಡಲ್ಲಿ 26 ಕಾರ್ಡು, ಬ್ಲ್ಯಾಕಲ್ಲಿ 26 ಕಾರ್ಡು. ಒಂದೊಂದು ಕಲರ್ ಕೆಳಗಡೆ 2 ಶೇಪ್ ಇರ್ತವೆ. ರೆಡ್ ಅಂದರೆ ಹಾರ್ಟ್ಸು ಡೈಮಂಡ್ಸು, ಬ್ಲ್ಯಾಕ್ ಅಂದರೆ ಸ್ಪೇಡ್ಸು ಕ್ಲಬ್ಸು.
ಒಂದೊಂದು ಶೇಪಿನ ಕೆಳಗೆ 13 ಕಾರ್ಡ್ಗಳಿರ್ತವೆ. ಸೊ ಸ್ಪೇಡ್ಸ್ ಅಂತ ಬಂದಾಗ 13 ಕಾರ್ಡ್, ಕ್ಲಬ್ಸ್ ಅಂತ ಬಂದಾಗ 13 ಕಾರ್ಡ್, ಹಾರ್ಟ್ಸ್ ಅಂತ ಬಂದಾಗ 13 ಕಾರ್ಡ್, ಅದೇ ರೀತಿ ಡೈಮಂಡ್ಸ್ ಅಂತ ಬಂದಾಗ ಕೂಡ 13 ಕಾರ್ಡ್. ಈ 13 ಕಾರ್ಡ್ಗಳು ಯಾವುವು ಇಲ್ಲೇ ಇದಾವೆ ನೋಡಿ. ಸೊ ಮೊದಲನೇದು ಎ, ಅಂದರೆ ಇದಕ್ಕೆ ಏಸ್ ಅಂತ ಕರಿತೀವಿ. ಎ 2 3 4 5 6 7 8 9 10 ಜಾಕ್, ಕ್ವೀನ್, ಕಿಂಗ್. ಸೊ ಇಲ್ಲಿ ಯಾವ ಕಾರ್ಡ್ಸ್ ನೋಡಿದ್ದೀವಲ್ವಾ ಅದೇ ಕಾರ್ಡ್ಸ್ ಇಲ್ಲಿ ಹಾಗೂ ಇಲ್ಲಿ ಕೂಡ ರಿಪೀಟ್ ಆಗ್ತಾ ಇರ್ತವೆ. ಆಲ್ ರೈಟ್. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್. ಇದನ್ನು ಹೊರತುಪಡಿಸಿ ಒಂದು ಸ್ಪೆಷಲ್ ಟೈಪ್ ಆಫ್ ಕಾರ್ಡ್ನ ಕೇಳ್ತಾರೆ. ಏನಪ್ಪ ಅದರ ಹೆಸರು? ಫೇಸ್ ಕಾರ್ಡ್ಸ್ ಅಂದ್ಬಿಟ್ಟು. ಸೊ ಫೇಸ್ ಕಾರ್ಡ್ಸ್ ಅಂದ್ರೇನು? ಫೇಸ್ ಅಂದ್ರೇನು? ಮುಖ ಇರುವ ಕಾರ್ಡ್ಗಳು ಫೇಸ್ ಕಾರ್ಡ್ಸ್. ಸೊ ಯಾವುದಕ್ಕೆಲ್ಲ ನಾವು ಫೇಸ್ ಕಾರ್ಡ್ಸ್ ಅಂತ ಕರಿತೀವಿ? ಇಲ್ಲಿ ನೋಡಿ, ಕಿಂಗಿಗೆ ಮುಖ ಇದೆ, ಇದು ಫೇಸ್. ಕ್ವೀನ್ಗೂ ಕೂಡ ಮುಖ ಇದೆ, ಇದು ಕೂಡ ಫೇಸ್. ಅದೇ ರೀತಿ ಜಾಕ್ಗೂ ಕೂಡ ಮುಖ ಇರುತ್ತೆ, ರೈಟ್? ಸೊ ಜಾಕ್ ಕೂಡ ಫೇಸ್ ಕಾರ್ಡ್ಸ್. ಸೊ ಜಾಕ್, ಕ್ವೀನ್, ಕಿಂಗ್ ಇವು 3 ಇದಾವೆ ನೋಡಿ. ಇವು 3ಕ್ಕೂ ನಾವು ಫೇಸ್ ಕಾರ್ಡ್ಸ್ಗಳು ಅಂತ ಕರಿತೀವಿ. ಯಾಕಂದರೆ ಈ ಕಾರ್ಡ್ಗಳ ಮೇಲೆ ಅವರವರ ಮುಖಗಳು ಇದ್ದಾವೆ. ಸೊ ಒಟ್ಟು ಎಷ್ಟು ಫೇಸ್ ಕಾರ್ಡ್ಗಳಿದ್ದಾವೆ? 3 3 3 3. ಸೊ ಟೋಟಲ್ 12 ಫೇಸ್ ಕಾರ್ಡ್ಗಳಿದ್ದಾವೆ. ಓಕೆ. ಸೊ ಇದು ಒಂದು ಸ್ಪೆಷಲ್ ಟೈಪ್ ಆಫ್ ಕಾರ್ಡ್, ಫೇಸ್ ಕಾರ್ಡ್. ಇದು ನೋಟ್. ಇವಾಗ ನೋಟ್ ಏನಪ್ಪ? ಆನರ್ ಕಾರ್ಡ್ಸ್ ಅಂತ ಕೂಡ ಇರ್ತವೆ. ಆನರ್ ಕಾರ್ಡ್ಸ್ ಅಂದರೆ ಯಾವುವು? ಏಸ್, 10, ಜಾಕ್, ಕ್ವೀನ್, ಕಿಂಗ್. ಈ 5 ಕಾರ್ಡ್ಗಳಿಗೆ ನಾವು ಆನರ್ ಕಾರ್ಡ್ಸ್ ಅಂತ ಕರಿತೀವಿ. ಏನಕ್ಕೆ ಇದನ್ನು ಆನರ್ ಕಾರ್ಡ್ಸ್ ಅಂತ ಕರಿತಿದ್ದೀವಿ? ಏನಾದರೂ ಸ್ಪೆಸಿಫಿಕ್ ರೀಸನ್ ಇದೆಯಾ? ಹೌದು. 2 ಇಂದ ಹಿಡಿದು 9ವರೆಗೂ ಎಲ್ಲ ಸಿಂಗಲ್ ಡಿಜಿಟ್ ಕಾರ್ಡ್ಗಳು. ಆದರೆ 10, ಜೆ, ಕ್ಯೂ, ಕೆ ಮತ್ತು ಎ ಇದೆ ನೋಡಿ. ಎ 2 ವ್ಯಾಲ್ಯೂ ತೊಗೊಳುತ್ತೆ. ಒಂದು 1 ಅಂತಲೂ ತೊಗೊಳುತ್ತೆ, ಇನ್ನೊಂದು 14 ಅಂತಲೂ ತೊಗೊಳುತ್ತೆ. ಸೊ ಯಾವೆಲ್ಲ ಕಾರ್ಡ್ಗಳಿಗೆ 2 ಡಿಜಿಟ್ ವ್ಯಾಲ್ಯೂ ಇದೆಯೋ, ಸೊ 10ಗೆ 2 ಡಿಜಿಟ್ ಇದ್ದಾವೆ. ಜಾಕ್ ಅಂದರೆ 11, ಅದಕ್ಕೆ 2 ಡಿಜಿಟ್ ಇದ್ದಾವೆ. ಯಾವೆಲ್ಲ ಕಾರ್ಡ್ಗಳಿಗೆ 2 ಡಿಜಿಟ್ ವ್ಯಾಲ್ಯೂ ಇದೆಯೋ ಅವೆಲ್ಲ ಕಾರ್ಡ್ಗಳಿಗೆ ನಾವು ಆನರ್ ಕಾರ್ಡ್ಸ್ ಅಂತ ಕರಿತೀವಿ, ರೈಟ್? ಸೊ ಫೇಸ್ ಕಾರ್ಡ್ಸ್ ನೋಡಿದ್ವಿ, ಆನರ್ ಕಾರ್ಡ್ಸ್ ನೋಡಿದ್ವಿ. ಈ 4 ಬೇರೆ ಬೇರೆ ಶೇಪ್ ಇದಾವೆ ನೋಡಿ. ಇದಕ್ಕೆ ಏನಂತ ಕರಿತೀವಿ ಗೊತ್ತಾ? ನಾವು ಸ್ವೀಟ್ಸ್ ಅಂತ ಕರಿತೀವಿ. SUITES, ಸ್ವೀಟ್ಸ್. ಓಕೆ. ಸೊ 4 ಸ್ವೀಟ್ಗಳು ಯಾವುದು? 4 ಶೇಪ್ಗಳು ಯಾವುದು? ಹಾರ್ಟ್, ಡೈಮಂಡ್, ಸ್ಪೇಡ್ ಹಾಗೂ ಕ್ಲಬ್. ಇದು 4 ಶೇಪ್ಗಳು, ರೈಟ್? ಸೊ ಇಷ್ಟು ಇನ್ಫಾರ್ಮೇಷನ್ನು ನೀವು ಕಾರ್ಡ್ಸಿನ ಬಗ್ಗೆ ತಿಳಿದಿರಬೇಕು. ಓಕೆ. ಸೊ ಕಾರ್ಡ್ಸಿನ ಮೇಲೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಅದನ್ನು ಮತ್ತೆ ಕೊನೆಯಲ್ಲಿ ನೋಡೋಣ. ಮುಂದಿನ ಸಿದ್ಧಾಂತ ದಾಳ ಅಥವಾ ಡೈಸ್. ಸೊ ಈ ಡೈಸ್ ಎಷ್ಟು ಮುಖಗಳಿದ್ದಾವೆ ಈ ಡೈಸ್ಗೆ? ಸೊ ಬೇಸಿಕಲಿ ಇದೊಂದು ಕ್ಯೂಬ್ ಅಷ್ಟೇ. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ನೀವು ಕಲ್ತಿರ್ತೀರ ಕ್ಯೂಬ್ ಅಲ್ವಾ? ಸೊ ಇದು ಒಂದು ಕ್ಯೂಬೇ. ಸೊ ಈ ಕ್ಯೂಬಿಗೆ 6 ಮುಖಗಳಿದ್ದಾವೆ. 6 ಮುಖದ ಒಂದೊಂದು ಮುಖದ ಮೇಲೆ ಒಂದೊಂದು ನಂಬರ್ನ ಹಾಕಿದ್ದಾರೆ. ಸೊ ಇದ್ರ ಮೇಲೆ 1, ಇದ್ರ ಮೇಲೆ 2, ಇದ್ರ ಮೇಲೆ 3, ಹಾಗೆ 4 5 6 ಕೂಡ ಇರ್ತವೆ, ರೈಟ್? ಸೊ ಈ ದಾಳದ ಮೇಲೆ, ಈ ಡೈಸ್ ಮೇಲೆ ಕೂಡ ನಿಮಗೆ ನಿಮ್ಮ ಪಠ್ಯಪುಸ್ತಕ ಹಾಗೂ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ತಿಳ್ಕೊಳ್ಳೋಣ. ಓಕೆ. ಅದಕ್ಕಿಂತ ಮುಂಚೆ ಡೈಸ್ ಬಗ್ಗೆ ನೀವೇನು ತಿಳಿದಿರಬೇಕು ನೋಡೋಣ. ಓಕೆ. ಒಂದೇ ಒಂದು ದಾಳ, ಒಂದೇ ಒಂದು ಡೈಸ್ ಇರಬೇಕಾದ್ರೆ ಈ ಡೈಸ್ನ ನಾವು ರೋಲ್ ಮಾಡಿದಾಗ, ಓಕೆ, ಒಂದು ಔಟ್ಕಮ್, ಒಂದು ಫಲಿತಾಂಶ ಬರುತ್ತೆ ನಮಗೆ, ರೈಟ್? ಸೊ ಒಂದು ಡೈಸ್ನ ರೋಲ್ ಮಾಡಿದಾಗ ಒಟ್ಟು ಫಲಿತಾಂಶಗಳು ಅಥವಾ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿರ್ತವೆ? ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಈ ರೀತಿ ಇರ್ತವೆ. 1 2 3 4 5 ಹಾಗೆ 6. ಇದು ಒಂದು ಡೈನ ರೋಲ್ ಮಾಡಿದಾಗ. ಅದೇ ಇವಾಗ 2 ಡೈಗಳಿದ್ದಾವೆ ಅಂದ್ಕೊಳ್ಳೋಣ. ಓಕೆ. ಸೊ ಕೆಲವು ಗೇಮ್ಗಳಲ್ಲಿ ಒಂದೇ ಡೈಯಲ್ಲಿ ಆಡ್ತಾರೆ, ಇನ್ನು ಕೆಲವು ಗೇಮ್ಗಳಲ್ಲಿ 2 ಡೈಗಳಿಂದ ಆಡ್ತಾರೆ. ಸೊ 2 ಡೈಗಳನ್ನು ಇಟ್ಕೊಂಡು ನಾವು ರೋಲ್ ಮಾಡಿದಾಗ ಬರುವಂತಹ ಒಟ್ಟು ಫಲಿತಾಂಶಗಳು, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಾಗಿರ್ತವೆ ಹೇಳಿ ನೋಡೋಣ? 36 ಆಗಿರ್ತವೆ. ಹೇಗೆ ಗೊತ್ತಾಯ್ತು ಕರೆಕ್ಟಾಗಿ 36 ಅಂತ? ತುಂಬ ಸಿಂಪಲ್ ನೋಡಿ. ಒಂದು ದಾಳ, ಒಂದು ಡೈನ ರೋಲ್ ಮಾಡಬೇಕಾದ್ರೆ ಈ ದಾಳಕ್ಕೆ 6 ಮುಖಗಳಿದ್ದಾವೆ ಅಂತ ನಾನು ಹೇಳಿದ್ದೀನಿ. ಸೊ ಒಂದು ದಾಳನ ರೋಲ್ ಮಾಡ್ತಾ ಇದ್ದೀವಿ. ಸೊ 6 ಟು ದ ಪವರ್ ಆಫ್ 1, 6 ಟು ದ ಪವರ್ ಆಫ್ 1 ಎಷ್ಟು? 6. ಸೊ ಹಾಗಾಗಿ 6 ಔಟ್ಕಮ್ಗಳಿರ್ತವೆ. ಅದೇ ರೀತಿ 2 ದಾಳಗಳನ್ನು ರೋಲ್ ಮಾಡಬೇಕಾದ್ರೆ, ಸೊ 6, ಒಂದು ಡೈಯಲ್ಲಿ ಒಂದು ದಾಳದಲ್ಲಿ 6 ಮುಖಗಳಿರ್ತವೆ. ಬಟ್ ಈ ಸತಿ ಎಷ್ಟು ದಾಳನ ತೊಗೊಂಡಿದ್ದೀವಿ? 2 ದಾಳನ ತೊಗೊಂಡಿದ್ದೀವಿ. ಸೊ 6 ಟು ದ ಪವರ್ ಆಫ್ 2, 6 ಟು ದ ಪವರ್ ಆಫ್ 2 ಎಷ್ಟಾಗುತ್ತೆ? 36 ಒಟ್ಟು ಫಲಿತಾಂಶಗಳು ಇರ್ತವೆ ನಾವು 2 ದಾಳಗಳನ್ನು, 2 ಡೈಸ್ನ ರೋಲ್ ಮಾಡಿದಾಗ. ಏನಿರ್ತಾವ 36 ಫಲಿತಾಂಶಗಳು? ಬನ್ನಿ ನೋಡ್ಕೊಂಬರೋಣ. ಸೊ ಈ 36 ಫಲಿತಾಂಶಗಳಲ್ಲಿ ಮೊದಲನೆಯ ಫಲಿತಾಂಶ ಈ ರೀತಿ ಇರುತ್ತೆ, 1, 1. ಅದಾದಮೇಲೆ 1, 2, 1, 3, 1, 4, 1, 5 ಹಾಗೆ 1, 6. ಸೊ ಇಲ್ಲಿ ನೋಡಿದ್ರೆ ನೀವು ಪ್ರತಿಯ ಮೊದಲ ಡೈಗೆ 1 ಅನ್ನೋದು ಫಿಕ್ಸ್ ಆಗಿದೆ. ಎರಡನೇ ಡೈ ಆವಾಗವಾಗ ಚೇಂಜ್ ಆಗ್ತಾ ಇರುತ್ತೆ, ಕರೆಕ್ಟ್? ಓಕೆ. ನೆಕ್ಸ್ಟು ಇವಾಗ 1 ಅಂತ ಫಿಕ್ಸ್ ಆಗಿರುತ್ತಲ್ವ, ಅಲ್ಲಿ 2 ಅಂತ ಹಾಕ್ಕೊಳ್ಳೋಣ. ಸೊ ಇವಾಗ ಯಾವ ಥರ ಕಾಣಿಸುತ್ತೆ?
2,1, 2,2, 2,3 ಅಂಟಿಲ್ 2,6. ಇದೇ ರೀತಿ 3, 4, 5 ಹಾಗೂ 6. ಸೊ ಹೀಗಾಗಿ ಒಟ್ಟು ಫಲಿತಾಂಶಗಳು ಎಷ್ಟಿರ್ತವೆ ಎರಡು ದಾಳಗಳನ್ನು ರೋಲ್ ಮಾಡಿದಾಗ? 36. ಹಾಗಾದರೆ ಮಕ್ಕಳ ಇದನ್ನು ನೀವು ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 3 ದಾಳಗಳನ್ನು ನಾವು ರೋಲ್ ಮಾಡಿದಾಗ ಒಟ್ಟು ಫಲಿತಾಂಶಗಳ ಸಂಖ್ಯೆ ಎಷ್ಟು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ಸಿದ್ಧಾಂತ ನಾಣ್ಯಗಳು ಅಂದರೆ ಕಾಯಿನ್ಸ್. ಸೊ ಮಕ್ಕಳ ನೋಡಿ, ಒಂದು ಕಾಯಿನನ್ನು ನಾವು ಫ್ಲಿಪ್ ಮಾಡಿದಾಗ ಒಂದ ಹೆಡ್ ಬೀಳಬೇಕು ಇಲ್ಲ ಟೇಲ್ ಬೀಳಬೇಕು. ಸೊ ಒಂದು ಕಾಯಿನ್, ಒಂದು ನಾಣ್ಯನ ನಾವು ಟಾಸ್ ಮಾಡಿದಾಗ ಒಟ್ಟು ಫಲಿತಾಂಶಗಳು ಎಷ್ಟು? ಒಟ್ಟು ಫಲಿತಾಂಶಗಳು 2. ಹೇಗೆ ಬಂತು 2 ಅರ್ಥ ಮಾಡ್ಕೊಳ್ಳಿ. ಒಂದು ಕಾಯಿನಿಗೆ 2 ಫೇಸ್ಗಳಿರ್ತವೆ, ಕರೆಕ್ಟ್? ಮತ್ತು ಒಂದೇ ಒಂದು ಕಾಯಿನ್ನ ಯೂಸ್ ಮಾಡ್ತಾಯಿದ್ದೀವಿ. ನಂಬರ್ ಆಫ್ ಫೇಸಸ್ನ ಕೆಳಗಡೆ ಬರೀರಿ. ಓಕೆ, ಎಷ್ಟು ಕಾಯಿನ್ ಯೂಸ್ ಮಾಡ್ತಿದ್ದೀವಲ್ಲ ಅದನ್ನು ಪವರಲ್ಲಿ ಬರೀರಿ. ಸೊ 2 to the power of 1 ಏನಾಗುತ್ತೆ? 2 ಅಂತ ಆಗುತ್ತೆ. ಹಾಗಾದರೆ ಒಂದು ಕಾಯಿನ್ನ ಯೂಸ್ ಮಾಡಿದಾಗ ಒಟ್ಟು ಫಲಿತಾಂಶಗಳು ಯಾವ ರೀತಿ ಕಾಣಿಸ್ತವೆ ನಮಗೆ? ಈ ರೀತಿ ಕಾಣಿಸ್ತವೆ. ಒಂದು ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು. ಇದು ಒಂದು ನಾಣ್ಯನೇ ಯೂಸ್ ಮಾಡಿದಾಗ. ಅದೇ ರೀತಿ ಇವಾಗ ನಾವು 2 ನಾಣ್ಯಗಳನ್ನು ಯೂಸ್ ಮಾಡಿದಾಗ ಎಷ್ಟು ಫಲಿತಾಂಶಗಳು ಬರ್ತವೆ ಹೇಳಿ? ನೋಡಿ, 2 ಮುಖಗಳಿದ್ದಾವೆ, ಹೆಡ್ಸ್ ಆ್ಯಂಡ್ ಟೇಲ್ಸ್. ಆದರೆ ನಾವು ಯೂಸ್ ಮಾಡ್ತಾ ಇರುವ ನಾಣ್ಯಗಳು 2, ಕರೆಕ್ಟ್? ಸೊ ಒಟ್ಟು ಫಲಿತಾಂಶ ಎಷ್ಟಾಗುತ್ತೆ? 2 to the power of 2. ಸೊ 2 to the power of 2 ಎಷ್ಟಾಗುತ್ತೆ? 2 to the power of 2 4 ಅಂತ ಆಗುತ್ತೆ. ಸೊ 2 ನಾಣ್ಯಗಳು ಯೂಸ್ ಮಾಡಿದಾಗ ಒಟ್ಟು ಫಲಿತಾಂಶಗಳ ಸಂಖ್ಯೆ 4. ಏನ ಫಲಿತಾಂಶಗಳು ಈ ರೀತಿ ಇದ್ದಾವೆ: ಹೆಡ್ ಹೆಡ್, ಹೆಡ್ ಟೇಲ್, ಟೇಲ್ ಹೆಡ್ ಹಾಗೂ ಟೇಲ್ ಟೇಲ್, ರೈಟ್? ಹಾಗಾದರೆ 3 ನಾಣ್ಯನ ಯೂಸ್ ಮಾಡಿದಾಗ ಏನಾಗುತ್ತೆ? ಎಷ್ಟು ಒಟ್ಟು ಫಲಿತಾಂಶಗಳ ಸಂಖ್ಯೆ ಎಷ್ಟು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸೊ ಇಲ್ಲಿಗೆ ನಾವು ಇವತ್ತಿನ ಪಾಠದಲ್ಲಿ ಇರುವಂತಹ ಎಲ್ಲ ಸಿದ್ಧಾಂತಗಳನ್ನು ಮುಗಿಸಿದ್ದೀವಿ. ಸೊ ಈ ಸಿದ್ಧಾಂತಗಳನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಚಟುವಟಿಕೆಯ ಸಹಾಯ ತೊಗೊಂಡಿದ್ದೀನಿ. ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿರಬೇಕು ಅನ್ಕೋತೀನಿ. ಇವಾಗ ಸಮಯ ನಾವು ಕಲ್ತಿರುವಂಥ ಸಿದ್ಧಾಂತಗಳನ್ನು ಇಟ್ಕೊಂಡು ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ, ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯ ಅಭ್ಯಾಸ, ಮೊದಲನೇ ಎಕ್ಸಸೈಸ್ ಪಠ್ಯಪುಸ್ತಕದಲ್ಲಿ ಯಾವುದಿದೆ ಅಂದರೆ 14.1 14.1 ಇದೆ. ಮೊದಲನೆಯ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಮೊದಲನೇ ಪ್ರಶ್ನೆ ತೊಗೊಂಡಿದ್ದೀವಿ ಅಭ್ಯಾಸದಿಂದ. ಸೊ ಈ ಮೊದಲನೇ ಪ್ರಶ್ನೆ ಕೆಳಗಡೆ 5 ಸಬ್ ಕ್ವಶನ್ಗಳಿದ್ದಾವೆ, ಕರೆಕ್ಟ್? ಸೊ 1 by 1 ಸಬ್ ಕ್ವಶನ್ಸ್ನ ನೋಡ್ಕೊಂಡು ಹೋಗೋಣ. ಸೊ ಮೊದಲನೆಯ ಸಬ್ ಕ್ವಶನ್ ಏನು ಅಂತ ನೋಡೋಣ. ಒಂದು ಘಟನೆ ಇಯ ಸಂಭವನೀಯತೆ ಪ್ಲಸ್ ಈ ಅಲ್ಲದ ಘಟನೆಯ ಸಂಭವನೀಯತೆ ಇಸ್ ಈಕ್ವಲ್ ಟು, ಸೊ ಪ್ಲಸ್ ಆ್ಯಡ್ ಮಾಡಬೇಕು ಇದನ್ನು. ಸೊ ಆ್ಯಡ್ ಮಾಡಿದಾಗ ರಿಸಲ್ಟ್ ಏನು ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಯಾವೆರಡನ್ನ ಆ್ಯಡ್ ಮಾಡಬೇಕು? ಇಯ ಸಂಭವನೀಯತೆ ಹಾಗೂ ಈ ಅಲ್ಲದ ಸಂಭವನೀಯತೆ. ಸೊ ಇದು ಪೂರಕ ಘಟನೆಗಳು ಅಂದರೆ ಕಾಂಪ್ಲಿಮೆಂಟರಿ ಈವೆಂಟ್ಸ್, ಕರೆಕ್ಟ್? ಸೊ ಫಸ್ಟ್ ಒನ್ ನೋಡಿ, ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ದ ಈವೆಂಟ್ ನಾಟ್ ಇ. ಸೊ ಕಾಂಪ್ಲಿಮೆಂಟರಿ ಈವೆಂಟ್ಸ್. ಸೊ ನಾವು ಪಾಠದಲ್ಲಿ ನೋಡ್ದಂಗೆ ಕಾಂಪ್ಲಿಮೆಂಟರಿ ಈವೆಂಟ್ಸಿನ ಮೊತ್ತ ಯಾವಾಗಲೂ ಯಾವುದಕ್ಕೆ ಸಮವಾಗಿರುತ್ತೆ? 1ಕ್ಕೆ ಸಮವಾಗಿರುತ್ತೆ, ಕರೆಕ್ಟ್? ಸೊ ಇಲ್ಲಿ ಉತ್ತರ 1 1 ಅಂತ ಬರೆದ್ಬಿಡೋಣ. ಇನ್ನು ಯಾವ ಘಟನೆಗಳ ಮೊತ್ತ, ಇನ್ನು ಯಾವ ಈವೆಂಟ್ಸಿನ ಸಮ್ಮು 1ಕ್ಕೆ ಸಮವಾಗಿರುತ್ತೆ? ಜ್ಞಾಪಕ ಇಟ್ಕೊಳ್ಳಿ, ಎಲಿಮೆಂಟರಿ ಈವೆಂಟ್ಸ್. ಸೊ ಯಾವಾಗ ನಾವು ಎಲಿಮೆಂಟರಿ ಈವೆಂಟ್ಸ್, ಒಂದು ಆಕ್ಟಿವಿಟಿಯ ಎಲಿಮೆಂಟರಿ ಈವೆಂಟ್ಸ್ ಅಂದರೆ ಪ್ರಾಥಮಿಕ ಘಟನೆಗಳು, ಯಾವಾಗ ಎಲಿಮೆಂಟರಿ ಈವೆಂಟ್ಸ್ನ ನಾವು ಆ್ಯಡ್ ಮಾಡ್ತೀವೋ, ಪ್ರಾಥಮಿಕ ಘಟನೆಗಳನ್ನು ನಾವು ಮೊತ್ತ ಮಾಡ್ತೀವೋ, ಅದು ಕೂಡ ಯಾವುದಕ್ಕೆ ಸಮವಾಗಿರುತ್ತೆ? 1ಕ್ಕೆ ಸಮವಾಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಆಲ್ರೈಟ್, ಎರಡನೇದಕ್ಕೆ ಹೋಗೋಣ. ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಡ್ಯಾಶ್, ಇಂತಹ ಘಟನೆಗಳಿಗೆ ಡ್ಯಾಶ್ ಎಂದು ಅನ್ನುತ್ತಾರೆ. ಸೊ ಇಲ್ಲಿ ಸಂಭವನೀಯತೆ ಎಷ್ಟಿರುತ್ತೆ? 0 ಆಗಿರುತ್ತೆ. ಯಾಕಂದರೆ ಅದು ನಡೆಯಕ್ಕೆ ಸಾಧ್ಯನೇ ಇಲ್ಲ, ಕರೆಕ್ಟ್? ಸಂಭವಿಸಲು ಅಸಾಧ್ಯವಾದ ಘಟನೆ, ಅಸಾಧ್ಯವಾದ ಘಟನೆ ಅಂದರೆ ಏನು? ಇಂಪಾಸಿಬಲ್ ಈವೆಂಟ್, ಕರೆಕ್ಟ್? ದ ಪ್ರಾಬಬಿಲಿಟಿ ಆಫ್ ಈವೆಂಟ್ ದಟ್ ಕೆನಾಟ್ ಹ್ಯಾಪನ್. ಸೊ ದಟ್ ಕೆನಾಟ್ ಹ್ಯಾಪನ್ ಪ್ರಾಬಬಿಲಿಟಿ ಎಷ್ಟಿರುತ್ತೆ? 0 ಇರುತ್ತೆ. ಸಚ್ ಅನ್ ಈವೆಂಟ್ ಇಸ್ ಕಾಲ್ಡ್ ಆಸ್ ಇಂಪಾಸಿಬಲ್ ಈವೆಂಟ್, ಕರೆಕ್ಟ್? ಇಂಪಾಸಿಬಲ್ ಈವೆಂಟ್. ಸೊ ಇಲ್ಲಿ ಸಂಭವನೀಯತೆ ಡ್ಯಾಶ್ ಎಂದು ಇದನ್ನು, ಓಕೆ, ಇಂಥ ಘಟನೆಗಳನ್ನು ಡ್ಯಾಶ್ ಎನ್ನುತ್ತಾರೆ. ಸೊ ಏನಂತ ಕರೀತಾರೆ? ಅಸಂಭವ ಘಟನೆಗಳು. ಓಕೆ, ಅಸಂಭವ ಘಟನೆಗಳು ಎಂದು ಕರೆಯುತ್ತಾರೆ, ರೈಟ್? ಥರ್ಡ್ ಒನ್, ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆಯು 1 ಆಗಿರುತ್ತದೆ. ಇಂತಹ ಘಟನೆಗಳನ್ನು ಖಚಿತ ಘಟನೆಗಳು ಎಂದು ಕರೆಯುತ್ತಾರೆ, ಕರೆಕ್ಟ್? ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ದ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ದಟ್ ಇಸ್ ಸರ್ಟನ್ ಟು ಹ್ಯಾಪನ್, 100% ಆಗೇ ಆಗತ್ತೆ ಅನ್ನೋ ಈವೆಂಟ್ಗಳಿಗೆ ಪ್ರಾಬಬಿಲಿಟಿ ಎಷ್ಟಿರುತ್ತೆ? 1 ಅಂತ ಇರುತ್ತೆ. ಅದ್ರ ಜೊತೆಗೆ ಇಂಥ ಈವೆಂಟ್ಗಳಿಗೆ ಏನಂತ ಕರಿತೀವಿ ನಾವು? ಶ್ಯೂರ್ ಈವೆಂಟ್ಸ್. ಓಕೆ, ಇದು ಇಂಪಾಸಿಬಲ್ ಈವೆಂಟ್ಸ್. ಇಂಪಾಸಿಬಲ್ ಈವೆಂಟ್ಸ್ ಅಸಂಭವ ಘಟನೆಗಳು, ಶ್ಯೂರ್ ಈವೆಂಟ್ಸ್ ಖಚಿತ ಘಟನೆಗಳು. ಕ್ಲಿಯರ್? ಓಕೆ, 4ನೇದಕ್ಕೆ ಹೋಗೋಣ. ಸೊ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು, ಸೊ ನಾನು ಇಲ್ಲೇ ಹೇಳ್ದಂಗೆ ಏನಂತ ಹೇಳಿದೆ ಆನ್ಸರ್ ಇದಕ್ಕೆ 1,
ರೈಟ್. ಸೊ 1 ಇಲ್ಲೂ ಕೂಡ ಆನ್ಸರ್ ಎಷ್ಟಿರುತ್ತೆ 1. ಸೊ ಇವಾಗ ನಾವು ಪಾಠದಲ್ಲಿ 5 ಕಲರ್ ಇರುವ ಒಂದು ಡಿಸ್ಕ್ನ ತಗೊಂಡ್ವಿ. ಸೊ ಪ್ರತಿಯೊಂದು ಕಲರು ಏನಾಗುತ್ತೆ ಇಲ್ಲಿ ಪ್ರಾಥಮಿಕ ಘಟನೆಗಳು ಅಥವಾ ಎಲಿಮೆಂಟರಿ ಈವೆಂಟ್ಸ್. ಪ್ರತಿಯೊಂದು ಎಲಿಮೆಂಟರಿ ಈವೆಂಟಿನ ಪ್ರಾಬಬಿಲಿಟಿನ ನಾವು ಆ್ಯಡ್ ಮಾಡಿದಾಗ, ಸೊ 5 ಕಲರ್ಗಳಿದ್ದಾವೆ, ಈ ಕಲರಿನ ಪ್ರಾಬಬಿಲಿಟಿ ಎಷ್ಟಾಗುತ್ತೆ 1/5 1/5 1/5 1/5 1/5 1/5. ಸೊ 1/5 5 ಸತಿ ಬರೆದು ಆ್ಯಡ್ ಮಾಡಿದಾಗ ಅದೆಷ್ಟಿಗಿರುತ್ತೆ 1 ಅಂತಲೇ ಬರುತ್ತೆ, ರೈಟ್. ಸೊ ಅದನ್ನೇ ಇಲ್ಲಿ ಕೇಳಿದ್ದಾರೆ ಪ್ರಶ್ನೆನ. ನೆಕ್ಸ್ಟ್, ಒಂದು ಘಟನೆಯ ಸಂಭವನೀಯತೆಯು ಡ್ಯಾಶ್ಗಿಂತ ದೊಡ್ಡದು ಅಥವಾ ಸಮ ಮತ್ತು ಡ್ಯಾಶ್ಗಿಂತ ಚಿಕ್ಕದು ಅಥವಾ ಸಮವಾಗಿರುತ್ತದೆ. ಏನಂತ ಹೇಳ್ತಾ ಇದ್ದಾರೆ, ದ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡ್ಯಾಶ್ ಆ್ಯಂಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಡ್ಯಾಶ್. ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಓಕೆ, ಇಲ್ಲಿ 0, ಮತ್ತೆ ಆ್ಯಂಡ್ ಲೆಸರ್ ದೆನ್ ಆರ್ ಈಕ್ವಲ್ ಟು 1, ಲೆಸರ್ ದೆನ್ ಆರ್ ಈಕ್ವಲ್ ಟು 1. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಸಂಭವನೀಯತೆಯ ವ್ಯಾಪ್ತಿ, ಅಂದರೆ ರೇಂಜ್ ಆಫ್ ಪ್ರಾಬಬಿಲಿಟಿ. ಸೊ ಪ್ರಾಬಬಿಲಿಟಿ ಯಾವೆಲ್ಲ ವ್ಯಾಲ್ಯೂಗಳನ್ನ ತಗೋಬೋದು, ಪ್ರಾಬಬಿಲಿಟಿ 0 ತಗೋಬೋದು, 0ಕ್ಕಿಂತ ಜಾಸ್ತಿ ಆಗ್ಬೋದು, 1 ಕೂಡ ತಗೋಬೋದು, 1ಕ್ಕಿಂತ ಕಡಿಮೆ ಇರಬೇಕಾದ್ರೆ 1ಕ್ಕಿಂತ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಜ್ಞಾಪಕ ಇಟ್ಕೊಳ್ಳಿ 0 to, ಸೊ ಇದನ್ನು ಯಾವ ರೀತಿ ಬರಿಬೋದು ಗೊತ್ತಾ, ಸೊ ಇ ಅನ್ನೋ ಒಂದು ಈವೆಂಟ್ ಆದರೆ ನೋಡಿ, ಪಿ ಆಫ್ ಇ ಅನ್ನೋ ಒಂದು ಈವೆಂಟು ಇದು ಯಾವಾಗ್ಲೂ 0ಕ್ಕಿಂತ ಜಾಸ್ತಿ ಅಥವಾ 0ಗೆ ಸಮವಾಗಿರುತ್ತದೆ. ಅದೇ ರೀತಿ ಈ ಪಿ ಆಫ್ ಇ 1ಕ್ಕಿಂತ ಕಡಿಮೆ ಅಥವಾ 1ಗೆ ಸಮವಾಗಿರುತ್ತದೆ. ಇದನ್ನು ಹೊರತುಪಡಿಸಿ 0ಗಿಂತ ಕಮ್ಮಿನೂ ಹೋಗೋಕ್ಕಾಗಲ್ಲ, 1ಕ್ಕಿಂತ ಜಾಸ್ತಿನೂ ಹೋಗೋಕ್ಕಾಗಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಇದಕ್ಕೆ ರೇಂಜ್ ಆಫ್ ಪ್ರಾಬಬಿಲಿಟಿ ಅಂತ ಕರೀತಾರೆ, ಅಂದರೆ ಸಂಭವನೀಯತೆಯ ವ್ಯಾಪ್ತಿ. ಸೊ ಎಲ್ಲಿಂದ ಎಲ್ಲಿವರೆಗೂ, 0 ಇಂದ 1ವರೆಗೂ ಅಷ್ಟೇ ಸಾಧ್ಯ. 0 ಆಗುತ್ತಾ, ಆಗುತ್ತೆ, 1 ಕೂಡ ಆಗುತ್ತೆ, 0ಕ್ಕಿಂತ ಕಮ್ಮಿ ಆಗಲ್ಲ, 1ಕ್ಕಿಂತ ಜಾಸ್ತಿ ಆಗಲ್ಲ. ಕ್ಲಿಯರ್? ಆಲ್ ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ 2ನೇ ಪ್ರಶ್ನೆ ತೊಗೊಂಡಿದ್ದೀವಿ. ಪ್ರಶ್ನೆಯಲ್ಲಿ ಏನಿದೆ ನೋಡೋಣ. ಕೆಳಗಿನ ಯಾವ ಪ್ರಯೋಗಗಳು ಸಮಾನ ಫಲಿತಗಳು ಹೊಂದಿವೆ ವಿವರಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪೆರಿಮೆಂಟ್ಸ್ ಹ್ಯಾವ್ ಈಕ್ವಲಿ ಲೈಕ್ಲಿ ಔಟ್ಕಮ್. ಕರೆಕ್ಟ್, ಸಮಾನ ಫಲಿತಗಳು ಹೊಂದಿವೆ, ಈಕ್ವಲಿ ಲೈಕ್ಲಿ ಔಟ್ಕಮ್. ಇವಾಗ ಡಿಸ್ಕ್ ತಿರುಗಿಸ್ಬೇಕಾದ್ರೆ ಈಕ್ವಲಿ ಲೈಕ್ಲಿ ಔಟ್ಕಮ್ ಇತ್ತ ಎಲ್ಲದಕ್ಕೂ? ಎಸ್, ಎಲ್ಲದಕ್ಕೂ ಈಕ್ವಲಿ ಲೈಕ್ಲಿ ಔಟ್ಕಮ್. ಯಾವ ಕಲರ್ ಬೇಕಾದ್ರೂ ನಿಲ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿ ಕೆಲವು ಘಟನೆಗಳನ್ನು ಕೊಟ್ಟಿದ್ದಾರೆ, ಕೆಲವು ಏನು ಕೊಟ್ಟಿದ್ದಾರೆ, ಪ್ರಯೋಗಗಳನ್ನು ಕೊಟ್ಟಿದ್ದಾರೆ. ಈ ಪ್ರಯೋಗಗಳನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಹೇಳಬೇಕು, ಇದು ಸಮವಾದ ಘಟನೆ, ಸಮಾನ ಫಲಿತಗಳು ಹೊಂದಿದ್ದಾವ ಅಥವಾ ಇಲ್ಲ. ಅಕಸ್ಮಾತ್ ಇಲ್ಲ ಅಂದರೆ ಯಾಕೆ ಅಂತ ಕೂಡ ವಿವರಿಸಬೇಕು. ಓಕೆ, ಮೊದಲನೇದು, ಒಬ್ಬ ಚಾಲಕನು ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ. ಕಾರ್ ಸ್ಟಾರ್ಟ್ ಆಗುವುದು ಅಥವಾ ಸ್ಟಾರ್ಟ್ ಆಗದೆ ಇರುವುದು ಅಲ್ವಾ. ಸೊ ಇಲ್ಲೇನು ಕೇಳ್ತಿದ್ದಾರೆ, ಡ್ರೈವರ್ ಅಟೆಂಪ್ಟ್ಸ್ ಟು ಸ್ಟಾರ್ಟ್ ಅ ಕಾರ್, ದ ಕಾರ್ ಸ್ಟಾರ್ಟ್ಸ್ ಆರ್ ಡಸ್ ನಾಟ್ ಸ್ಟಾರ್ಟ್. ಸೊ ಇದು ಒಂದು ಏನೀಗ, ಇದು ಒಂದು ಪ್ರಯೋಗ. ಸೊ ಇವಾಗ ಇದು ಸ್ಟಾರ್ಟ್ ಆಗುತ್ತೋ ಇಲ್ವೋ, ಇದು ಸಮಾನ ಫಲಿತಗಳು ಹೊಂದಿರುವ ಘಟನೆನ, ಈಕ್ವಲಿ ಲೈಕ್ಲಿ ಔಟ್ಕಮ್ ಇದು ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ, ಜಸ್ಟ್ ಕಾರ್ ಅಂತ ಕೊಟ್ಟಿದ್ದಾರೆ. ಏನು ಯಾರಿಗೆ ಗೊತ್ತು ಈ ಕಾರ್ ಯಾವ ರೀತಿ ಇದೆ ಅಂತ? ಗುಜ್ರಿಯಲ್ಲಿ ಹಾಕಿದಾರ ಈ ಕಾರ್ನ, ಅಥವಾ ಮನೆ ಹತ್ರ ನಿಲ್ಸಿದಾರ, ಶೋರೂಮಲ್ಲಿ ಇದೆಯಾ? ಸೊ ಮನೆ ಹತ್ರ ನಿಲ್ಸಿದ್ರು ತುಂಬ ದಿನ ಆಗಿದೆಯಾ ಸ್ಟಾರ್ಟ್ ಮಾಡಿ ಕಾರ್ನ, ಕಾರಲ್ಲಿ ಪೆಟ್ರೋಲ್ ಇದೆಯೋ ಇಲ್ವೋ, ಡೀಸೆಲ್ ಇದೆಯೋ ಇಲ್ವೋ, ಯಾರಿಗೆ ಗೊತ್ತು? ಸೊ ಇವೆಲ್ಲ ವಿವರಗಳನ್ನ ಇಲ್ಲಿ ಕೊಟ್ಟಾಗ ಅವಾಗ ಬೇಕಾದ್ರೆ ನಾವು ಹೇಳ್ಬೋದು ಈ ಕಾರ್ ತುಂಬ ಚೆನ್ನಾಗಿದೆ, ಈ ಕಾರಲ್ಲಿ ಪೆಟ್ರೋಲ್ ಇದೆ, ಚೆನ್ನಾಗಿ ಕಂಡೀಷನಲ್ಲಿದೆ ಅಂದಾಗ ಇಲ್ಲಿ ಅದು ಅವಾಗ ಏನಾಗುತ್ತೆ, ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗುತ್ತೆ. ಬಟ್ ಇಲ್ಲಿ ಈ ಪ್ರಶ್ನೆಯಲ್ಲಿ ಏನು ಮಾಡ್ತಿದ್ದಾರೆ, ಜಸ್ಟ್ ಕಾರ್ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನೂ ಹೇಳ್ತಾ ಇಲ್ಲ ಕಾರಿನ ಬಗ್ಗೆ ಅಲ್ವಾ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇದಕ್ಕೆ ನಾವೇನಂತ ಹೇಳ್ಬೋದು, ಇದಕ್ಕೆ ಈಕ್ವಲಿ ಲೈಕ್ಲಿ ಔಟ್ಕಮ್ ಇರೋದಿಲ್ಲ. ಇಲ್ಲೂ ಅಷ್ಟೇ ಈಕ್ವಲಿ ಲೈಕ್ಲಿ ಔಟ್ಕಮ್ ಇರೋದಿಲ್ಲ. ಯಾಕೆ ಇರೋದಿಲ್ಲ ಈಕ್ವಲಿ ಲೈಕ್ಲಿ ಔಟ್ಕಮ್? ಯಾಕಂದರೆ ನಮಗೆ ಕಾರಿನ ಪರಿಸ್ಥಿತಿ, ಕಾರಿನ ಕಂಡೀಷನ್ ಬಗ್ಗೆ ಗೊತ್ತಿಲ್ಲ, ಕಾರಿನ ಕಂಡೀಷನ್ ಬಗ್ಗೆ ಇಲ್ಲಿ ಕೊಟ್ಟೂ ಇಲ್ಲ. ಸೊ ಕಾರ್ ಯಾವ ರೀತಿ ಇದೆ, ತುಂಬ ಹಳೆ ಕಾರ ಅಥವಾ ತುಂಬ ಹೊಸ ಕಾರಲ್ಲಿ ಪೆಟ್ರೋಲ್ ಇದೆಯೋ ಇಲ್ವೋ, ಇದೆಲ್ಲ ಕಂಡೀಷನ್ಸ್ ಆಗೇ ಆಗುತ್ತೆ ಕಾರ್ ಸ್ಟಾರ್ಟ್ ಆಗೋಕ್ಕೆ ಅಲ್ವಾ. ಸೊ ಅದನ್ನು ಯಾವುದೇ ಕೊಡದೇ ಇರೋ ಕಾರಣ ಇದಕ್ಕೆ ಈಕ್ವಲಿ ಲೈಕ್ಲಿ ಔಟ್ಕಮ್ ಅಂತ ನಾವು ಕರೆಯೋದಕ್ಕೆ ಆಗಲ್ಲ. ಕ್ಲಿಯರ್? ಓಕೆ, ನೆಕ್ಸ್ಟ್ ಇನ್ನೊಂದು ನೋಡಿ, ಅರ್ಥ ಆಗುತ್ತೆ. ಒಬ್ಬ ಆಟಗಾರ ಬ್ಯಾಸ್ಕೆಟ್ಬಾಲನ್ನು ಗುರಿಯತ್ತ ಎಸೆಯಲು ಪ್ರಯತ್ನಿಸುತ್ತಾನೆ. ಅವನ ಅಥವಾ ಅವಳ ಗುರಿ ಮುಟ್ಟುವುದು ಅಥವಾ ಗುರಿ ಮುಟ್ಟದೆ ಇರುವುದು ಅಲ್ವಾ. ಏನಂತ ಹೇಳ್ತಾ ಇದ್ದಾರೆ, ಅ ಪ್ಲೇಯರ್ ಅಟೆಂಪ್ಟ್ಸ್ ಟು ಶೂಟ್ ಅ ಬ್ಯಾಸ್ಕೆಟ್ ಬಾಲ್, ಶಿ ಆರ್ ಹಿ ಶೂಟ್ಸ್ ಆರ್ ಮಿಸ್ಸಸ್ ದ ಶಾಟ್. ಸೊ ಬ್ಯಾಸ್ಕೆಟ್ ಬಾಲ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಮೇಲ್ಗಡೆ ಒಂದು ನೆಟ್ ಇರುತ್ತೆ, ಆ ನೆಟ್ಟಿನ ಒಳಗಡೆ ನಾವು ಬಾಲ್ನ ಹಾಕಬೇಕು. ಇವಾಗ ನಾನೇ ಹೋಗಿ ಹಾಕಿದೆ ಅಂದ್ಕೊಳ್ಳಿ, ಸೊ ಅದು ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗುತ್ತಾ? ಆಗಲ್ಲ. ಸೊ ಇಲ್ಲೂ ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವನು ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದಾನೆ, ಎಷ್ಟು ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ದಾನೆ, ಅವನೊಬ್ಬ ಪ್ಲೇಯರ್ ಅಲ್ವಾ, ಕಾಮನ್ ಮ್ಯಾನ. ಸೊ ಇದೆಲ್ಲದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳ್ತಾ ಇರ್ತಿದ್ದಾರೆ, ಅವನು ಅವಳು. ಸೊ ಈ ಅವನು ಅವಳು ನಾರ್ಮಲ್ ಪರ್ಸನ್ನ, ಬ್ಯಾಸ್ಕೆಟ್ಬಾಲ್ ಮುಟ್ಟೆ ಅಲ್ವಾ ಇಲ್ಲಿವರೆಗೂ, ಅಥವಾ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ನ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಮಗೆ ಕೊಟ್ಟಿಲ್ಲ. ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ ಆಗಿದ್ರು ಕೂಡ ಅವಾಗ ಇದು ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗ್ತಾಯಿತ್ತು. ಇವಾಗ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ ಅಲ್ಲ, ಅದ್ರ ಬಗ್ಗೆ ಯಾವ ಇನ್ಫಾರ್ಮೇಷನ್ ಕೂಡ ಕೊಟ್ಟಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ, ಅಷ್ಟೊಂದು ಇನ್ಫಾರ್ಮೇಷನ್ ನಮಗೆ ಕೊಟ್ಟಿಲ್ಲ ಈ ಪ್ರಶ್ನೆಯಲ್ಲಿ.
ಸೊ ಅವನು ಬಾಸ್ಕೆಟ್ಬಾಲ್ ಆಡೋಕ್ಕೆ ಬರುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಸೊ ಇದಕ್ಕೂ ಕೂಡ ಈಕ್ವಲಿ ಲೈಕ್ಲಿ ಔಟ್ಕಮ್ ಅಂದರೆ ಸಮಾನ ಫಲಿತಗಳು ಹೊಂದಿವೆ ಅಂತ ಹೇಳೋದಕ್ಕೆ ನಮಗೆ ಸಾಧ್ಯವಿಲ್ಲ. ಸೊ ಸೆಕೆಂಡ್ ಒನ್ ಕೂಡ ನಾಟ್. ರೈಟ್, ಆಲ್ ರೈಟ್. ಥರ್ಡ್ ಒನ್ ನೋಡೋಣ. ನೋಡಿ, ಸರಿ ತಪ್ಪು ಉತ್ತರವಿರುವ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸಲಾಗಿದೆ, ಉತ್ತರವು ಸರಿ ಅಥವಾ ತಪ್ಪು ಆಗಿರುವುದು. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಥರ್ಡ್ ಒನ್ನು, ಅ ಟ್ರಯಲ್ ಇಸ್ ಮೇಡ್ ಟು ಆನ್ಸರ್ ಅ ಟ್ರೂ ಆರ್ ಫಾಲ್ಸ್ ಕ್ವೆಶನ್, ದ ಆನ್ಸರ್ ಇಸ್ ರೈಟ್ ಆರ್ ರಾಂಗ್. ಇವಾಗ ನೋಡಿ, ಒಂದು ಪ್ರಶ್ನೆಗೆ ಏನು ಕೇಳ್ತಾ ಇದ್ದಾರೆ, ಇವಾಗ ಪ್ರಶ್ನೆ ಗೊತ್ತಿದೆಯಾ ಇಲ್ವೋ ಅದನ್ನು ಬಿಟ್ಬಿಡಿ ಬೇಕಾದ್ರೆ. ಓಕೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಒಂದು ಪ್ರಶ್ನೆ ಓದ್ತೀರಾ ಟ್ರೂ ಆರ್ ಫಾಲ್ಸ್ ಅಂತ ಹೇಳಬೇಕು. ನಿಮಗೆ ಆ ಟಾಪಿಕೇ ಓದಿಲ್ಲ ಅಂದ್ಕೊಳ್ಳಿ, ನೀವು ಸುಮ್ಮನೆ ಟ್ರೂ ಅಂತ ಬರೆದಿದ್ದೀರ ಅಂದ್ಕೊಳ್ಳಿ, ಅಥವಾ ಸುಮ್ಮನೆ ಫಾಲ್ಸ್ ಅಂತ ಬರೆದಿರ್ತೀರ ಅಂದ್ಕೊಳ್ಳಿ. ಸೊ ಟ್ರೂ ಅಂತ ಬರೆದಿದ್ದು ಕರೆಕ್ಟ್ ಆಗಿದ್ದರೆ ನಿಮಗೆ ಆನ್ಸರ್ ಬಂತು, ಮಾರ್ಕ್ಸ್ ಬಂತಲ್ವಾ. ಫಾಲ್ಸ್ ಅಂತ ಬರೆದು ಟ್ರೂ ಕರೆಕ್ಟ್ ಆಗಿದ್ದರೆ ನಿಮಗಲ್ಲಿ ಮಾರ್ಕ್ಸ್ ಹೋಗುತ್ತೆ. ಸೊ ಈ ಥರ್ಡ್ ಪ್ರಯೋಗ ಇದೆ ನೋಡಿ, ಇದಕ್ಕೆ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇರುತ್ತದೆ, ಟಿಕ್ ಮಾರ್ಕ್ ಹಾಕೋಣ. ಓಕೆ, ಥರ್ಡ್ ಒನ್ ಕೂಡ ಇರುತ್ತೆ. ಸೊ ಯಾರು ಬೇಕಾದ್ರೂ ಟ್ರೂ ಆರ್ ಫಾಲ್ಸ್ ಅನ್ಬೋದು, ಯಾರು ಬೇಕಾದರೂ ಅನ್ಬೋದು ಟ್ರೂ ಆರ್ ಫಾಲ್ಸ್. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರುವ ಮುದುಕಿಯವರು ಬೇಕಾದ್ರೆ ಹೇಳ್ಬೋದು ಟ್ರೂ ಆರ್ ಫಾಲ್ಸ್ ಅಂತ, ಸುಮ್ಮನೆ ಗೆಸ್ ಮಾಡ್ಬೋದಲ್ವಾ. ರೈಟ್. ಸೊ ಈ ಪ್ರಯೋಗಕ್ಕೆ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಥವಾ ಸಮಾನ ಫಲಿತಗಳು ಹೊಂದಿವೆ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆ ನಾವು ಟಿಕ್ ಮಾರ್ಕ್ ಹಾಕಿದ್ದೀವಿ. ರೈಟ್. ನಾಲ್ಕನೇದು ನೋಡೋಣ. ಒಂದು ಮಗುವು ಜನಿಸಿದೆ, ಇದು ಒಂದು ಗಂಡು ಅಥವಾ ಒಂದು ಹೆಣ್ಣು ಆಗಿರುವುದು. ಏನು ಹೇಳ್ತಿರ್ತಾರೆ, ಅ ಬೇಬಿ ಈಸ್ ಬಾರ್ನ್, ಇಟ್ ಈಸ್ ಅ ಬಾಯ್ ಆರ್ ಅ ಗರ್ಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಎರಡೇ ಜೆಂಡರ್ ಇರೋದು. ರೈಟ್, ಒಂದು ಹೆಣ್ಣಾಗಬೇಕು ಇಲ್ಲ ಬಾಯ್ ಅಂದರೆ ಗಂಡು ಆಗಬೇಕು. ಸೊ ಇವಾಗ ಜನಿಸಿದೆ, ಆಲ್ರೆಡಿ ಜನಿಸ್ಬಿಟ್ಟಿದೆ. ಸೊ ಅದು ಬಾಯ್ ಆರ್ ಗರ್ಲ್, ಈಕ್ವಲಿ ಲೈಕ್ಲಿ ಔಟ್ಕಮ್. ಎಸ್, ಇದಕ್ಕೂ ಕೂಡ ಈಕ್ವಲಿ ಲೈಕ್ಲಿ ಔಟ್ಕಮ್. ಜನಿಸ್ಬಿಟ್ಟಿದೆ ಇದು. ಓಕೆ, ಜನಿಸಿದೆ. ಸೊ ಇಸ್ ಬಾರ್ನ್ ಅಂದರೆ ಆಲ್ರೆಡಿ ಅದು ಜೀವ ತೊಗೊಂಡು ಆಚೆ ಬಂದಿದೆ. ಬಾಯ್ ಆರ್ ಗರ್ಲು, ಇದಕ್ಕೆ ಈಕ್ವಲಿ ಲೈಕ್ಲಿ ಔಟ್ಕಮ್ ಇರುತ್ತೆ. ಸೊ ಬಾಯ್ಗೂ 1/2, ಗರ್ಲ್ಗೂ 1/2. ರೈಟ್. ಸೊ ಇಲ್ಲೂ ನೋಡಿ, ಟ್ರೂಗೂ 1/2, ಫಾಲ್ಸ್ಗೂ 1/2. ಬಟ್ ಇಲ್ಲಿ ಹಾಗಾಗಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಕಂಡೀಷನ್ಸ್ ಬೇಕಾಗುತ್ತೆ. ಇವಾಗ ಬಾಸ್ಕೆಟ್ಬಾಲ್ ಬರುತ್ತಾ, ಈ ಕಾರಲ್ಲಿ ಪೆಟ್ರೋಲ್ ಇದೆಯಾ, ಕಂಡೀಷನ್ಸ್. ರೈಟ್. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ರೈಟ್. ಸೊ ನಿಮಗೆ ಈ ಪಾಠದಿಂದ ಏನೇ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಏನೋ ಡೌಟ್ಸ್ ಇದ್ದರೆ ಇದೇ ವಿಡಿಯೋವಿನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಆ ಕಮೆಂಟ್ನ ನಾನು ನಮ್ಮ ತಂಡ ಆದಷ್ಟು ಬೇಗ ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆಲ್ ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ, ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ತೊಗೊಂಡಿದ್ದೀವಿ. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ದ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್? ಸಂಭವನೀಯತೆ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನಮಗೇನು ಗೊತ್ತಿದೆ ಸಂಭವನೀಯತೆ ಅಂದ್ರೇನು? ಪ್ರಾಬಬಿಲಿಟಿ ಆಫ್ ಇದು 0ಕ್ಕಿಂತ ಜಾಸ್ತಿ ಅಥವಾ ಸಮವಾಗಿರಬೇಕು, ಅಥವಾ 1ಕ್ಕಿಂತ ಕಮ್ಮಿ ಅಥವಾ ಸಮವಾಗಿರಬೇಕು. ಸೊ ಇವೆರಡರ ಮಧ್ಯದಲ್ಲಿ ಬಂದರೆ ಅದು ಓಕೆ. ರೈಟ್. ಸೊ ಮೊದಲನೇದು ನೋಡಿ, ಮೊದಲನೇದು 2/3. 2/3 ಅಂದರೆ ಎಷ್ಟಾಗುತ್ತೆ? 1ಗಿಂತ ಕಡಿಮೆ ಇದೆಯಾ ಇದು? ಕರೆಕ್ಟ್. 3/3 ಅಂದರೆ 1, ಜ್ಞಾಪಕ ಇಟ್ಕೊಳ್ಳಿ. 3/3 ಅಂದರೆ 1. 2/3 ಆಬ್ವಿಯಸ್ಲಿ 1ಕ್ಕಿಂತ ಕಡಿಮೆ ಇರುತ್ತೆ. ಸೊ ಇದಾಗಕ್ಕೆ ಸಾಧ್ಯ ಇದೆ. ರೈಟ್. ನೆಕ್ಸ್ಟ್ ಇದು ನೋಡಿ, 15%. 15% ನಾವು ಯಾವ ರೀತಿ ಬರೀಬೋದು? 15 ಡಿವೈಡೆಡ್ ಬೈ 100. 15 ಡಿವೈಡೆಡ್ ಬೈ 100 ಅಂದರೆ 0.15. ಕರೆಕ್ಟಾ? ಈ 0.15 0 ಮತ್ತು 1ರ ನಡುವೆ ಇದೆಯಾ? ಇದೆ. ಸೊ ಇದು ಕೂಡ ನೋ ಪ್ರಾಬ್ಲಮ್. 0.7 ಇದು ಕೂಡ 0 ಮತ್ತು 1ರ ನಡುವೆ ಇದೆಯಾ? ಇದು ಕೂಡ ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಆಪ್ಷನ್ ಬಿ ನೋಡಿ, -1.5 ಆಗ್ತಾ ಇದೆ. -1.5 ಅಂದರೆ 0ಕ್ಕಿಂತ ಕಡಿಮೆ ಹೋಗ್ತಾ ಇದೆ. 0ಕ್ಕಿಂತ ಕಡಿಮೆ ಹೋಗೋಕ್ಕೆ ಸಾಧ್ಯನಾ? ಇಲ್ಲ. ಸೊ ಇದೇ ನಮ್ಮ ಸರಿಯಾದ ಉತ್ತರ. ಅಂದರೆ ಇದು ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್? ಆಪ್ಷನ್ ಬಿ ಕೆನಾಟ್ ಬಿ ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್. ಯಾಕೆ ಅಂದರೆ ಸಂಭವನೀಯತೆಯ ವ್ಯಾಪ್ತಿ ಈ ರೀತಿ ಇದೆ. ಓಕೆ, ರೇಂಜ್ ಆಫ್ ಪ್ರಾಬಬಿಲಿಟಿ ಈ ರೀತಿ ಇದೆ. ಇದರಿಂದ ನಾವು ಈ ಆನ್ಸರ್ ಸರಿ ಅಂತ ಹೇಳ್ಬೋದು. ಕ್ಲಿಯರ್? ಸೊ ಹಾಗಾದರೆ ಈ ಪ್ರಾಬಬಿಲಿಟಿ ಬರಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಕ್ಲಿಯರ್? ಆಲ್ರೈಟ್. 4ನೇ ಪ್ರಶ್ನೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. 5ನೇ ಪ್ರಶ್ನೆ ಏನಂತ ಇದೆ? ಪಿ ಆಫ್ ಇ ಈಸ್ ಈಕ್ವಲ್ ಟು 0.05. ವಾಟ್ ಇಸ್ ದ ಪ್ರಾಬಬಿಲಿಟಿ ಪಿ ಆಫ್ ನಾಟ್ ಇ? ಸೊ ಪೂರಕ ಘಟನೆಗಳು ಅಂದರೆ ಕಾಂಪ್ಲಿಮೆಂಟ್ರಿ ಇವೆಂಟ್ಸ್. ಸೊ ಕಾಂಪ್ಲಿಮೆಂಟ್ರಿ ಇವೆಂಟ್ಸ್ನ ಫಾರ್ಮುಲಾ ಯಾವ ರೀತಿ ಇದೆ? ಪಿ ಆಫ್ ಇ ಪ್ಲಸ್ ಪಿ ಆಫ್ ನಾಟ್ ಇ. ಇದು ಯಾವುದಕ್ಕೆ ಸಮವಾಗಿರುತ್ತೆ? 1ಕ್ಕೆ ಸಮವಾಗಿರುತ್ತೆ ಯಾವಾಗಲೂ. ಓಕೆ, ಪಿ ಆಫ್ ನಾಟ್ ಇ ಯಾವಾಗಲೂ 1ಕ್ಕೆ ಸಮವಾಗಿರುತ್ತೆ. ಇವಾಗ ಪಿ ಆಫ್ ಇ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಪಿ ಆಫ್ ಇ 0.05. 0.05 ಪ್ಲಸ್ ಪಿ ಆಫ್ ನಾಟ್ ಇ. ಓಕೆ, ಈ ನಾಟ್ ಇನ ನಾವು ಈ ಡ್ಯಾಶ್ ಅಂತಲೂ ಬರಿಬೋದು, ಈ ಬಾರ್ ಅಂತಲೂ ಬರಿಬೋದು. ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಓಕೆ, ನಾಟ್ ನೋಡಿ, ಇದು ಕರೆಕ್ಟು, ಇದು ಕರೆಕ್ಟೇ, ಹಾಗೂ ಇದು ಕರೆಕ್ಟ್. ಈ ಡ್ಯಾಶ್, ಇನ ಮೇಲೆ ಒಂದು ಡ್ಯಾಶ್ ಹಾಕಿದ್ದೀವಿ. ಕ್ಲಿಯರ್? ಸೊ ಇವಾಗ ಏನು ಮಾಡಬೇಕು? ಇಸ್ ಈಕ್ವಲ್ ಟು 1. ಈ 0.05ನ ಈ ಕಡೆ ಕಳಿಸಿ, ಯಾವಾಗ ಏನಾಗುತ್ತೆ? 1 ಮೈನಸ್ 0.05 ವಿಚ್ ಇಸ್ ಆಲ್ಸೋ ಈಕ್ವಲ್ ಟು 0.95. ಇದು ನಮ್ಮ ಸರಿಯಾದ ಉತ್ತರ. ಸೊ ಕೊನೆಯದಾಗಿ ಪಿ ಆಫ್ ನಾಟ್ ಇ, ಪಿ ಪ್ರಾಬಬಿಲಿಟಿ ಆಫ್ ಏನದು?
ಈ ಅಲ್ಲದ ಘಟನೆಯ ಸಂಭವನೀಯತೆ, ಈ ಅಲ್ಲದ ಘಟನೆಯ ಸಂಭವನೀಯತೆ ಏನಂತ ಬರಿಬೋದು ನಾವು 0.95 ಅಂತ ಬರಿಬೋದು. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ನಾವು ಯಾವುದೆಲ್ಲ ಸಿದ್ಧಾಂತಗಳನ್ನು ಕಾನ್ಸೆಪ್ಟ್ಸ್ನ ಪಾಠದಲ್ಲಿ ಓದಿದ್ದೀವೋ ಅದೇ ಕಾನ್ಸೆಪ್ಟ್ಸ್ನ ಅದೇ ಸಿದ್ಧಾಂತಗಳನ್ನು ಇಟ್ಕೊಂಡು ಈ ಪಠ್ಯಪುಸ್ತಕದ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀವಿ. ರೈಟ್? ಸೊ ಅರ್ಥ ಆಗ್ತಿಲ್ಲ ಅಂದರೆ ಕಾನ್ಸೆಪ್ಟ್ಸ್ ಇನ್ನೊಂದ್ಸರಿ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಓದಾದ್ಮೇಲೆ 100% ಅರ್ಥ ಆಗುತ್ತೆ. ರೈಟ್? ಓಕೆ, ಮುಂದಕ್ಕೆ ಹೋಗೋಣ. ಮುಂದಿನದು ಆರನೇದು ಏನಂತ ಇದೆ, ಒಂದು ಚೀಲವು ನಿಂಬೆ ಪರಿಮಳದ ಕ್ಯಾಂಡಿಗಳನ್ನು ಮಾತ್ರ ಒಳಗೊಂಡಿವೆ. ನೆನಪಿಟ್ಕೊಳ್ಳಿ, ಬರೀ ನಿಂಬೆ ಪರಿಮಳದ ಕ್ಯಾಂಡಿಗಳು ಮಾತ್ರ ಒಳಗೊಂಡಿವೆ. ಆಯ್ತಾ? ಮಾಲಿನಿಯು ಚೀಲದೊಳಗೆ ನೋಡದೆ ಒಂದು ಕ್ಯಾಂಡಿಯನ್ನು ಹೊರತೆಗೆಯುತ್ತಾಳೆ. ಓಕೆ, ಆಲ್ ರೈಟ್. ಅವಳು ಹೊರತೆಗೆಯುವ ಕ್ಯಾಂಡಿಯು ಡ್ಯಾಶ್. ಓಕೆ, ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆಯು ಎಷ್ಟು, ಒಂದು ನಿಂಬೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆಯೇ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ರೈಟ್? ಸೊ ಅ ಬ್ಯಾಗ್ ಕಂಟೈನ್ಸ್ ಅ ಲೆಮನ್ ಫ್ಲೇವರ್ಡ್ ಕ್ಯಾಂಡೀಸ್ ಓನ್ಲಿ. ಓಕೆ, Malini takes out one candy without looking into the bag. What is the probability that she takes out an orange flavored candy and a lemon flavored candy? ಸೊ ಇಲ್ಲಿ ನೋಡಿ, ಇಲ್ಲೊಂದು ಬ್ಯಾಗ್ ಇದೆ. ಓಕೆ, ಇಲ್ಲೊಂದು ಬ್ಯಾಗ್ ಇದೆ. ಈ ಬ್ಯಾಗಲ್ಲಿ ಬರೀ ಯೆಲ್ಲೋ ಕಲರ್, ಯೆಲ್ಲೋ ಅಂದರೆ ಏನು, ಲಿಂಬೆಹಣ್ಣು. ಕರೆಕ್ಟಾ? ಲಿಂಬೆಹಣ್ಣು ಫ್ಲೇವರ್ ಇರುವಂಥ ಕ್ಯಾಂಡಿಗಳು ಇದ್ದಾವೆ. ಇವಾಗ ಮಾಲಿನಿ ಏನು ಮಾಡ್ತಾಳೆ, ಈ ಬ್ಯಾಗಿನ ಒಳಗೆ ಕೈ ಹಾಕಿ ತೆಗೆದಾಗ ಕಿತ್ತಳೆ ಪರಿಮಳದ ಕ್ಯಾಂಡಿ ಅಂದರೆ ಯಾವುದು, ಆರೆಂಜ್ ಫ್ಲೇವರ್ ಕ್ಯಾಂಡಿ ಬರೋ ಸಂಭವನೀಯತೆ ಏನಿರುತ್ತೆ? ಇಲ್ಲಿ ನೋಡಿ, ಇರೋದೇ ಲೆಮನ್ನು, ಆರೆಂಜ್ ಹೆಂಗೆ ಬರೋಕ್ಕೆ ಸಾಧ್ಯ? ಸೊ ಇದನ್ನ ಯಾವ ರೀತಿ ಬರೀಬೇಕು ಗೊತ್ತಾ? ದೇರ್ ಫಾರ್ ಪ್ರಾಬಬಿಲಿಟಿ ಆಫ್ ಆರೆಂಜ್ ಕ್ಯಾಂಡಿ. ಓಕೆ, ಸೊ ಕಿತ್ತಳೆ ಕ್ಯಾಂಡಿ ಅಂತ ಬರೋದು ವಿಚ್ ಇಸ್ ಈಕ್ವಲ್ ಟು ಕಿತ್ತಳೆ ಕ್ಯಾಂಡಿಗಳು ಪ್ರಾಬಬಿಲಿಟಿ ಫಾರ್ಮುಲಾ ಏನಿದೆ, ಪ್ರಾಬಬಿಲಿಟಿ ಈಸ್ ಈಕ್ವಲ್ ಟು ಫೇವರಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಕರೆಕ್ಟಾ? ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೆ ನಾನು. ಫೇವರೇಬಲ್ ನಮ್ಗೆ ಏನು ಬೇಕಿಲ್ಲಿ, ನಮಗೆ ಆರೆಂಜ್ ಬೇಕು. ಆರೆಂಜ್ ಎಷ್ಟಿದಾವೆ ಇಲ್ಲಿ? ಆರೆಂಜ್ ಇರೋದು 0. ಟೋಟಲ್ ನಂಬರ್ ಆಫ್ ಕ್ಯಾಂಡೀಸ್ 10 ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಟೋಟಲ್ ಇಲ್ಲೇನು ಕೊಟ್ಟಿಲ್ಲ, ಬಟ್ ನಾವೇ ಅಂದ್ಕೊಳ್ಳೋಣ 10 ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, 10 ಅಥವಾ 100 ಏನು ಬೇಕಾದ್ರೂ ಅನ್ಕೋಬೋದು. ಸೊ 0 ಡಿವೈಡೆಡ್ ಬೈ 10 ಎಷ್ಟಾಗುತ್ತೆ? 0. ಸೊ ಪ್ರಾಬಬಿಲಿಟಿ ಆಫ್ ಎನ್ ಆರೆಂಜ್ ಫ್ಲೇವರ್ಡ್ ಕ್ಯಾಂಡಿ 0. ಏನಾಗುತ್ತೆ ಇಲ್ಲಿ? ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿಯನ್ನು ಪಡೆಯುವ ಸಂಭವನೀಯತೆ ಎಷ್ಟು? ಸಂಭವನೀಯತೆ 0. ಯಾಕಂದರೆ ಈ ಬ್ಯಾಗಲ್ಲಿ ಕಿತ್ತಳೆ ಕ್ಯಾಂಡಿ ಇಲ್ಲವೇ ಇಲ್ಲ, ಅದಕ್ಕೋಸ್ಕರ. ಆಲ್ ರೈಟ್? ಓಕೆ, ನೆಕ್ಸ್ಟು ಆ ಲೆಮನ್ ಫ್ಲೇವರ್ಡ್ ಕ್ಯಾಂಡಿ. ನೋಡಿ, ಇಲ್ಲಿರೋದೇ ಲೆಮನ್ನು, ಕೈಯಾಗಿ ಎತ್ತದಾಗ ಬರೋದೇನು ಲೆಮನ್. ಸೊ ಪ್ರಾಬಬಿಲಿಟಿ ಆಫ್ ಲೆಮನ್ ಅಥವಾ ಕಿತ್ತಳೆ ಇದಕ್ಕೇನಾಗುತ್ತೆ? ಸೊ ಎಷ್ಟಿದ್ದಾವೆ? ನಾವು 10 ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿರೋ 10 ಕೂಡ ಲೆಮನ್ನೇ. ಸೊ 10 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕ್ಯಾಂಡೀಸು 10 ಇದ್ದಾವೆ, 10. ಸೊ ಈಸ್ ಈಕ್ವಲ್ ಟು 1. ಕರೆಕ್ಟ್? ಸೊ ಇದಕ್ಕೆ ಉತ್ತರ ಏನಾಗುತ್ತೆ? 1 ಅಂತ ಆಗುತ್ತೆ. ಎರಡನೇದಕ್ಕೆ ಉತ್ತರ ಏನಾಗುತ್ತೆ? ಮೊದಲನೇದಕ್ಕೆ 0, ಎರಡನೇದಕ್ಕೆ 1. 0, 1. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿ ಬರೀತಾ ಇದ್ದೀನಿ, ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ, ಯಾಕೆ ಇಲ್ಲಿ 0 ಬರ್ತಾ ಇದೆ, ಯಾಕೆ ಇಲ್ಲಿ 10 ಬರ್ತಾ ಇದೆ, ಕ್ವೆಶ್ಚನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ನೀವು ಗಮನ ಕೊಟ್ಟು ಅರ್ಥ ಮಾಡ್ಕೊಂಡು ಕೇಳಿದಾಗ ಏನಾಗುತ್ತೆ, ಸಾಲ್ವ್ ಮಾಡೋದಕ್ಕೆ ತುಂಬಾ ಈಸಿ ಆಗೋಗುತ್ತೆ. ಆಯಿತಾ? ಅಕಸ್ಮಾತ್ ಅರ್ಥ ಆಗದೆ ಇದ್ದಲ್ಲಿ ಅವಾಗ ಏನು ಮಾಡಬೇಕು, ಇದೇ ವಿಡಿಯೋವಿನ ಕಮೆಂಟ್ ಸೆಕ್ಷನಲ್ಲಿ ಅಥವಾ ನಮಗೆ ನೀವು ವಾಟ್ಸಪ್ ಟೆಲಿಗ್ರಾಮಲ್ಲಿ ಕೂಡ ನಿಮ್ಮ ಡೌಟ್ಸ್ನ ರೀಚ್ ಮಾಡಿಸ್ಬೋದು. ಅದನ್ನು ಆದಷ್ಟು ಬೇಗ ನಾವು ಕ್ಲಾರಿಫೈ ಮಾಡ್ತೀವಿ. ಓಕೆ, ಆಲ್ ರೈಟ್. ಸೊ ಇವಾಗ ಆನ್ಸರ್ ಇದೇ ಥರ ಬರೀಬೇಕಾ ನಮ್ಮ ಎಕ್ಸಾಮಲ್ಲಿ? ಇಲ್ಲ, ಆನ್ಸರ್ ಈ ಥರ ಬರಿಬೇಡಿ. ಇಲ್ಲಿ ನೋಡಿ, ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಯಾವ ರೀತಿ ಬರೀಬೇಕು ಎಕ್ಸಾಮಲ್ಲಿ ಆನ್ಸರ್ ಫುಲ್ ಮಾರ್ಕ್ಸ್ ಬರಬೇಕಂದ್ರೆ, ಇದೇ ವಿಡಿಯೋವಿನ ಡಿಸ್ಕ್ರಿಪ್ಷನಲ್ಲಿ ಕನ್ನಡ ಮೀಡಿಯಂ ನೋಟ್ಸ್ ಹಾಗೂ ಇಂಗ್ಲೀಷ್ ಮೀಡಿಯಂ ನೋಟ್ಸ್ ಎರಡೂ ನೋಟ್ಸ್ಗಳನ್ನ ಹಾಕಿರ್ತೀವಿ. ಓಕೆ, ಆ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ನೋಟ್ಸಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ನೀವು ಎಕ್ಸಾಮಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ರೈಟ್? ಆಲ್ ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ. ಸೊ 7 ತೊಗೊಂಡಿಲ್ಲ, 8 ತೊಗೊಂಡಿಲ್ಲ. 9ನೇ ಪ್ರಶ್ನೆಯಲ್ಲಿ ಏನಿದೆ ನೋಡೋಣ. ಅ ಬಾಕ್ಸ್ ಕಂಟೈನ್ಸ್ 5 ರೆಡ್ ಮಾರ್ಬಲ್ಸ್, 8 ವೈಟ್ ಮಾರ್ಬಲ್ಸ್ ಆ್ಯಂಡ್ 4 ಗ್ರೀನ್ ಮಾರ್ಬಲ್ಸ್. ನೋಡಿ, 5 + 8 + 4 ಎಷ್ಟಾಯಿತು? 13. 13 + 4 17. ಒಟ್ಟು ಎಷ್ಟಿದ್ದಾವೆ? 17. ಓಕೆ, 4 ಗ್ರೀನ್ ಮಾರ್ಬಲ್ಸ್. 1 marble is taken out of the box at random. 1 marble ಆಚೆ ತೆಗಿತಾರೆ. What is the probability that the marble taken out will be red, white and not green ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಳಿಗಳು, 8 ಬಿಳಿ ಗೋಳಿಗಳು ಹಾಗೂ 4 ಹಸಿರು ಗೋಳಿಗಳಿವೆ. ಒಟ್ಟು ಎಷ್ಟು ಗೋಳಿಗಳಿವೆ? 17 ಗೋಳಿಗಳಿವೆ. ಕರೆಕ್ಟಾ? 8 4 12, 12 5 17. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರತೆಗೆಯಲಾಗಿದೆ. ಹೊರತೆಗೆದ ಗೋಲಿಯು ಕೆಂಪು, ಬಿಳಿ, ಹಸಿರಲ್ಲದ
ಗೋಳಿಯಾಗಿರುವ ಸಂಭವನೀಯತೆಯ ಎಷ್ಟು? ಸೊ ಫಸ್ಟ್ ಆಫ್ ಆಲ್ ಏನು ಕೇಳಿದ್ದಾರೆ? ಕೆಂಪು ಕೇಳಿದ್ದಾರೆ ಅಲ್ವಾ, ರೆಡ್ ಕೇಳಿದ್ದಾರೆ. ಸೊ ಪ್ರಾಬಬಿಲಿಟಿ ಆಫ್ ರೆಡ್ ರೆಡ್ ಅಂದರೆ ನೋಡಿ, ಪ್ರಾಬಬಿಲಿಟಿ ಮತ್ತು ಪ್ರಾಬಬಿಲಿಟಿ ಅಂದ್ರೇನು? ಫೇವರೇಬಲ್ ಬೈ ಟೋಟಲ್. ನಮಗೇನು ಬೇಕು? ಫೇವರೇಬಲು ರೆಡ್ ಬೇಕು. ರೆಡ್ಡಿನ ಸಂಖ್ಯೆ ಎಷ್ಟಿದಾವೆ ನೋಡಿ ಇಲ್ಲಿ. ಇದು ರೆಡ್ಡು, ಕರೆಕ್ಟಾ? ರೆಡ್ 5 ಇದ್ದಾವೆ, ಇದು ವೈಟು, ಇದು ಗ್ರೀನು. ಎಷ್ಟಿದಾವೆ ರೆಡ್ಡು? 5. ಟೋಟಲ್ ಎಷ್ಟಿದ್ದಾವೆ? 17. ಫಸ್ಟ್ ಒನ್ ಆನ್ಸರ್ ಮುಗೀತು. ಸಖತ್ ಈಸಿ ಇದೆ ಅಲ್ವಾ? ಜಸ್ಟ್ ರೆಡ್ ಎಷ್ಟಿದಾವೆ ಮೇಲೆ ಬರೀರಿ, ಟೋಟಲ್ ನಂಬರ್ ಕೆಳಗಡೆ ಬರೀರಿ, ಪ್ರಾಬಬಿಲಿಟಿ ಆಫ್ ರೆಡ್ ಡನ್. ರೈಟ್? ಅದೇ ರೀತಿ ಪ್ರಾಬಬಿಲಿಟಿ ಆಫ್ ನೆಕ್ಸ್ಟ್ ಯಾವ್ದು ಕೇಳ್ತಾ ಇದ್ದಾರೆ? ಪ್ರಾಬಬಿಲಿಟಿ ಆಫ್ ಬಿಳಿ ಅಂದರೆ ಪ್ರಾಬಬಿಲಿಟಿ ಆಫ್ ವೈಟ್. ಸೊ ಪ್ರಾಬಬಿಲಿಟಿ ಆಫ್ ವೈಟ್. ಸೊ ಫೇವರಬಲ್ ಏನು ನಮಗೆ? ವೈಟ್ ಎಷ್ಟಿದಾವೆ ನೋಡಿ? ವೈಟ್ 8 ಇದ್ದಾವೆ, ಸೊ 8. ಟೋಟಲ್ ಎಷ್ಟಿದಾವೆ? 17. ಸೊ 8/17 ಇದು ನಮ್ಮ ಸರಿಯಾದ ಉತ್ತರ. ನೆಕ್ಸ್ಟ್ ಮೂರನೇದು ನೋಡಿ, ಗ್ರೀನ್ ಅಲ್ಲ. ಇವಾಗ ಗ್ರೀನ್ ಅಲ್ಲ ಅಂದರೆ ಗ್ರೀನ್ನ ಮುಚ್ಚಿಬಿಡಿ. ಗ್ರೀನ್ ಅಲ್ಲ ಅಂದರೆ ಇನ್ನು ಯಾವುದಿದ್ದಾವೆ? ರೆಡ್ಡು ವೈಟ್ ಇದ್ದಾವೆ. ಗ್ರೀನ್ ಅಲ್ಲದ ಸಂಭವನೀಯತೆ. ಸೊ ಇದನ್ನು ಯಾವ ರೀತಿ ನಾವು ಬರಿಬೋದು? ಪೂರಕ ಘಟನೆಗಳನ್ನು ಯೂಸ್ ಮಾಡ್ಕೊಂಡು ಬರಿಬೋದು. ಹೇಗೆ ಅದು? ಈ ರೀತಿ ಬರಿಬೋದು ನೋಡಿ. ಪ್ರಾಬಬಿಲಿಟಿ ಆಫ್ ಗ್ರೀನ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ನಾಟ್ ಗ್ರೀನ್. ಓಕೆ, ನಾನು ಈ ಸತಿ ಡ್ಯಾಶ್ ಹಾಕಿದ್ದೀನಿ. ಇದು ಯಾವಾಗಲೂ ಯಾವುದಕ್ಕೆ ಸಮವಾಗಿರುತ್ತೆ? 1ಕ್ಕೆ ಸಮವಾಗಿರುತ್ತೆ. ಪ್ರಾಬಬಿಲಿಟಿ ಆಫ್ ಗ್ರೀನ್ ಎಷ್ಟಿದೆ ಇವಾಗ? ಪ್ರಾಬಬಿಲಿಟಿ ಆಫ್ ಗ್ರೀನ್ ಹಾಕೊಂಡು ಹಿಡಿಯೋಣ ಬನ್ನಿ. ಪ್ರಾಬಬಿಲಿಟಿ ಆಫ್ ಗ್ರೀನ್ ಏನಾಗುತ್ತೆ? ಗ್ರೀನ್ ಎಷ್ಟಿದಾವೆ ನೋಡಿ? ಗ್ರೀನ್ ಇರೋದು 4 / 17. ಸೊ ಇಲ್ಲಿ ಬರೀರಿ 4/17 ಪ್ಲಸ್ ಪಿ ಆಫ್ ಜಿ ಡ್ಯಾಶ್ ವಿಚ್ ಇಸ್ ಈಕ್ವಲ್ ಟು 1. ಪಿ ಆಫ್ ಜಿ ಡ್ಯಾಶ್ ಅಂದರೆ ಇದನ್ನ ಈ ಕಡೆ ಕಳಿಸಿ. ಸೊ ಪಿ ಆಫ್ ಜಿ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು 1 - 4/17. ಇದೇನಾಗುತ್ತೆ? 17 - 4/17. ಸೊ ಇದೇನಾಗುತ್ತೆ? 13/17. ಈ ರೀತಿ ನಾವೇನು ಕಂಡುಹಿಡಿಯೋದು? ಪ್ರಾಬಬಿಲಿಟಿ ಆಫ್ ನಾಟ್ ಗ್ರೀನ್ ಅಲ್ಲದ ಸಂಭವನೀಯತೆ 13/17. ಒಂದು ರೀತಿ ಕಂಡುಹಿಡಿಯೋದಕ್ಕೆ. ಇನ್ನೊಂದು ರೀತಿ ಹೇಳ್ಕೊಡ್ತೀನಿ ನೋಡಿ. ಗ್ರೀನ್ ಅಲ್ಲದ ಹಸಿರಲ್ಲದ ಸಂಭವನೀಯತೆ. ಹಸಿರು ಯಾವುದಿಲ್ಲ ಇದರಲ್ಲಿ. ಇದು ಹಸಿರಲ್ಲ, ಇದು ಹಸಿರಲ್ಲ. ಇವೆರಡನ್ನ ಆ್ಯಡ್ ಮಾಡಿಬಿಡಿ. ಇವೆರಡು ಹಸಿರು ಅಲ್ಲ ಅಲ್ವಾ? ಸೊ 8 + 5 13. ಸೊ ಇವೆರಡು ಹಸಿರಲ್ಲ. 13/17 ಬರ್ತಾ ಇದೆ ನೋಡಿ. 13/17 ಅಷ್ಟೇ. ಸೊ ಈ ರೀತಿ ಕೂಡ ಮಾಡ್ಬೋದು. ಇವೆರಡನ್ನ ಆ್ಯಡ್ ಮಾಡಿ /17 ಮಾಡಿದ್ರೆ ಸೇಮ್. ಅಥವಾ ಪೂರಕ ಘಟನೆಗಳು ಕಾಂಪ್ಲಿಮೆಂಟರಿ ಈವೆಂಟ್ಸಿನ ಫಾರ್ಮುಲಾ ಯೂಸ್ ಮಾಡಿದ್ರೆ ಈ ರೀತಿ ಬರಿಬೋದು. ಬಟ್ ನಿಮ್ಮ ಎಕ್ಸಾಮಿನೇಷನಲ್ಲಿ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಈ ಫಾರ್ಮುಲಾನ ಯೂಸ್ ಮಾಡ್ಕೊತಾ ನೀವು ಆನ್ಸರ್ನ ಕಂಡುಹಿಡಿಬೇಕು. ಯಾಕೆ? ಈ ಫಾರ್ಮುಲಾ ನಮ್ಮ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾನು ಇನ್ನೊಂದು ಮೆಥಡ್ ಹೇಳ್ಕೊಟ್ನಲ್ಲ, ಗ್ರೀನ್ ಅಲ್ಲದ ಸಂಭವನೀಯತೆ, ಅದು ನಾನು ಕಾಮನ್ ಆಗಿ ಹೇಳಿದ್ದು. ಓಕೆ, ಕಾಮನ್ ಅಂದರೆ ಜನರಲ್ ಆಗಿ ಹೇಳಿರೋದು ನಾನು. ಓಕೆ, ಮ್ಯಾಥಮೆಟಿಕ್ಸ್ ಯೂಸ್ ಮಾಡದೆ ನಾನು ಹೇಳಿರೋದು. ರೈಟ್? 8 + 5 13, 13/17 ಫಾಸ್ಟಾಗಿ ಮಾಡ್ಬೋದು. ಇದನ್ನು ನೀವು ಅಕಸ್ಮಾತ್ MCQ ಅಲ್ಲಿ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಆವಾಗ ಈ ಥರ ಮಾಡಿ 13/17. 2 ಮಾರ್ಕ್ ಕ್ವಶನ್ ಆಗಿ ಕೊಟ್ಟಿದಾಗ ಈ ಥರ ಫಾರ್ಮುಲಾ ಬರೆದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು ಆ ಕಡೆ ಕಳಿಸಿ ಸಿಂಪ್ಲಿಫೈ ಮಾಡಿ ತೋರಿಸ್ಬೇಕು. ಕ್ಲಿಯರ್? ಓಕೆ, ಆಲ್ ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಈಗ? 12ನೇ ಪ್ರಶ್ನೆನ ತಗೊಂಡಿದ್ದೀವಿ. 12ನೇ ಪ್ರಶ್ನೆನ ಓದೋಣ. ಒಂದು ಆಕಾಶದ ಆಟದಲ್ಲಿ ಒಂದು ಸೂಚಕವು ಅಂದರೆ ಬಾಣವು ಚಕ್ರಕರವಾಗಿ ತಿರುಗಿ 1 2 3 4 5 6 7 8 ಈ ಅಂಕಿಗಳಲ್ಲಿ ಯಾವುದಾದರೂ ಒಂದು ಅಂಕಿಯನ್ನು ಸೂಚಿಸುವಂತೆ ನಿಶ್ಚಲವಾಗಿರುತ್ತದೆ ಮತ್ತು ಇವೆಲ್ಲವೂ ಸಮಾನ ಸಾಧ್ಯತೆಗಳನ್ನು ಹೊಂದಿವೆ. ಸಮಾನ ಸಾಧ್ಯತೆಗಳು, ಈಕ್ವಲಿ ಲೈಕ್ಲಿ ಔಟ್ಕಮ್. ಚಿತ್ರ 14.5 ನೋಡಿ. ಸೊ ಚಿತ್ರ ಆಲ್ರೆಡಿ ಅಲ್ಲಿ ಕೊಟ್ಟಿದ್ದಾರೆ. ರೈಟ್? ಸೂಚಕವು 8, ಒಂದು ಬೆಸ ಸಂಖ್ಯೆ, 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ, 9ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಎಷ್ಟು? ಪ್ರಾಬಬಿಲಿಟಿನ ಕೇಳ್ತಾ ಇದ್ದಾರೆ. ಓಕೆ, ಇಂಗ್ಲೀಷಲ್ಲಿ ನೋಡಂಗಾದ್ರೆ ಅ ಗೇಮ್ ಆಫ್ ಚಾನ್ಸ್ ಕನ್ಸಿಸ್ಟ್ ಆಫ್ ಸ್ಪಿನ್ನಿಂಗ್ ಅ ಆರೋ ವಿಚ್ comes to rest pointing at one of the numbers 1 2 3 4 5 6 7 8. See figure 14.5. And these are equally likely outcomes. Correct? ಏನಂತ ಇದೆ ಇಲ್ಲಿ? ಇಲ್ಲೂ ಇದೆ, ಸಮಾನ ಸಾಧ್ಯತೆಗಳನ್ನು ಹೊಂದಿವೆ. ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ಕರೆಕ್ಟ್? ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಇಟ್ ವಿಲ್ ಪಾಯಿಂಟ್ ಆಟ್ 8 ಆಡ್ ನಂಬರ್ ಆ್ಯಂಡ್ ಅ ನಂಬರ್ ಗ್ರೇಟರ್ ದ್ಯಾನ್ 2, ಅ ನಂಬರ್ ಲೆಸ್ ದೆನ್ 9. 4 ಪ್ರಶ್ನೆನ ಕೇಳಿದ್ದಾರೆ. 1 by 1 ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ? ಪ್ರಾಬಬಿಲಿಟಿ ಆಫ್ 8 ಅಂತ ಕೇಳಿದ್ದಾರೆ. ಸೊ ಪ್ರಾಬಬಿಲಿಟಿ ಆಫ್ 8. ಸೊ 8 ಎಷ್ಟು ನಂಬರ್ಗಳಿದಾವೆ ನೋಡಿ ಇಲ್ಲಿ? 8 ಒಂದೇ ಒಂದು ನಂಬರ್ ಇದೆ. ಸೊ 1 ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಅಂದರೆ ಏನು? ಫೇವರೇಬಲ್ ಬೈ ಟೋಟಲ್. ಕರೆಕ್ಟಾ? ಫೇವರೇಬಲ್ ಬೈ ಟೋಟಲ್. ಸೊ 8 ನಮಗೆ ಬೇಕಾಗಿದೆ. 8 ಎಷ್ಟಿದ್ದಾವೆ? 8 ಒಂದೇ ಒಂದಿದೆ. ಟೋಟಲ್ ನಂಬರ್ಸ್ ಎಷ್ಟಿದೆ? ಟೋಟಲ್ ನಂಬರ್ 8 ಇದೆ. ಪ್ರಾಬಬಿಲಿಟಿ ಆಫ್ 8 ಏನಾಗುತ್ತೆ? 1/8. ಇದು ನಮ್ಮ ಸರಿಯಾದ ಉತ್ತರ ಮೊದಲನೇದಕ್ಕೆ. ಸಖತ್ ಸಿಂಪಲ್ ಆಗಿದೆ ಪ್ರಾಬಬಿಲಿಟಿ. ಆಲ್ ರೈಟ್. ಎರಡನೇದಕ್ಕೆ ನೋಡಿ, ಸೆಕೆಂಡ್ ಒನ್. 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ. 2ಕ್ಕಿಂತ ದೊಡ್ಡದು ಅಂದರೆ 1 2 3 4 5 6. ಕರೆಕ್ಟ್? 2ಕ್ಕಿಂತ ದೊಡ್ಡದು ಎಷ್ಟು ಸಂಖ್ಯೆಗಳಿದ್ದಾವೆ? 6 ಇದ್ದಾವೆ. ಸೊ ಪ್ರಾಬಬಿಲಿಟಿ ಆಫ್ ಅ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 2. ಎಷ್ಟಿದಾವೆ ಗ್ರೇಟರ್ ದ್ಯಾನ್ 2? 6. ಸೊ 6 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದ್ದಾವೆ? 8.
ಸೊ ಇದು 2 3 ಟೈಮ್ಸ್ 2 4 ಟೈಮ್ಸ್ 3/4 ಎರಡನೇದಕ್ಕೆ ಉತ್ತರ. ರೈಟ್. ನೆಕ್ಸ್ಟ್ ಮೂರನೇದು ನೋಡೋಣ ನೋಡಿ. ಥರ್ಡ್ ಒನ್ ಏನಿದೆ, ಅ ನಂಬರ್ ಗ್ರೇಟರ್ ದ್ಯಾನ್ ಟು. ಓಕೆ, ಇದು ಥರ್ಡ್ ಒನ್ ಮಾಡಿಬಿಟ್ಟಿದ್ದೀನಿ ನಾನು, ಸಾರಿ, ಥರ್ಡ್ ಒನ್ ಮಾಡಿದ್ದೀನಿ. ಇದು ಸೆಕೆಂಡ್ ಒನ್ ನೋಡೋಣ ಈಗ. ಆ್ಯನ್ ಆಡ್ ನಂಬರ್. ಆಡ್ ನಂಬರ್ ಅಂದರೆ ಏನು? ಒಂದು ಬೆಸ ಸಂಖ್ಯೆ. ಸೆಕೆಂಡ್ ಒನ್ನಿಗೆ ಇಲ್ಲಿ ಬರೆಯೋಣ. ಸೆಕೆಂಡ್ ಒನ್, ಪ್ರಾಬಬಿಲಿಟಿ ಆಫ್ ಆಡ್ ನಂಬರ್ ಅಥವಾ ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಆಡ್ ನಂಬರ್ ಅಂದರೆ ಎಷ್ಟು ಆಡ್ ನಂಬರ್ಗಳಿದಾವೆ ನೋಡಿ. 1 2 3 4. 1 3 5 7 ಇವೆಲ್ಲ ಏನು? ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್. ಇವೆಲ್ಲ ಸಂಖ್ಯೆಗಳು 2ರಿಂದ ಭಾಗಾಕಾರ ಆಗಲ್ಲ. ಸೊ ಎಷ್ಟು ಆಡ್ ನಂಬರ್ಗಳಿದ್ದಾವೆ? 4. ಟೋಟಲ್ ನಂಬರ್ ಆಫ್ ಸಂಖ್ಯೆಗಳೆಷ್ಟು? 8. ಸೊ 4/8, 4/8. ಸೊ 4/8 ನಾವು ಯಾವ ಥರ ಬರೀಬೋದು? 1/2. 4 1 ಟೈಮ್ಸ್, 4 2 ಟೈಮ್ಸ್. ಇದು ಎರಡನೇದಕ್ಕೆ ಉತ್ತರ. ಮೂರನೇದು ಆಲ್ರೆಡಿ ಬರ್ತಿದ್ದೀವಿ. ಈಗ ನಾಲ್ಕನೇದು ನೋಡಿ. ನಾಲ್ಕನೇದು ಏನಂತ ಕೇಳ್ತಾ ಇದ್ದಾರೆ? ಫೋರ್ತ್ ಒನ್, ಆ ನಂಬರ್ ಲೆಸ್ ದೆನ್ 9. 9ಕ್ಕಿಂತ ಕಡಿಮೆ ಬರುವಂಥ ಸಂಖ್ಯೆ. ಕರೆಕ್ಟಾ? ಸೊ ನಾಲ್ಕನೇದು ಇಲ್ಲಿದೆ, 9ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆ, 9ಕ್ಕಿಂತ ಕಡಿಮೆ ಆಗಿರೋ ಒಂದು ಸಂಖ್ಯೆ. ಇವೆಲ್ಲ ಸಂಖ್ಯೆಗಳು 9ಕ್ಕಿಂತ ಕಡಿಮೆ ಇದ್ದಾವೆ. ಕರೆಕ್ಟ್. ಸೊ ಎಷ್ಟು ಸಂಖ್ಯೆಗಳು 9ಕ್ಕಿಂತ ಕಡಿಮೆ ಇದ್ದಾವೆ? ಪ್ರಾಬಬಿಲಿಟಿ ಆಫ್ ಅ ನಂಬರ್ ಲೆಸ್ ದ್ಯಾನ್ 9. ಆಯಿತಾ? ಇಲ್ಲಿ ನೋಡಿ, ಮೋರ್ ದ್ಯಾನ್ 2, ಲೆಸ್ ದ್ಯಾನ್ 9. ಲೆಸ್ ದ್ಯಾನ್ 9 ಎಷ್ಟು ಸಂಖ್ಯೆಗಳಿದ್ದಾವೆ? 8. ಟೋಟಲ್ ನಂಬರ್ ಆಫ್ ಸಂಖ್ಯೆಗಳೆಷ್ಟು? 8. ಸೊ 8/8 ಏನಾಗುತ್ತೆ? 1. ಸೊ ಇದು ನಮ್ಮ ನಾಲ್ಕನೆಯ ಸಬ್ ಕ್ವಶನ್ಗೆ ಉತ್ತರವಾಗಿದೆ. ಕ್ಲಿಯರ್? ಸೊ ಪ್ರಾಬಬಿಲಿಟಿ ಅಂದರೆ ಇಷ್ಟೇ, ಫೇವರೇಬಲ್ ಬೈ ಟೋಟಲ್. ನಮ್ಗೆ ಏನು ಬೇಕು? ಡಿವೈಡೆಡ್ ಬೈ ಟೋಟಲ್. ಇಲ್ಲಿ ನಮಗೆ ಸಂಖ್ಯೆಗಳು 9ಕ್ಕಿಂತ ಚಿಕ್ಕದಾಗಿರ್ಬೇಕು. ಎಷ್ಟಿದ್ದಾವೆ? 8. ಸಂಖ್ಯೆ 2ಕ್ಕಿಂತ ದೊಡ್ಡದಾಗಿರಬೇಕು. ಎಷ್ಟಿದ್ದಾವೆ? 6. 8 ಎಷ್ಟು 8ಗಳಿದ್ದಾವೆ? 1. ಸೊ 1. ಆಡ್ ನಂಬರ್ ಎಷ್ಟು ಆಡ್ ನಂಬರ್ಗಳಿದ್ದಾವೆ? 4. ಸೊ ಏನು ಕೇಳಿದಾರೋ ಪ್ರಶ್ನೆಯಲ್ಲಿ ಅದು ನಮ್ಮ ಫೇವರೇಬಲ್ ಆಗುತ್ತೆ. ಅದನ್ನು ನಾವು ನ್ಯೂಮರೇಟ್ರಲ್ಲಿ ಬರೀಬೇಕು. ಯಾವಾಗಲೂ ನೆನಪು ಇಟ್ಕೊಳ್ಳಿ, ಡಿನಾಮಿನೇಟ್ರಲ್ಲಿ ಟೋಟಲ್ ನಂಬರೇ ಬರೀಬೇಕು. ಇಲ್ಲಿ ಡಿನಾಮಿನೇಟರ್ ಯಾವಾಗಲೂ ನ್ಯೂಮರೇಟರ್ಗಿಂತ ದೊಡ್ಡದಾಗಿರುತ್ತೆ. ನೆನಪು ಇಟ್ಕೊಳ್ಳಿ ಪಾಯಿಂಟ್. ಆಲ್ ರೈಟ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ? ಅ ಡೈಸ್ ಥ್ರೋನ್ ಒನ್ಸ್. ಒಂದು ದಾಳನ ಒಂದು ಸತಿ ಅಂದರೆ ರೋಲ್ ಮಾಡ್ತಾ ಇದ್ದಾರೆ. ಓಕೆ, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಪ್ರೈಮ್ ನಂಬರ್, ಅ ನಂಬರ್ ಬಿಟ್ವೀನ್ 2 and 6 ಆ್ಯಂಡ್ ಅ ಆಡ್ ನಂಬರ್. ಸೊ ಡೈ ಒಂದೇ ಸರಿ ಡೈ ಅಲ್ವಾ? ಸೊ 1 2 3 4 5 6 ಇಷ್ಟು ಔಟ್ಕಮ್ಸ್ ಇದಾವೆ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು? 6. ಕನ್ನಡದಲ್ಲಿ ಒಂದು ಸತಿ ನೋಡೋಣ. ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ಒಂದು ಅವಿಭಾಜ್ಯ ಸಂಖ್ಯೆ 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ ಹಾಗೂ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಮೊದಲನೇದು ಕಂಡುಹಿಡಿಯೋಣ. ಪ್ರಾಬಬಿಲಿಟಿ ಆಫ್ ಅ ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆ. ಪ್ರಾಬಬಿಲಿಟಿ ಆಫ್ ಪ್ರೈಮ್ ಅಥವಾ ಅವಿಭಾಜ್ಯ ಸಂಖ್ಯೆ. ಸೊ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದಾವೆ ನೋಡಿ. ಇದು ಅವಿಭಾಜ್ಯ ಸಂಖ್ಯೆ. ಓಕೆ, ಇದು ಕೂಡ ಅವಿಭಾಜ್ಯ ಸಂಖ್ಯೆ, ಇದು ಕೂಡ ಅವಿಭಾಜ್ಯ ಸಂಖ್ಯೆ. ಅಂದರೆ ಪ್ರೈಮ್ ನಂಬರ್ಸ್ 2 3 5 ಇದೆಲ್ಲ ಏನು? ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೇನು? ಇದಕ್ಕೆ ಈ ನಂಬರ್ಗಳನ್ನು ಅದೇ ನಂಬರ್ನ ಡಿವೈಡ್ ಮಾಡ್ಬೋದು ಅಥವಾ 1ಅನ್ನು ಡಿವೈಡ್ ಮಾಡ್ಬೋದು. ಇವಾಗ ನೋಡಿ, 5ನ ನಾವು 2ಇಂದ ಡಿವೈಡ್ ಮಾಡ್ಬೋದಾ? ಆಗಲ್ಲ. 3ನ 2ಇಂದ ಡಿವೈಡ್ ಮಾಡ್ಬೋದಾ? ಆಗಲ್ಲ. 6 ಇದಕ್ಕೆ ಫ್ಯಾಕ್ಟರ್ಸ್ ಎಷ್ಟಿದ್ದಾವೆ? 2 ಇದ್ದಾವೆ, 3 ಇದ್ದಾವೆ, 1 ಇದ್ದಾವೆ. ಇದಕ್ಕೆ ಫ್ಯಾಕ್ಟರ್ಗಳು ನೋಡಿದ್ರೆ 5 and 1 ಅಷ್ಟೇ, ಬೇರೆ ಯಾವ ನಂಬರ್ ಇರೋಲ್ಲ. ಇದಕ್ಕೆ ಅದೇ ನಂಬರ್ ಡಿವೈಡ್ ಮಾಡಬೇಕು ಅಥವಾ 1 ಡಿವೈಡ್ ಮಾಡಬೇಕು. ಇಂಥ ಸಂಖ್ಯೆಗಳಿಗೆ ನಾವು ಪ್ರೈಮ್ ನಂಬರ್ಸ್ ಅಥವಾ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಸಾರಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಸೊ ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆ 3 ಇದ್ದಾವೆ. ಟೋಟಲ್ ಎಷ್ಟಿದ್ದಾವೆ? 6 ಇದ್ದಾವೆ. ಸೊ ಇದೇನಾಗುತ್ತೆ? 1/2. ಈ 3 1 3 2. ಇದು ಮೊದಲನೆಯ ಪ್ರಶ್ನೆ. ಎರಡನೆಯ ಪ್ರಶ್ನೆ ಯಾವ ರೀತಿ ಕೊಟ್ಟಿದ್ದಾರೆ? ಸೆಕೆಂಡ್ ಒನ್ನು, 2 ಮತ್ತು 6ರ ನಡುವಿನ ಸಂಖ್ಯೆಗಳು. ಸೊ ಇದು 2 ಮತ್ತು 6 ಇವರ ನಡುವೆ ಎಷ್ಟಿದಾವೆ ನೋಡಿ? ಸಂಖ್ಯೆ 3 ಇದ್ದಾವೆ. ಸೊ ಕರೆಕ್ಟ್. ಸೊ ಪ್ರಾಬಬಿಲಿಟಿ ಆಫ್ ಅ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 2 ಬಟ್ ಲೆಸ್ಸರ್ ದ್ಯಾನ್ 6. ಕರೆಕ್ಟಾ? ಈ ನಂಬರ್ 2ಕ್ಕಿಂತ ದೊಡ್ಡದಾಗಿರಬೇಕು, 6ಕ್ಕಿಂತ ಚಿಕ್ಕದಾಗಿರಬೇಕು. ಇವೇ ಮಧ್ಯದಲ್ಲಿ ಎಷ್ಟಿದಾವೆ ಸಂಖ್ಯೆಗಳು? 3 ಇದ್ದಾವೆ. 3 4 5. ಸೊ 3/6 ಇದೇನಾಗುತ್ತೆ? 1/2 ಅಂತ ಆಗುತ್ತೆ. ನೆಕ್ಸ್ಟ್ ಮೂರನೇದು ನೋಡೋಣ. ಮೂರನೇದು ಏನಂತ ಕೊಟ್ಟಿದ್ದಾರೆ? ಥರ್ಡ್ ಒನ್ನು ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಅಂದರೆ ಆಡ್ ನಂಬರ್. ಆಡ್ ನಂಬರ್ ಎಷ್ಟಿದಾವೆ ನೋಡಿ? ಇದು ಆಡ್ ಇದೆ, ಇದು ಆಡ್ ಇದೆ, ಇದು ಕೂಡ ಆಡ್ ಇದೆ. ಸೊ 3 ಆಡ್ ನಂಬರ್ಗಳು. ಸೊ ಪ್ರಾಬಬಿಲಿಟಿ ಆಫ್ ಆಡ್ ಅಥವಾ ಬೆಸ ಸಂಖ್ಯೆ ಎಷ್ಟಾಗುತ್ತೆ? 3/6 ವಿಚ್ ಇಸ್ ಈಕ್ವಲ್ ಟು 1/2. ಮತ್ತು ಇದು ಕೂಡ ನಮ್ಮ ಸರಿಯಾದ ಉತ್ತರ. ಸೊ ನಾನು ಹೇಳ್ದಂಗೆ ಪ್ರಾಬಬಿಲಿಟಿ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ಸ್. ಓಕೆ, ತುಂಬ ಕಡಿಮೆ ಫಾರ್ಮುಲಾ ಹೊಂದಿರುವಂಥ ಚಾಪ್ಟರ್. ಫಾರ್ಮುಲಾ ಏನಿದೆ? P = F/T, ಫೇವರೇಬಲ್ ಬೈ ಟೋಟಲ್. ಇಷ್ಟೇ ಜ್ಞಾಪಕ ಇಟ್ಕೋಬೇಕಾಗಿರೋದು. ಏನು ಕೇಳಿದ್ದಾರೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ, ನೋಡಿ, ಕೌಂಟ್ ಮಾಡಿ ಬರಿಬೇಕು ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಕ್ಲಿಯರ್? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? 14ನೇ ಪ್ರಶ್ನೆನ ತಗೊಂಡಿದ್ದೀವಿ. ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು
ಯದೃಚ್ಛಿಕವಾಗಿ ತೆಗೆಯಲಾಗಿದೆ. ಒಂದು ಕೆಂಪು ರಾಜ, ಒಂದು ಮುಖ, ಗೌರವಾನ್ವಿತ ಕಾರ್ಡ್. ಓಕೆ, ಒಂದು ಮುಖ ಕಾರ್ಡ್ ಇದು. ಓಕೆ, ಒಂದು ಕೆಂಪು ಬಣ್ಣದ ಮುಖ, ಗೌರವಾನ್ವಿತ ಕಾರ್ಡ್, ಹಾರ್ಟ್ ಜಾಕ್, ಒಂದು ಸ್ಪೇಡ್, ಡೈಮಂಡಿನ ರಾಣಿ, ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಆಲ್ ರೈಟ್, ಏನು ಹೇಳ್ತಾ ಇದ್ದಾರೆ? ಒನ್ ಕಾರ್ಡ್ ಇಸ್ ಡ್ರಾನ್ ಫ್ರಮ್ ಅ ವೆಲ್ ಶಫಲ್ಡ್ ಡೆಕ್ ಆಫ್ 52 ಕಾರ್ಡ್ಸ್. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಕಿಂಗ್ ಆಫ್ ರೆಡ್ ಕಲರ್, ಅ ಫೇಸ್ ಕಾರ್ಡ್, ಅ ರೆಡ್ ಫೇಸ್ ಕಾರ್ಡ್, ಜಾಕ್ ಆಫ್ ಹಾರ್ಟ್ಸ್, ಸ್ಪೇಡ್, ದ ಕ್ವೀನ್ ಆಫ್ ಡೈಮಂಡ್ಸ್. ಸೊ ಸ್ಟೂಡೆಂಟ್ಸ್, ಏನು ಹೇಳಬೇಕಂದ್ರೆ ಇಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಪ್ರಾಬಬಿಲಿಟಿಯಿಂದ ಪ್ರಶ್ನೆಗಳು ಬಂದರೆ ತುಂಬ ಸಿಂಪಲ್ ಆಗಿರಲ್ಲ. ಅದು 3 ಮಾರ್ಕು 2 ಮಾರ್ಕ್ ಪ್ರಶ್ನೆಗಳು ಬಂದರೆ 100% ಅಂತ ಹೇಳೋಕ್ಕಾಗಲ್ಲ. ಜಾಸ್ತಿ ಸಂಭವನೀಯತೆ ಈ ಥರ ಪ್ರಶ್ನೆಗಳನ್ನು ಕೇಳೋಕ್ಕೆ ಸಾಧ್ಯತೆ. ಓಕೆ, ಅಂದರೆ ಕಾರ್ಡ್ಗಳ ಮೇಲೆ ಅಥವಾ ಡೈಸ್ಗಳ ಮೇಲೆ ಅಥವಾ ಕಾಯಿನ್ಸ್ಗಳ ಮೇಲೆ, ರೈಟ್, ಈ ಟಾಪಿಕ್ಸಿನ ಮೇಲ್ಗಡೆ ಪ್ರಶ್ನೆಗಳನ್ನು ಕೇಳಲು ಸಾಧ್ಯತೆ ಜಾಸ್ತಿಗಳಿದ್ದಾವೆ. ಇವಾಗ ಈ ಪ್ರಶ್ನೆ ಕಾರ್ಡ್ಗಳ ಮೇಲಿದ್ದಾವೆ. ಸೊ ಈ ಕಾರ್ಡ್ಗಳ ಮೇಲಿರುವ ಪ್ರಶ್ನೆನ ಯಾವ ರೀತಿ ಸಾಲ್ವ್ ಮಾಡಬೇಕು ಈಸಿಯಾಗಿ? ತುಂಬ ಸಿಂಪಲ್. ಕಾರ್ಡ್ಗಳ ಬಗ್ಗೆ ನಾನು ಪಾಠದಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಅಕಸ್ಮಾತ್ ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿಬಿಟ್ಟು, ಅಂದರೆ ಜಸ್ಟ್ ಹಿಂದ್ಗಡೆ ಹೋಗಿ, ಓಕೆ, ಬ್ಯಾಕಿಗೆ ಹೋಗಿ ಆ ವಿಡಿಯೋನ ನೋಡಿ. ಕಾರ್ಡ್ಗಳ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಸತಿ ಅದು ನಿಮ್ಗೆ ಅರ್ಥ ಆಗಿಬಿಟ್ರೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಫಸ್ಟಿಂದ ಕಂಡುಹಿಡ್ಕೊಂಬರೋಣ. 5, 6 ಕಂಡುಹಿಡಿಬೇಕು ನಾವು. ಫಸ್ಟ್ ಒನ್ನ ಯಾವ ರೀತಿ ಕಂಡುಹಿಡಿಯೋದು ನೋಡೋಣ. ಫಸ್ಟ್ ಒನ್. ಸೊ ಇವಾಗ ನನಗೆ ಕಾರ್ಡ್ಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ರೈಟ್. ಸೊ ಅದಕ್ಕೆ ನನಗೆ ಸಾಲ್ವ್ ಮಾಡೋದಕ್ಕೆ ಈಸಿ. ನಿಮಗೆ ಅಕಸ್ಮಾತ್ ಕಷ್ಟ ಅನಿಸ್ತಾ ಇದೆ ಅಂದರೆ ನಿಮ್ಮ ಕಾರ್ಡ್ಗಳ ಬಗ್ಗೆ ಗೊತ್ತಿಲ್ಲ. ನೀವು ಫಸ್ಟು ಅದನ್ನು ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡು ಈ ಪ್ರಶ್ನೆನ ನೀವು ಉತ್ತರಿಸಲು ಪ್ರಯತ್ನಿಸಿ. ಓಕೆ, ಸೊ ಮೊದಲನೇ ಒಂದು ಕೆಂಪು ರಾಜ. ಸೊ ಪ್ರಾಬಬಿಲಿಟಿ ಆಫ್ ರೆಡ್ ಕಿಂಗ್ ಅಥವಾ ಕೆಂಪು ರಾಜ. ಸೊ ಕೆಂಪಿನ ಕೆಳಗಡೆ ಎಷ್ಟು ಶೇಪ್ಗಳಿದ್ದಾವೆ? 2 ಶೇಪ್ಗಳಿದ್ದಾವೆ. ಒಂದು ಹಾರ್ಟು, ಇನ್ನೊಂದು ಡೈಮಂಡ್ಸ್. ಸೊ ಕೆಂಪು ರಾಜ ಅಂದರೆ ಒಂದು ಹಾರ್ಟಿನ ಡೈಮಂಡ್ಸ್ ಆಗಿರ್ಬೋದು ಅಥವಾ ಡೈಮಂಡಿನ ರಾಜನೂ ಆಗಿರ್ಬೋದು. ಹಾರ್ಟಿನ ರಾಜನೂ ಆಗಿರ್ಬೋದು, ಡೈಮಂಡಿನ ರಾಜನೂ ಆಗಿರ್ಬೋದು. ಸೊ ಕೆಂಪು ರಾಜ, ಎಷ್ಟು ಕೆಂಪು ರಾಜಗಳಿದ್ದಾವೆ? 2. ಓಕೆ, ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿದ್ದಾವೆ? ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ 52. ಸೊ 52. ಇಷ್ಟಿಗೆ ಬಿಡಬೇಕಾ? ಇಲ್ಲ. 2 × 1 2 × 26 ವಿಚ್ ಇಸ್ ಈಕ್ವಲ್ ಟು 1/26. ಇದು ನಮ್ಮ ಸರಿಯಾದ ಉತ್ತರ. ಯಾವುದಕ್ಕೆ? ಮೊದಲನೇ ಪ್ರಶ್ನೆಗೆ. ಎರಡನೇದು ನೋಡೋಣ. ಅ ಫೇಸ್ ಕಾರ್ಡ್, ಅ ಮುಖ ಕಾರ್ಡ್. ಒಂದು ಮುಖ ಕಾರ್ಡ್ ಅಂದರೆ ಗೌರವಾನ್ವಿತ ಕಾರ್ಡ್ ಅಂತ ಕೇಳಿದ್ದಾರೆ. ಆಲ್ ರೈಟ್, ಅದು ಆನರ್ ಕಾರ್ಡ್ ಅನ್ಸುತ್ತೆ. ಓಕೆ, ಪ್ರಾಬಬಿಲಿಟಿ ಆಫ್ ಫೇಸ್ ಕಾರ್ಡ್. ಸೊ ಫೇಸ್ ಯಾರ್ಯಾರಿಗಿರ್ತವೆ? ಫೇಸು 3 ಜನಕ್ಕಿರುತ್ತೆ. ಒಂದು ರಾಜ, ಒಂದು ರಾಣಿ, ಇನ್ನೊಂದು ಗುಲಾಮ. ಅಂದರೆ ಜಾಕ್, ಕ್ವೀನ್, ಕಿಂಗ್, ಇವು 3ಕ್ಕೂ ಫೇಸ್ ಕಾರ್ಡ್ಸ್ಗಳು ಅಂತಾರೆ. ಯಾಕೆ? ಈ ಕಾರ್ಡ್ಸ್ ಮೇಲೆ ಫೇಸ್ ಇದಾವೆ ಅಷ್ಟೇ, ಅದಕ್ಕೆ ಇದನ್ನು ಫೇಸ್ ಕಾರ್ಡ್ಗಳು ಅಂತಾರೆ. ಸೊ ಜಸ್ಟ್ ಇವಾಗ ಒಂದು ಫೇಸ್ ಕಾರ್ಡಿನ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಫೇಸ್ ಕಾರ್ಡ್ಗಳಿದ್ದಾವೆ? ಒಂದು ಸ್ವೀಟ್ನಲ್ಲಿ, ಅಂದರೆ ಇವಾಗ ನಾವು ಡೈಮಂಡ್ ಅಂತ ತೊಗೊಂಡ್ರೆ ಅದರಲ್ಲಿ 3 ಫೇಸ್ ಕಾರ್ಡ್ಗಳು, ಹಾರ್ಟಲ್ಲೂ 3, ಕ್ಲಬ್ಸಲ್ಲೂ 3, ಸ್ಪೇಡ್ಸಲ್ಲೂ 3. ಸೊ 3 3 3 3 ಅಂದರೆ ಎಷ್ಟಾಯಿತು ಫೇಸ್ ಕಾರ್ಡ್ಗಳು? 12. ಸೊ ಟೋಟಲ್ ನಂಬರ್ ಆಫ್ ಫೇಸ್ ಕಾರ್ಡ್ ಎಷ್ಟಿದ್ದಾವೆ? 12. ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ 52. ಸೊ ಇದನ್ನು ಡಿವೈಡ್ ಮಾಡಿ. ಈಗ 4 × 3 4 × 1. ಸೊ 4 × 3/13. ಇದಕ್ಕೆ ಸೆಕೆಂಡ್ ಪ್ರಶ್ನೆಗೆ ಉತ್ತರ 3/13, ರೈಟ್. ಸೊ ಇದನ್ನು 4ಇಂದ ಡಿವೈಡ್ ಮಾಡಿದಾಗ 4 3 12, 4 13 52. ಸೊ 3/13 ಪ್ರಾಬಬಿಲಿಟಿ ಆಗುತ್ತೆ ಯಾವುದಕ್ಕೆ? ಫೇಸ್ ಕಾರ್ಡಿಗೆ. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಯಾವ ರೀತಿ ಕೊಟ್ಟಿದ್ದಾರೆ? ಥರ್ಡ್ ಒನ್ ಒಂದು ಕೆಂಪು ಬಣ್ಣದ ಮುಖ. ಥರ್ಡ್ ಒನ್ ಅ ರೆಡ್ ಫೇಸ್ ಕಾರ್ಡ್. ಸೊ ಇವಾಗ ಟೋಟಲ್ ನಂಬರ್ ಆಫ್ ಫೇಸ್ ಕಾರ್ಡ್ ಎಷ್ಟಿದ್ದು? 12. ಇದರಲ್ಲಿ 6 ಬ್ಲ್ಯಾಕು 6 ಕೆಂಪು ಇದ್ದಾವೆ, ಆಯಿತಾ. ಇವಾಗ ಬ್ಲ್ಯಾಕ್ನ ತೆಗೆದಾಕಿ, ಬರೀ ರೆಡ್ ಅಂತ ಕೇಳ್ತಾ ಇದ್ದಾರೆ. ಸೊ ರೆಡ್ ಅಂದರೆ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ರೆಡ್ ಫೇಸ್ ಕಾರ್ಡ್. ಪ್ರಾಬಬಿಲಿಟಿ ಆಫ್ ರೆಡ್ ಫೇಸ್ ಕಾರ್ಡ್ ಅಂದರೆ ಎಷ್ಟಾಗುತ್ತೆ? 6 ರೆಡ್ ಫೇಸ್ ಕಾರ್ಡ್ಗಳಿದ್ದಾವೆ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಾರ್ಡ್ಸು 52. ಸೊ ಇದನ್ನು ಕೂಡ ಡಿವೈಡ್ ಮಾಡಿ. 2 3 ಟೈಮ್ಸ್ 2 26 ಟೈಮ್ಸ್ 2 3s are 6, 2 26s are 50. ಸೊ 3/26 ಥರ್ಡ್ ಒನ್ನಿಗೆ ಸರಿಯಾದ ಉತ್ತರ, ರೈಟ್. ಫೋರ್ತ್ ಒನ್ ಏನಿದೆ? ಫೋರ್ತ್ ಒನ್ನು ಜಾಕ್ ಆಫ್ ಹಾರ್ಟ್ಸ್. ಸೊ ಜಾಕ್ ಆಫ್ ಹಾರ್ಟ್ಸ್ ಎಷ್ಟಿದ್ದಾವೆ? ಹಾರ್ಟ್ಸ್ ಅಂತ, ಹಾರ್ಟ್ಸ್ ಒಂದೇ ಇದೆ. ಆದರೆ ಆ ಹಾರ್ಟ್ಸಲ್ಲಿ ಜಾಕ್ ಎಷ್ಟಿದ್ದಾವೆ? ಅದು ಒಂದೇ ಇದೆ, ಕರೆಕ್ಟ್. ಸೊ ಪ್ರಾಬಬಿಲಿಟಿ ಆಫ್ ಜಾಕ್ ಆಫ್ ಹಾರ್ಟ್ಸ್ ಎಷ್ಟಂತ ಬರಿಬೋದು ನಾವು? 1/52. ಇದು ನಮ್ಮ ಸರಿಯಾದ ಉತ್ತರ, ರೈಟ್. ನೆಕ್ಸ್ಟ್ ಫಿಫ್ತ್ ಒನ್ ಏನಿದೆ? ಸ್ಪೇಡ್, ಕರೆಕ್ಟ್. ಅ ಸ್ಪೇಡ್ ಇಲ್ಲೇನಂತ ಕೊಟ್ಟಿದ್ದಾರೆ? ಫಿಫ್ತ್ ಒನ್ನಿಗೆ ಒಂದು ಸ್ಪೇಡ್, ಅ ಸ್ಪೇಡ್. ಸೊ ಎಷ್ಟು ಸ್ಪೇಡ್ಗಳಿದ್ದಾವೆ? ಸ್ಪೇಡ್ಗಳು ಎಷ್ಟಿದ್ದಾವೆ? ಟೋಟಲ್ ನಂಬರ್ ಆಫ್ ಸ್ಪೇಡ್ ಕಾರ್ಡ್ಸ್ ಎಷ್ಟಿದ್ದಾವೆ? 13 ಸ್ಪೇಡ್ ಕಾರ್ಡ್ಗಳಿದ್ದಾವೆ, ಕರೆಕ್ಟಾ.
ಸೊ ಪ್ರಾಬಬಿಲಿಟಿ ಆಫ್ ಸ್ಪೇಡ್ ಏನಾಗುತ್ತೆ, ಯಾವ ರೀತಿ ಬರೀಬೋದು ಇದನ್ನು, ಪ್ರಾಬಬಿಲಿಟಿ ಆಫ್ ಸ್ಪೇಡ್ 13 ಕಾರ್ಡ್ಗಳಿದ್ದಾವೆ ಸ್ಪೇಡ್ಗಳು, ಅದರಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟು 52. ಸೊ 13 1 ಟೈಮ್ಸ್ 13 4 ಟೈಮ್ಸ್ 1/4 ಐದನೇ ಸಬ್ ಕ್ವಶನ್ಗೆ ಉತ್ತರ. ಇನ್ನು ಒಂದೇ ಒಂದಿದೆ ಕೊನೆಯದಾಗಿ, ಯಾವುದದು 6th ಒನ್, ಕ್ವೀನ್ ಆಫ್ ಡೈಮಂಡ್ಸ್. ಸೊ ಕ್ವೀನ್ ಆಫ್ ಡೈಮಂಡ್ಸ್ ಕೂಡ ಒಂದೇ ಇದೆ, ರೈಟ್. ಸೊ ಇದಕ್ಕೇನಾಗುತ್ತೆ 6th ಒನ್ ಪ್ರಾಬಬಿಲಿಟಿ ಆಫ್ ಕ್ವೀನ್ ಆಫ್ ಡೈಮಂಡ್ಸ್, ಕ್ವೀನ್ ಆಫ್ ಡೈಮಂಡ್ಸ್ಗೆ ಏನಾಗುತ್ತೆ 1/52, ರೈಟ್. ಈ ರೀತಿ ಎಲ್ಲ ಸಂಭವನೀಯತೆಯನ್ನು ಕಂಡುಹಿಡಿದಿದ್ದೀವಿ ಮತ್ತು ಬರೆದಿದ್ದೀವಿ. ಇಲ್ಲಿ ಬರೆಯೋದಕ್ಕೆ ಆಯಿತಾ, ಇದನ್ನು ಬರೆಯೋದಕ್ಕೆ ಪ್ರಾಬಬಿಲಿಟಿ ಈಸ್ ಈಕ್ವಲ್ ಟು ಫೇವರೇಬಲ್ ಬೈ ಟೋಟಲ್. ಇದೇ ಫಾರ್ಮುಲಾನ ಯೂಸ್ ಮಾಡ್ತಾ ಇರೋದು ನಾನು 6ಕ್ಕೂ. ಬಟ್ ಈ ಫಾರ್ಮುಲಾನ ಯೂಸ್ ಮಾಡಬೇಕಾದ್ರೆ ನನಗೆ ಕಾರ್ಡ್ಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು, ಆವಾಗಲೇ ನಾನು ಇದನ್ನು ಫಾರ್ಮುಲಾನ ಯೂಸ್ ಮಾಡಿ ಇಷ್ಟು ಸುಲಭವಾಗಿ ಬರೆಯೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಸೊ ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನು, ಮೇನ್ ಕಾನ್ಸೆಪ್ಟ್ ಆಬ್ವಿಯಸ್ಲಿ ಪ್ರಾಬಬಿಲಿಟಿ. ಇದು ನಿಮ್ಗೆ ತುಂಬ ಈಸಿ ಇದೆ ಕಾನ್ಸೆಪ್ಟ್, ಬಟ್ ಕಾರ್ಡ್ಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು, ರೈಟ್. ಸೊ ಆ ಕಾರ್ಡ್ಗಳ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಈ ರೀತಿ ಪ್ರಶ್ನೆಗಳನ್ನು ಆರಾಮಾಗಿ ಉತ್ತರಿಸ್ಬೋದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ಒಂದ್ಸತಿ ಓದೋಣ. ಡೈಮಂಡ್ ಚಿಹ್ನೆ ಇರುವ 5 ಕಾರ್ಡ್ಗಳಾದ 10 ಜಾಕ್, ರಾಣಿ, ರಾಜ ಮತ್ತು ಏಸ್ಗಳನ್ನು ಅವುಗಳನ್ನು ಮುಖಕ್ಕೆ ಕೆಳಕ್ಕೆ ಇರುವಂತೆ ಚೆನ್ನಾಗಿ ಬೆರೆಸಲಾಗಿದೆ. ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಆರಿಸಲಾಗಿದೆ. ಓಕೆ, ಆ ಕಾರ್ಡ್ ರಾಣಿಯಾಗಿರುವ ಸಂಭವನೀಯತೆ ಎಷ್ಟು? ಮತ್ತೆ ರಾಣಿ ಕಾರ್ಡನ್ನು ತೆಗೆದು ಪಕ್ಕದಲ್ಲಿರಿಸಿ ಎರಡನೇ ಕಾರ್ಡನ್ನು ಆರಿಸಿದಾಗ ಅದು ಒಂದು ಏಸ್ ಹಾಗೂ ಅದು ಎ ಆಯಿತು. ಬಿ ಒಂದು ರಾಣಿಯಾಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನೋಡಿ 5 ಕಾರ್ಡ್ಗಳಿದ್ದಾವೆ, 5 ಕಾರ್ಡ್ನ ಡ್ರಾ ಮಾಡೋಣ ಒಂದ್ಸತಿ. 1 2 3 4 5. ಈ 5 ಕಾರ್ಡ್ಗಳ ಮೇಲೆ ಏನಿದ್ದಾವೆ, ಯಾವ ಚಿಹ್ನೆ ಇದೆ, ಡೈಮಂಡ್ ಸೈನ್ ಇದೆ, ಕರೆಕ್ಟ್. 5 ಕಾರ್ಡ್ಸ್, ದ 10 ಜಾಕ್, ಕ್ವೀನ್, ಕಿಂಗ್ ಆ್ಯಂಡ್ ಏಸ್ ಆಫ್ ಡೈಮಂಡ್ಸ್ ಆರ್ ವೆಲ್ ಶೆಫಲ್ಡ್ ವಿತ್ ದೇರ್ ಫೇಸಸ್ ಡೌನ್ವರ್ಡ್ಸ್. ಸೊ ಹೀಗೆ ನೋಡಿದ್ರೆ 10 ಅಂತ ಕಾಣಿಸುತ್ತೆ. ಇದನ್ನೇನು ಮಾಡ್ತಾ ಇದ್ದಾರೆ, ಹೀಗೆ ಮಡಿಚಿ ಹಿಂಗಿಡ್ತಾ ಇದ್ದಾರೆ. ಸೊ ಈ ಥರ ಇಟ್ಟಾಗ ಇಲ್ಲಿ ಯಾವ ನಂಬರ್ ಇದೆ ಅಂತ ಗೊತ್ತಾಗಲ್ಲ ನಮಗೆ. ಆಲ್ ರೈಟ್, one card is then picked out at random. What is the probability that the card is queen? If the queen is drawn and put aside, what is the probability that the second card picked up is an ace and is a queen ಅಂತ ಕೇಳ್ತಾ ಇದ್ದಾರೆ. ಸೊ 5 ಕಾರ್ಡ್ಗಳು ಬರೆದಿದ್ದೀವಿ, 5 ಕಾರ್ಡ್ಗಳಿಗೆ ಡೈಮಂಡ್ ಶೇಪ್ ಬರೆಯೋಣ ಇಲ್ಲಿ. ಓಕೆ, ಸೊ ತುಂಬ ಚಿಕ್ಕದಾಗಿದೆ ಸ್ಪೇಸು, ಡೈಮಂಡ್ ಥರ ಕಾಣಿಸ್ದೇ ಇರ್ಬೋದು ನಿಮಗೆ, ಬಟ್ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ ಡೈಮಂಡ್ ಅಂತ. ಓಕೆ, ಸೊ 10, ಇದು 10, ಇದು ಜಾಕ್, ಇದು ಕ್ವೀನ್, ಇದು ಕಿಂಗ್ ಹಾಗೂ ಇದು ಏಸ್. ಸೊ ಈ 5 ಡೈಮಂಡ್ ಕಾರ್ಡ್ಗಳಿದ್ದಾವೆ ನಮ್ಮ ಹತ್ರ. ಈ 5 ಡೈಮಂಡ್ ಕಾರ್ಡ್ನ ಏನು ಮಾಡ್ತೀವಿ ನಾವು, ಚೆನ್ನಾಗಿ ಶಫಲ್ ಮಾಡ್ತೀವಿ. ಶಫಲ್ ಅಂದರೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಓಕೆ, ಮಿಕ್ಸ್ ಮಾಡಿಬಿಟ್ಟು ಮುಖ ಮೇಲೆ ಇಡ್ತಾ ಇದ್ದೀವಾ, ಇಲ್ಲ ನೋಡಿ ಮುಖ ಮೇಲಿಟ್ಟರೆ ಈ ಥರ ಕಾಣಿಸುತ್ತೆ 10 ಅಂತ. ಇದನ್ನೇನು ಮಾಡ್ತಿದ್ದೀವಿ, ಹೀಗೆ ಇಡ್ತಾ ಇದ್ದೀವಿ. ಆ ಥರ ಇಟ್ಬಿಟ್ಟು ಒಂದು ಕಾರ್ಡ್ನ ನಾವು ರ್ಯಾಂಡಮ್ ಆಗಿ ಡ್ರಾ ಮಾಡ್ತೀವಿ. ಓಕೆ, ಡ್ರಾ ಮಾಡಿದಾಗ ಆ ಕಾರ್ಡ್ ರಾಣಿ ಆಗುವ ಸಂಭವನೀಯತೆ ಎಷ್ಟು, ಪ್ರಾಬಬಿಲಿಟಿ ಆಫ್ ಕ್ವೀನ್. ಆಯಿತಾ? ಸೊ ಕ್ವೀನ್ ಎಷ್ಟಿದಾವೆ ನೋಡಿ ಇಲ್ಲಿ, ಪ್ರಾಬಬಿಲಿಟಿ ಅಂದರೆ ಏನು, ಮತ್ತೆ ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು F/T, ಫೇವರೇಬಲ್ ಬೈ ಟೋಟಲ್. ಜ್ಞಾಪಕ ಇಟ್ಕೊಳ್ಳಿದ್ದಾನೆ. ಓಕೆ, ನಮಗೆ ಕ್ವೀನ್ ಬೇಕು, ಕ್ವೀನ್ ನಮ್ಮ ಫೇವರೇಬಲ್. ಎಷ್ಟು ಕ್ವೀನ್ಗಳಿದ್ದಾವೆ, ಒಂದೇ ಒಂದು ಕ್ವೀನ್ ಇದೆ. ಸೊ 1 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಕಾರ್ಡ್ಸ್ಗಳಿದ್ದಾವೆ, 5. ಸೊ ಇದು ನಮ್ಮ ಸರಿಯಾದ ಉತ್ತರ ಯಾವುದಕ್ಕೆ, ಕ್ವಶನ್ ನಂಬರ್ 1ಗೆ. ಓಕೆ, ಡನ್. ಕ್ವಶನ್ ನಂಬರ್ 1 ಮುಗೀತು. ನೆಕ್ಸ್ಟ್ ಕ್ವಶನ್ ನಂಬರ್ 2 ಏನು ಹೇಳ್ತಾ ಇದ್ದಾರೆ, ಈಗ ರಾಣಿಯ ಕಾರ್ಡನ್ನು ತೆಗೆದು ಪಕ್ಕದಲ್ಲಿ ಇರಿಸಿ. ಅಂದರೆ ಈ ಕಾರ್ಡ್ನ ತೊಗೊಂಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಈಗ ಪಕ್ಕಕ್ಕೆ ಇಡ್ತಾ ಇದ್ದಾರೆ. ಆಲ್ ರೈಟ್, ಸೊ ನಾವು ಕೂಡ ಅದೇ ಮಾಡೋಣ. ಈ ಕಾರ್ಡನ್ನ ಎತ್ಕೊಂಡು ಈ ಕಡೆ ಹೋಗಿ ಇಡೋಣ ಈಗ. ಓಕೆ, ಇಲ್ಲಿಡೋಣ, ರಾಣಿಯ ಕಾರ್ಡ್ನ ಇಲ್ಲಿಡೋಣ. ಇದು ಕ್ವೀನ್, ಪಕ್ಕದಲ್ಲಿ ಇರಿಸಿ. ಎರಡನೇ ಕಾರ್ಡನ್ನು ಆರಿಸಿದಾಗ, ಎರಡನೇ ಕಾರ್ಡ್ನ ಯಾವುದರಿಂದ ಆರಿಸ್ತಾ ಇದ್ದೀವಿ ನಾವು, ಈ 4ರಿಂದ ಆರಿಸ್ತಾ ಇದ್ದೀವಿ. ಎರಡನೇ ಕಾರ್ಡನ್ನು ಆರಿಸಿದಾಗ, ಸೊ ಸೆಕೆಂಡ್ ಕ್ವೆಶ್ಚನ್ನಿನ ಎ ಸಬ್ ಕ್ವೆಶ್ಚನ್ ಏನು ಕೇಳ್ತಿದೆ, ಏಸ್. ಸೊ ಏಸ್ ಅಂದರೆ ನಾವು ಇವಾಗ ಪ್ರಾಬಬಿಲಿಟಿ ಆಫ್ ಎ ಅಂತ ಬರೀಬೇಕು. ಎ ಅಂದರೆ ಏಸ್. ಸೊ ಮತ್ತೆ ಫೇವರೇಬಲ್ ಬೈ ಟೋಟಲ್, ಎಷ್ಟು ಏಸ್ಗಳಿದ್ದಾವೆ, 1. ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿದ್ದಾವೆ, 4. ಸೊ ಇದು ಸೆಕೆಂಡ್ ಸಬ್ ಕ್ವೆಶ್ಚನಿನ ಎಗೆ ಉತ್ತರ, ರೈಟ್. ಅದೇ ರೀತಿ ಸೆಕೆಂಡ್ ಸಬ್ ಕ್ವೆಶ್ಚನಿನ ಬಿಗೆ ಉತ್ತರ ಏನಾಗುತ್ತೆ, ಸೆಕೆಂಡ್ ಸಬ್ ಕ್ವೆಶ್ಚನಿನ ಬಿಗೆ ಉತ್ತರ ಪ್ರಾಬಬಿಲಿಟಿ ಆಫ್ ಕ್ವೀನ್. ಇವಾಗ ಇಲ್ಲಿ ಎಷ್ಟು ಕ್ವೀನ್ಗಳಿದ್ದಾವೆ, ಇಲ್ಲಿ ಆ ಕ್ವೀನ್ನ ಬಿಟ್ಬಿಡಿ, ಅದು ಬಂದಿದೆ ಆಲ್ರೆಡಿ. ಇಲ್ಲಿ ಎಷ್ಟು ಕ್ವೀನ್ಗಳಿದ್ದಾವೆ, 0. ಸೊ 0 ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟಿದ್ದಾವೆ, 4. ಸೊ 4 ವಿಚ್ ಇಸ್ ಈಗ 0/4 ಎಷ್ಟಾಗುತ್ತೆ, 0. ಇದು ಎರಡನೇ ಸಬ್ ಕ್ವೆಶ್ಚನ್ ಬಿಗೆ ಉತ್ತರ. ಕ್ಲಿಯರ್? ಓಕೆ, ತುಂಬ ಈಸಿ ಇದೆ. ಇದು ಒಂದೇ ಫಾರ್ಮುಲಾನ ಯೂಸ್ ಮಾಡ್ತಿರೋದು, ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು ಫೇವರೇಬಲ್ ಬೈ ಟೋಟಲ್. ಓಕೆ, ಆಲ್ ರೈಟ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಅರ್ಥ ಆಗಿದೆ ಅನ್ಕೋತೀನಿ. ಮೊದಲನೇ ಪ್ರಶ್ನೆ, 2ನೇ ಎ, 2ನೇ ಬಿ, ಎಲ್ಲ ಪ್ರಶ್ನೆನ ಉತ್ತರಿಸಿದ್ದೀವಿ ನಾವಿಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ, 17ನೇ ಪ್ರಶ್ನೆಯನ್ನು ತೊಗೊಂಡಿದ್ದೀವಿ. 17ನೇ ಪ್ರಶ್ನೆಯಲ್ಲಿ ಪಾಯಿಂಟ್ ನಂಬರ್ 1. ಓಕೆ, 20 ಬಲ್ಬ್ಗಳ ಒಂದು ಗುಂಪಿನಲ್ಲಿ 4 ಬಲ್ಬ್ಗಳು
ದೋಷಪೂರಿತವಾಗಿವೆ. ದೋಷಪೂರಿತವಾಗಿವೆ ಅಂದರೆ ಏನು, ಅದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಬಲ್ಬ್ ಅಷ್ಟೇ. ಓಕೆ, ಗುಂಪಿನಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬನ್ನು ಹೊರತೆಗೆಯಲಾಗಿದೆ, ಅದು ದೋಷಪೂರಿತ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅಂದರೆ a lot of 20 bulbs contains 4 defective bulbs. Okay, 4 defective ones. One bulb is drawn at random from the lot. What is the probability that the bulb is defective? So probability ಅಂದ್ರೆ ಏನು, probability ಅಂದರೆ favorable by total. ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಓಕೆ, ಸೊ ಮೊದಲನೇ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೀಬೋದು ನಾವು, ಫಸ್ಟ್ ಒನ್ ಪ್ರಾಬಬಿಲಿಟಿ ಆಫ್ ಯಾವುದ್ರ ಪ್ರಾಬಬಿಲಿಟಿನ ಕಂಡುಹಿಡಿಬೇಕು. ಒನ್ ಬಲ್ಬ್ ಇಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ದ ಲಾಟ್. ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದಿಸ್ ಬಲ್ಬ್ ಇಸ್ ಡಿಫೆಕ್ಟಿವ್? ಸೊ ಡಿಫೆಕ್ಟಿವ್ ಬಲ್ಬ್ ಅಂದರೆ ಕೆಲಸ ಮಾಡದೇ ಇರುವಂಥ ಬಲ್ಬ್. ಇದರ ಪ್ರಾಬಬಿಲಿಟಿ ಎಷ್ಟಿದೆ ಇಲ್ಲಿ ನೋಡಿ. ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಎಷ್ಟಿದ್ದಾವೆ? 20. ಕೆಲಸ ಮಾಡದೇ ಇರೋ ಬಲ್ಬ್ಸ್ ಎಷ್ಟಿದ್ದಾವೆ? 4. ಅಂದರೆ ಕೆಲಸ ಮಾಡುವ ಬಲ್ಬ್ ಎಷ್ಟಿದ್ದಾವೆ? ಕೆಲಸ ಮಾಡುವ ಬಲ್ಬು 16 ಇದ್ದಾವೆ. 16 ಬಲ್ಬಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, 4 ಬಲ್ಬಲ್ಲಿ ಕೆಲಸ ಮಾಡ್ತಾ ಇಲ್ಲ, ಒಟ್ಟು ಬಲ್ಬ್ಗಳು 20 ಇದ್ದಾವೆ. ಕರೆಕ್ಟ್. ನಮಗೇನು ಕೇಳ್ತಾ ಇದ್ದಾರೆ, ಡಿಫೆಕ್ಟಿವ್ ಆಗಿರುವ ಪ್ರಾಬಬಿಲಿಟಿ ಎಷ್ಟು. ಸೊ ಪ್ರಾಬಬಿಲಿಟಿ ಅಂದ್ರೇನು, ಫೇವರೇಬಲ್ ಬೈ ಟೋಟಲ್. ಎಷ್ಟು ಡಿಫೆಕ್ಟಿವ್ ಇದ್ದಾವೆ ಇಲ್ಲಿ? 4 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದ್ದಾವೆ? 20 ಅಷ್ಟೇ. ಸೊ ಇದೇನಾಗುತ್ತೆ, 4 1ಲಿ 4 5ಲಿ. ಓಕೆ, 1/5 ಇದು ಸರಿಯಾದ ಉತ್ತರ ಫಸ್ಟ್ ಒನ್ನಿಗೆ. ರೈಟ್. ಓಕೆ, ಎರಡನೇದು ನೋಡೋಣ, ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಯಾವ ರೀತಿ ಕೊಟ್ಟಿದ್ದಾರೆ ಓದೋಣ ಒಂದ್ಸತಿ. ಓಕೆ, ಸೊ ಸೆಕೆಂಡ್ ಒನ್ನು ಇಲ್ಲಿದೆ ನೋಡಿ. ಸಪೋಸ್ ದ ಬಲ್ಬ್ ಡ್ರಾನ್ ಇನ್ 1 ಇಸ್ ನಾಟ್ ಡಿಫೆಕ್ಟಿವ್. ಇದು ನೋಡಿ ಡಿಫೆಕ್ಟಿವ್ ಅಂತ ಅನ್ಕೋತಾ ಇದ್ದೀವಿ, ಬಟ್ ಆದರೆ ಮೊದಲನೇ ಕೇಸಲ್ಲಿ ನಾವು ಯಾವ ಬಲ್ಬ್ನ ತೊಗೊಂಡ್ವಿ ನೋಡಿ, ಅದು ನಾಟ್ ಡಿಫೆಕ್ಟಿವ್, ಅಂದರೆ ಅದು ಕೆಲಸ ಮಾಡ್ತಾ ಇದೆ. ಇಸ್ ನಾಟ್ ಡಿಫೆಕ್ಟಿವ್ ಆ್ಯಂಡ್ ಇಸ್ ನಾಟ್ ರೀಪ್ಲೇಸ್ಡ್. ಅದನ್ನು ಮತ್ತೆ ನಾವು ರೀಪ್ಲೇಸ್ ವಾಪಸ್ ಆ ಬಾಕ್ಸಲ್ಲಿ ಇರ್ತಲ್ಲ, 20 ಬಲ್ಬು ಇರುವಂಥ ಬಾಕ್ಸಿಂದ ಒಂದು ಬಲ್ಬ್ನ ಎತ್ಕೋತೀವಿ. ಓಕೆ, ಇವಾಗ ಎತ್ಕೊಂಡಿರುವ ಬಲ್ಬು ಕೆಲಸ ಮಾಡ್ತಾ ಇದೆ, ಡಿಫೆಕ್ಟಿವ್ ಆಗಿಲ್ಲ. ಓಕೆ, ಕೆಲಸ ಮಾಡ್ತಾ ಇದೆ. ಈ ಕೆಲಸ ಮಾಡ್ತಿದ್ದಲ್ವ, ಇದನ್ನೇನು ಮಾಡ್ತೀವಿ ನಾವು, ಹೋಗ್ಬಿಟ್ಟಿಲ್ಲಾದರೂ ಫಿಕ್ಸ್ ಮಾಡ್ತೀವಿ. ಇವಾಗ ಈ ಬಾಕ್ಸಲ್ಲಿ ಎಷ್ಟು ಬಲ್ಬ್ಗಳಿದಾವೆ ಅಂದರೆ 19 ಬಲ್ಬ್ಗಳಿದ್ದಾವೆ. ಸೊ ಸೆಕೆಂಡ್ ಕೇಸಲ್ಲಿ ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಎಷ್ಟಾಗುತ್ತೆ? 19. ಯಾಕಂದರೆ ಒಂದು ಬಲ್ಬ್ ಆಲ್ರೆಡಿ ನಾವು ಎತ್ಕೊಂಡು ಬಿಟ್ಟಿದ್ದೀವಿ. ಇಸ್ ನಾಟ್ ರೀಪ್ಲೇಸ್ಡ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಓಕೆ, ಇಸ್ ನಾಟ್ ರೀಪ್ಲೇಸ್ಡ್ ಅಂದರೆ ವಾಪಸ್ ಅದನ್ನು ನಾವು ಇಡ್ತಾ ಇಲ್ಲ. ನಾವು ಒನ್ ಬಲ್ಬ್ ಇಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ದ ರೆಸ್ಟ್. ಫ್ರಮ್ ದ ರೆಸ್ಟ್ ಅಂದರೆ ಏನು? ರೆಸ್ಟ್ ಅಂದರೆ 19. ಯಾಕಂದರೆ ಒಂದು ಬಲ್ಬ್ ನಾವು ಇದನ್ನು ರೀಪ್ಲೇಸ್ ಮಾಡಿಲ್ಲ. ರೈಟ್. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಬಲ್ಬ್ ಇಸ್ ನಾಟ್ ಡಿಫೆಕ್ಟಿವ್? ನಾಟ್ ಡಿಫೆಕ್ಟಿವ್ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರಾಬಬಿಲಿಟಿ ಆಫ್ ನಾಟ್ ಡಿಫೆಕ್ಟಿವ್ ಕನ್ನಡದಲ್ಲಿ ಒಂದ್ಸತಿ ಓದ್ತೀನಿ ನೋಡಿ. ಕನ್ನಡದಲ್ಲಿ ಒಂದ್ಸತಿ ನೋಡೋಣ. ಎರಡರಲ್ಲಿ ಹೊರತೆಗೆದ ಬಲ್ಬ್ಗಳ ದೋಷಪೂರಿತವಾಗಿರದಿದ್ದರೂ ಸಹ ಅದನ್ನು ಬಲ್ಬ್ಗಳ ಗುಂಪಿನಿಂದ ಪ್ರತ್ಯೇಕಿಸಿದೆ. ಅಂದರೆ ಅದನ್ನು ಇರ್ರಿಪ್ಲೇಸ್ಮೆಂಟ್, ಅಂದರೆ ಅದನ್ನು ವಾಪಸ್ ಹೋಗಿ ಇಡ್ತಾ ಇಲ್ಲ. ಓಕೆ, ಪ್ರತ್ಯೇಕಿಸಿದೆ. ಈಗ ಉಳಿದ ಬಲ್ಬ್ಗಳಿಂದ ಒಂದು ಬಲ್ಬನ್ನು ಯಾದೃಚ್ಛಿಕವಾಗಿ ಹೊರತೆಗೆದರೆ ಈ ಬಲ್ಬ್ ದೋಷಪೂರಿತ ಆಗಿರದ ಸಂಭವನೀಯತೆ ಎಷ್ಟು? ಅಂದರೆ ಇಲ್ಲಿ ನೋಡಿ 20 ಇದ್ವಲ್ವಾ, 20ರಿಂದ ನಾವು ಫಸ್ಟ್ ಒನ್ನೆಲ್ಲ ಆಚೆ ತೆಗೆದ್ವಿ ಒಂದು. ಅದು ಅಕಸ್ಮಾತ್ ಯಾವ ಥರ ಇದೆ, ವರ್ಕಿಂಗ್ ಥರ ಇದೆ. ಸೊ ವರ್ಕಿಂಗ್ ಇದೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಅದನ್ನು ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಫಿಕ್ಸ್ ಮಾಡಿಬಿಟ್ಟು ಬಂದ್ವಿ. ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಎಷ್ಟಿದ್ದಾವೆ? 19 ಇದ್ದಾವೆ. ಈ 19ರಲ್ಲಿ ಇವಾಗ ನಾವು ಇನ್ನೊಂದು ಬಲ್ಬ್ನ ತೆಗಿತಾ ಇದ್ದೀವಿ. ಇನ್ನೊಂದು ಬಲ್ಬ್ನ ತೊಗೊಂಡು ಆದಮೇಲೂ ಕೂಡ ಪ್ರಾಬಬಿಲಿಟಿ ಆಫ್ ನಾನ್ ಡಿಫೆಕ್ಟಿವ್ ಅಂದರೆ ಅದು ಕೆಲಸ ಮಾಡ್ತಾ ಇದೆ ಅನ್ನೋ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳ್ತದೆ. ತುಂಬ ಸಿಂಪಲ್. ಇಲ್ಲಿ ನೋಡಿ, ಇವಾಗ 4 ಡಿಫೆಕ್ಟಿವ್ ಬಲ್ಬ್ ಇದ್ವು, ಅಂದರೆ ಕೆಲಸ ಮಾಡದೇ ಇರೋದೊಂದು 4, 16 ಬಲ್ಬ್ಗಳು ಕೆಲಸ ಮಾಡ್ತಾ ಇದ್ವು. ಓಕೆ, ಇದು ಟೋಟಲ್, ಇದು ಫಸ್ಟ್ ಕೇಸಲ್ಲಿ ಇದ್ದಿದ್ದು. ಬಟ್ ನಾವು ಇವಾಗ ಮೊದಲನೇ ಫಸ್ಟ್ ಸಬ್ ಕ್ವಶನ್ ಒಂದು ಬಲ್ಬ್ನ ತೆಗೆದ್ವಲ್ವಾ, ಅದು ಯಾವ ರೀತಿ ಇದೆ, ಕೆಲಸ ಮಾಡುವಂಥ ಬಲ್ಬ್ ಆಗಿದೆ. ಸೊ ಕೆಲಸ ಮಾಡುವಂಥ ಬಲ್ಬ್ ಅಂದರೆ ಅದನ್ನೇನು ಮಾಡಿದ್ವಿ ನಾವು, ಹೋಗ್ಬಿಟ್ಟು ಎಲ್ಲ ಒಂದು ಕಡೆ ಫಿಕ್ಸ್ ಮಾಡಿಬಿಟ್ಟು ಬಂದ್ವಿ. ಇವಾಗ 16 ಇರೋದು ಎಷ್ಟಾಗತ್ತೆ ಇಲ್ಲಿ? 15 ಆಗುತ್ತೆ. ಈ 4 ಇರೋದು 4 ಆಗುತ್ತೆ ನೋಡಿ. 19 + 4 19, 15 + 4 19 ಬರ್ತಾ ಇದೆ. ರೈಟ್. ಸೊ ಈಗ ಈ ಪ್ರಾಬಬಿಲಿಟಿ ಆಫ್ ನಾನ್ ಡಿಫೆಕ್ಟಿವ್ ಏನಾಗುತ್ತೆ, ಕೆಲಸ ಮಾಡ್ತಿರುವಂಥ ಬಲ್ಬ್ಗಳು ಎಷ್ಟಿದ್ದಾವೆ? 15 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಎಷ್ಟಿದ್ದಾವೆ? 19. ಸೊ ಇದು ನಮ್ಮ ಸರಿಯಾದ ಉತ್ತರ ಆಗುತ್ತೆ. ಕ್ಲಿಯರ್? ಸೊ ಹೇಗಿದು 20 ಇರೋದು 19 ಆಯಿತು, ಹೇಗಿದು 16 ಇರೋದು 15 ಆಯಿತು? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಇದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ. ರೈಟ್. ಓಕೆ, ಸೊ ಇದು ಈ ಪ್ರಶ್ನೆಯ ಉತ್ತರ. 2 ಪ್ರಶ್ನೆಗಳನ್ನು ನಾವು ಹುಡುಕಿದ್ದೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ ಏನಿದೆ, ಒಂದು ಪೆಟ್ಟಿಗೆಯಲ್ಲಿ 1ರಿಂದ 90ರವರೆಗಿನ ಸಂಖ್ಯೆಗಳನ್ನು ನಮೂದಾಗಿರುವ 90 ಬಿಲ್ಲೆಗಳಿವೆ. ಓಕೆ, ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದರೆ ಅದು 2 ಅಂಕೆಯ ಒಂದು ಸಂಖ್ಯೆ, ಒಂದು ಪೂರ್ಣವರ್ಗ ಸಂಖ್ಯೆ, 5ರಿಂದ ಭಾಗಾಕಾರವಾಗುವ ಒಂದು ಸಂಖ್ಯೆ ಹೊಂದಿರುವ ಸಂಭವನೀಯತೆಯನ್ನು ಹುಡುಕಿರಿ, ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಗ್ಲೀಷಲ್ಲಿ ನೋಡೋದಾದರೆ, ಅ ಬಾಕ್ಸ್ ಕಂಟೈನ್ಸ್ 90 ಡಿಸ್ಕ್ಸ್ ವಿಚ್ ಆರ್ ನಂಬರ್ಡ್ ಫ್ರಮ್ 1 to 90. 90 ಡಿಸ್ಕ್ಗಳಿದ್ದಾವೆ. ಇಫ್ 1 ಡಿಸ್ಕ್ ಇಸ್ ಡ್ರಾನ್ ಅಟ್ ರ್ಯಾಂಡಮ್
ಫ್ರಮ್ ದ ಬಾಕ್ಸ್ ಫೈಂಡ್ ದ ಪ್ರಾಬಬಿಲಿಟಿ ದ್ಯಾಟ್ ಇಟ್ ಬೇರ್ಸ್ ಅ 2-digit ನಂಬರ್, ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಅ ನಂಬರ್ ಡಿವಿಸಿಬಲ್ ಬೈ 5. ಸೊ ನಾವು 3 ಸಂಭವನೀಯತೆಗಳನ್ನು ಹುಡುಕಬೇಕು. ಸೊ 1, 2, 3, 4, 5, 6, 7, 8, 9, 10, 11, 12 ಇದೇ ರೀತಿ ಎಲ್ಲಿವರೆಗೂ ಇದ್ದಾವೆ 90ವರೆಗೂ ಡಿಸ್ಕ್ಗಳಿದ್ದಾವೆ ಒಂದು ಬಾಕ್ಸಲ್ಲಿ. ಪ್ರತಿಯೊಂದು ಡಿಸ್ಕ್ ಮೇಲೂ ಒಂದೊಂದು ನಂಬರ್ಗಳಿದ್ದಾವೆ. ಸೊ ಮೊದಲನೇ ಪ್ರಶ್ನೆ ನಮಗೆ ಏನು ಕೇಳ್ತಾ ಇದ್ದಾರೆ, ನಂಬರ್ 1 ಆ 2-digit ನಂಬರ್, ಎಷ್ಟು 2-digit ನಂಬರ್ಗಳಿದ್ದಾವೆ ನೋಡಿ. 1 to 90 ಅಂದರೆ ಕೌಂಟ್ ಎಷ್ಟಾಯಿತು, 90 ನಂಬರ್ಗಳಿದ್ದಾವೆ, 90 ಡಿಸ್ಕ್ಗಳಿದ್ದಾವೆ, 90 ಡಿಸ್ಕು 90 ನಂಬರು. ಈ 90 ನಂಬರಲ್ಲಿ 2 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 2 ಅಂಕಿಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ನೋಡಿ, 10ರಿಂದ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? ಸೊ ಇದಕ್ಕಿಂತ ಕೆಳಗಡೆ ಇರೋದೆಲ್ಲ 1 ಅಂಕಿಯ ಸಂಖ್ಯೆಗಳು. ಸೊ 2 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? ಟೋಟಲ್ ಇರೋದು 90, ಆಯಿತಾ? 1 ಅಂಕಿಯ ಸಂಖ್ಯೆಗಳು ಬರೀ 9 ಇದ್ದಾವೆ. ಸೊ 90ರಲ್ಲಿ 9 ಹೋದರೆ 81. ಸೊ 81 ಸಂಖ್ಯೆಗಳು 2 ಅಂಕಿಯ ಸಂಖ್ಯೆಗಳು, ಕರೆಕ್ಟ್? 81 ನಂಬರ್ಸ್ ಇದಾವೆ ನೋಡಿ. ಆ 81 ನಂಬರ್ಸು 2-digit ನಂಬರ್ಸು. ಹೇಗೆ 81 ಬರ್ತಾ ಇದೆ? ಈ 9 ಅದು ಬಿಟ್ಟು ತೆಗೆದಾಕ್ಬಿಡಿ, ಇಲ್ಲಿವರೆಗೂ ತೆಗೆದಾಕಿ, ಇದೆಲ್ಲ ಸಿಂಗಲ್ ಡಿಜಿಟ್. ಸೊ 90 - 9 ಮಾಡಿದ್ರೆ ಎಷ್ಟಾಗುತ್ತೆ? 81. ಸೊ 81 ಡಿಜಿಟ್ಸು 2 digits ಇರೋ, 81 ನಂಬರ್ಸು 2 digits ಇದ್ದಾವೆ. ಸೊ ಪ್ರಾಬಬಿಲಿಟಿ ಆಫ್ 2-digit ನಂಬರ್, ಪ್ರಾಬಬಿಲಿಟಿ ಆಫ್ 2-digit ನಂಬರ್ ಏನಾಗುತ್ತೆ? 81 ಡಿವೈಡೆಡ್ ಬೈ 90. ದಿಸ್ ಇಸ್ ನಥಿಂಗ್ ಬಟ್ 9/10. ಇದು ನಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆ ಯಾವ ಥರ ಕೊಟ್ಟಿದ್ದಾರೆ? ಎರಡನೇ ಪ್ರಶ್ನೆ ಹೇಳ್ತಾ ಇದ್ದಾರೆ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸ್ಕ್ವೇರ್ ನಂಬರ್ ಅಂದರೆ ಯಾವ್ದು? ಫಾರ್ ಎಕ್ಸಾಂಪಲ್ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9. ಓಕೆ, ನೆಕ್ಸ್ಟು 3 ಸ್ಕ್ವೇರ್ 9 ಆಯ್ತಲ್ವಾ? ಇಲ್ಲಿ ಬರೀತೀನಿ ನೋಡಿ. 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 2 ಸ್ಕ್ವೇರ್, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ ಅಂದರೆ 49, 8 ಸ್ಕ್ವೇರ್ ಅಂದರೆ 64, 9 ಸ್ಕ್ವೇರ್ ಅಂದರೆ 81, 10 ಸ್ಕ್ವೇರ್ ಅಂದರೆ 100. ಅದೇ ರೀತಿ 11 ಸ್ಕ್ವೇರ್ ಅಂದರೆ 121, 12 ಸ್ಕ್ವೇರ್ 144, 13 ಸ್ಕ್ವೇರ್ 169, 14 ಸ್ಕ್ವೇರ್ 196, 15 ಸ್ಕ್ವೇರ್ 225, 16 ಸ್ಕ್ವೇರ್ 256, 17 ಸ್ಕ್ವೇರ್ 289. ಓಕೆ, ಸೊ ಈ ರೀತಿ ಸ್ಕ್ವೇರ್ಗಳನ್ನು ನೀವು ಕೂಡ ಕಲಿಬೇಕು. ನನಗೆ 25ವರೆಗೂ ಗೊತ್ತಿದೆ, ನೀವು ಕೂಡ ಅಟ್ಲೀಸ್ಟ್ 25ವರೆಗೂ ಕಲೀಲೇಬೇಕು. ಓಕೆ, ಇದು ಎಲ್ಲೂ ಕೇಳಲ್ಲ ನಿಮ್ಮ ಎಕ್ಸಾಮಲ್ಲಿ, ಇದನ್ನು ಎಲ್ಲೂ ನಿಮ್ಮ ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ತಿಳಿದಿದ್ರೆ ಒಳ್ಳೆಯದು. ಓಕೆ, ಅಥವಾ ನೀವು ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅದಕ್ಕೆ ಟೈಮ್ ಹೋಗುತ್ತೆ. ಅದ್ರ ಬದಲು ನೀವೇನು ಮಾಡಬೇಕು, ಸ್ಕ್ವೇರ್ಗಳನ್ನ ಕಲ್ತ್ಕೊಂಬಿಡಿ, ರೈಟ್? ಸೊ ಎಷ್ಟು ಸ್ಕ್ವೇರ್ಗಳ ನಂಬರ್ಗಳಿದ್ದಾವೆ ಇಲ್ಲಿ ನೋಡಿ, 1 2 3 4 5 6 7 8 9. ಸೊ ಇದೇನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಎಷ್ಟಿದ್ದಾವೆ? 9 ಇದ್ದಾವೆ. ಸೊ 9 ಡಿವೈಡೆಡ್ ಬೈ 90. ಸೊ 9 ಡಿವೈಡೆಡ್ ಬೈ 90 ಅಂದರೆ ಏನಾಗುತ್ತೆ? 1/10. ಇದು ನಮ್ಮ ಎರಡನೆಯ ಸಬ್ ಕ್ವಶನ್ಗೆ ಉತ್ತರ. ನೆಕ್ಸ್ಟು ಮೂರನೆಯ ಸಬ್ ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡೋಣ. ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದಾಯಿತು. ಅ ನಂಬರ್ ಡಿವಿಸಿಬಲ್ ಬೈ 5. 5ರಿಂದ ಭಾಗಾಕಾರ ಆಗುವಂಥ ಸಂಖ್ಯೆಗಳು ಯಾವ್ಯಾವ ಸಂಖ್ಯೆಗಳಾಗ್ತವೆ ನೋಡಿ? 5 ಆಗುತ್ತೆ, 10 ಆಗುತ್ತೆ. ಓಕೆ, 5 10, 15 20, 25 30, 35 40, 45 50, 55 60, ಕರೆಕ್ಟ್? 65 70, 75 80, 85 90. ನಂಬರ್ಸ್ ಕೌಂಟ್ ಮಾಡಿ ಈಗ. ಒಂದು, ಸೊ ಇಲ್ಲಿವರೆಗೂ ಅಂತ ಎಷ್ಟಾಗುತ್ತೆ? 10 ಆಗುತ್ತೆ. 5 ಟೇಬಲ್ಸ್ ಇದೆ. 5 10s 50, 10 11 12 13 14 15 16 17 18, ಕರೆಕ್ಟ್? ಸೊ ಇದೇನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಅ ನಂಬರ್ ಡಿವಿಸಿಬಲ್ ಬೈ 5 ಇಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ 90. 18 ಡಿವೈಡೆಡ್ ಬೈ 90 ಅಂದರೆ 2/10 ಆಗುತ್ತೆ, ಕರೆಕ್ಟ್? 9 2s 9 10s, ಇದು 1/5 ಆಗುತ್ತೆ ಮತ್ತೆ. ಸೊ ಇದು ನಮ್ಮ ಸರಿಯಾದ ಉತ್ತರ. ಇವಾಗ 5ಇಂದ ಡಿವೈಡ್ ಆಗುವ ನಂಬರ್ಗಳನ್ನ ನಾನೇನು ಮಾಡಿದ್ದೀನಿ, ಲಿಸ್ಟ್ ಮಾಡಿಬಿಟ್ಟು ಬರೆದಿದ್ದೀನಿ, ರೈಟ್? ಓಕೆ, ಈ ಲಿಸ್ಟ್ ಮಾಡಿ ಬರೀಬಾರ್ದು, ಹಾಗೆ ನಮಗೆ ಬರಬೇಕಂದ್ರೆ ಯಾವ ರೀತಿ ಮಾಡಬೇಕು? ಅದು ಕೂಡ ತುಂಬ ಸಿಂಪಲ್ ಆಗಿದೆ ನೋಡಿ. 90 ಅಂತ ಹೇಳಿದಾರಲ್ವಾ, 1 to 90. ಇವಾಗ 90ನ ಬಿಟ್ಬಿಡಿ, 1 to 10 ತೊಗೊಳ್ಳಿ. 1 to 10 ತೊಗೊಂಡಾಗ ಎಷ್ಟು 2 ಡಿಜಿಟ್, ಎಷ್ಟು ನಂಬರ್ಗಳು 5ಇಂದ ಡಿವೈಡ್ ಆಗುತ್ತೆ? 1 to 10 ತೊಗೊಂಡ್ರೆ, 1 to 10 ತೊಗೊಂಡ್ರೆ 2 ನಂಬರ್ಗಳು ಡಿವೈಡ್ ಆಗ್ತವೆ 5ಇಂದ. ಅದೇ ರೀತಿ 11 to 20 ತೊಗೊಂಡ್ರೆ ಮತ್ತೆ 2 ನಂಬರ್, 21 to 30 ತೊಗೊಂಡ್ರೆ ಮತ್ತೆ 2 ನಂಬರ್ಗಳು. ಸೊ ಆ ಥರ ಮಾಡ್ಕೊಂಡು ಹೋದಾಗ, ಸೊ ಒಂದು 10 ಆಗಿರೋ ಒಂದು ಗ್ರೂಪ್ ತೊಗೊಂಡ್ರೆ 2 ನಂಬರ್ ಡಿವಿಸಿಬಲ್ ಬೈ 5 ಆಗ್ತವೆ. ಸೊ ಇಲ್ಲಿ 90 ಅಂದರೆ 9 ಗ್ರೂಪ್ಸ್ ಮಾಡಬೇಕು. ಸೊ 9 ಗ್ರೂಪ್ಸಲ್ಲಿ ಒಂದು ಗ್ರೂಪಲ್ಲಿ 2 ಡಿವೈಡ್ ಆಗುತ್ತೆ ಅಂದರೆ 9 ಗ್ರೂಪ್ಸಲ್ಲಿ 9 into 2 ಮಾಡಿ 18. ಸೊ 18 ಡಿವೈಡೆಡ್ ಬೈ 90, ರೈಟ್? ಅಥವಾ ನೀವು ಈ ಥರ ಬರೆದ್ರೂ ಪರವಾಗಿಲ್ಲ, ಬಟ್ ಇದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ಸೊ ಗ್ರೂಪ್ಸ್ ಆಫ್ 10 ಮಾಡ್ಕೊಳ್ಳಿ. ಸೊ ಫಸ್ಟ್
ಫಸ್ಟ್ 10ನಲ್ಲಿ 2 ನಂಬರ್ ಡಿವೈಡ್ ಆಗುತ್ತೆ, ನೆಕ್ಸ್ಟ್ 10ನಲ್ಲಿ 2 ನಂಬರ್ ಡಿವೈಡ್ ಆಗುತ್ತೆ. ಸೊ ಗ್ರೂಪ್ಸ್ ಆಫ್ 10 ಮಾಡ್ಕೊಂಡಾಗ ಒಂದು ಗ್ರೂಪಲ್ಲಿ 2 ನಂಬರ್ ಡಿವೈಡ್ ಆಗುತ್ತೆ ಅಂದರೆ 90ನ ಗ್ರೂಪ್ ಆಫ್ 10 ಮಾಡಿಸ್ಕೊಂಡಾಗ ಎಷ್ಟು ಗ್ರೂಪ್ಗಳಾಗ್ತವೆ? 9 ಗ್ರೂಪ್ಗಳಾಗ್ತವೆ. ಸೊ ಒಂದು ಗ್ರೂಪಲ್ಲಿ 2 ನಂಬರ್ ಡಿವೈಡ್ ಆಗ್ತವೆ ಅಂದರೆ 9 ಗ್ರೂಪಲ್ಲಿ ಎಷ್ಟು ಡಿವೈಡ್ ಆಗ್ತವೆ? 18. 9 2 18. ಸೊ 18 ಡಿವೈಡೆಡ್ ಬೈ 90. ಸೊ ಅದನ್ನು ನಾವು ಇನ್ನು ರೆಡ್ಯೂಸ್ ಮಾಡ್ಕೊಂಡಾಗ 9 2 18, 9 10 90, 2 1 2, 2 5 5. ರೈಟ್. ಸೊ ಇದು ನಮ್ಮ ಮೂರನೆಯ ಸಬ್ ಕ್ವೆಶನ್ಗೆ ಉತ್ತರ. ಕ್ಲಿಯರ್? ಅರ್ಥ ಆಗ್ತಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ. ಓಕೆ, 19ನೇ ಪ್ರಶ್ನೆ. ಪ್ರಶ್ನೆ ಏನಿದೆ? ಒಂದು ಮಗುವಿನಲ್ಲಿ ಒಂದು ದಾಳವಿದೆ. ಅದರ ಮುಖಗಳು ಈ ಕೆಳಗಿನಂತೆ ಅಕ್ಷರಗಳನ್ನು ತೋರಿಸುತ್ತವೆ. ಓಕೆ, ದಾಳವನ್ನು ಒಂದು ಸಲ ಎಸೆದಾಗ ಎ ಡಿ ಯನ್ನು ಪಡೆಯುವ ಸಂಭವನೀಯತೆ ಎಷ್ಟು? ತುಂಬ ಸಿಂಪಲ್. ರೈಟ್. ಅ ಚೈಲ್ಡ್ ಆಸ್ ಅ ಡೈಸ್ ಹೂಸ್ 6 ಫೇಸಸ್ ಆರ್ ಶೋನ್ ದ ಲೆಟರ್ಸ್ ಆಸ್ ಗಿವನ್ ಬಿಲೋ. ನೋಡಿ, ಈ ರೀತಿ ಇದೆ ದಾಳ. 6 ಮುಖಗಳಲ್ಲಿ ಈ ರೀತಿ ಅಕ್ಷರಗಳನ್ನ ಬರೆದಿದ್ದಾರೆ. ದ ಡೈ ಇಸ್ ಥ್ರೋನ್ ಒನ್ಸ್. ವಾಟ್ ಇಸ್ ದ ಪ್ರಾಬಬಿಲಿಟಿ ಗೆಟಿಂಗ್ ಎ ಆ್ಯಂಡ್ ಗೆಟಿಂಗ್ ಡಿ? ಸೊ ಪ್ರಾಬಬಿಲಿಟಿ ಆಫ್ ಎ ಎಷ್ಟು ಎಗಳಿದ್ದಾವೆ? 2 ಡಿವೈಡೆಡ್ ಬೈ ಟೋಟಲ್ ನಂಬರ್ 1 2 3 4 5 6, 2/6. ಇದೇನಂತ ಬರಿಬೋದು? 1s 3s. ಸೊ 1/3 ಸರಿಯಾದ ಉತ್ತರ. ಅದೇ ರೀತಿ ಪ್ರಾಬಬಿಲಿಟಿ ಆಫ್ ಡಿಗೆ ಡಿ ಎಷ್ಟಿದಾವೆ ನೋಡಿ? ಡಿ ಒಂದಿದೆ. ಸೊ 1/6. ಇದು ನಮ್ಮ ಎರಡನೇ ಪ್ರಶ್ನೆಗೆ ಉತ್ತರ. ಇದು ನಮ್ಮ ಮೊದಲನೆಯ ಪ್ರಶ್ನೆಗೆ ಉತ್ತರ. ಇದು ಸೆಕೆಂಡ್ ಒನ್. ಕ್ಲಿಯರ್? ಸೊ ಮತ್ತೆ ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ? ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು ಫೇವರೇಬಲ್ ಬೈ ಟೋಟಲ್. ಫೇವರೇಬಲ್ ಅಂದರೆ ನಮಗೆ ಏನು ಕೇಳಿದ್ದಾರೆ ಪ್ರಶ್ನೆಯಲ್ಲಿ? ಎ. ಎಷ್ಟು ಎಗಳಿದ್ದಾವೆ? 2. ಸೊ ಫೇವರೇಬಲ್ 2. ಟೋಟಲ್ ಒಟ್ಟು ಸಂಖ್ಯೆನ ಲೆಕ್ಕ ಮಾಡಿ. 6 ಇದ್ದಾವೆ. ಸೊ 6. ಅದೇ ರೀತಿ ಡಿಗೂ ಕೂಡ ಎಷ್ಟು ಡಿಗಳಿದ್ದಾವೆ? ಒಂದೇ ಒಂದು ಡಿ. ಟೋಟಲ್ ನಂಬರ್ 6. ಕ್ಲಿಯರ್? ಓಕೆ, ವೆರಿ ಸಿಂಪಲ್. ತುಂಬ ಈಸಿಯಾಗಿದೆ. ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ತುಂಬ ಸಿಂಪಲ್ ಆಗಿದೆ ಚಾಪ್ಟರು. ಇಷ್ಟನ್ನೇ ಜ್ಞಾಪಕ ಇಟ್ಕೊಳ್ಳಿ. ಪ್ರಾಬಬಿಲಿಟಿ ಅಂದರೆ ಇದು. ಮತ್ತು ಕಾನ್ಸೆಪ್ಟ್ಸ್ಗಳನ್ನು ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಯಾವ ಪ್ರಶ್ನೆ ಕೊಟ್ಟರು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಮುಂದಕ್ಕೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆನ ತೊಗೊಂಡಿದ್ದೀವಿ. 22ನೇ ಪ್ರಶ್ನೆ ಯಾವ ರೀತಿ ಇದೆ ನೋಡೋಣ. ಓಕೆ, ಸೊ 22ನೇ ಪ್ರಶ್ನೆಯಲ್ಲಿ ಉದಾಹರಣೆ 13ರಂತೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ? ಸೊ ಉದಾಹರಣೆ 13ರಂತೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಇದು ಮೊದಲನೆಯ ಪ್ರಶ್ನೆ ನಮಗೆ. ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ? ಒಬ್ಬ ವಿದ್ಯಾರ್ಥಿಯು ಇಲ್ಲಿ 2 3 4 5 6 7 8 9 10 11 ಮತ್ತು 12 ಎಂಬ 11 ಸಾಧ್ಯ ಫಲಿತಗಳಿವೆ. ಆದ್ದರಿಂದ ಅವುಗಳ ಪ್ರತಿಯೊಂದು ಸಂಭವನೀಯತೆಯು 1/11 ಎಂದು ವಾದಿಸುತ್ತಾನೆ. ಓಕೆ, ಸೊ ನೋಡಿ, 2 ಇಂದ ಸ್ಟಾರ್ಟ್ ಆಗಿಬಿಟ್ಟು 12ವರೆಗೂ ಎಂಡ್ ಆಗ್ತಾ ಇದೆ. ಪ್ರತಿ ನಂಬರಿನ ಸಂಭವನೀಯತೆ 1/11 ಅಂತ ಒಬ್ಬ ಹುಡುಗ ವಾದಿಸ್ತಾ ಇದ್ದಾನಂತೆ. ಓಕೆ, ವಾದಿಸುತ್ತಾನೆ. ನೀವು ಈ ವಾದವನ್ನು ಒಪ್ಪುತ್ತೀರಾ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್? ಇದನ್ನು ನಾವು ಸಮರ್ಥಿಸೋಣ. ಇಂಗ್ಲೀಷಲ್ಲಿ ಒಂದ್ಸತಿ ಓದೋಣ. ರೆಫರ್ ಟು ಎಕ್ಸಾಂಪಲ್ ನಂಬರ್ 13. ಓಕೆ, ಎಕ್ಸಾಂಪಲ್ ನಂಬರ್ 13 ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ದ ಫಾಲೋವಿಂಗ್ ಟೇಬಲ್ ಈವೆಂಟ್ ಸಮ್ ಆನ್ 2 ಡೈಸ್. ಓಕೆ, ಫೈನ್. ಮೊದಲನೇ ಪ್ರಶ್ನೆ ನೋಡೋಣ. ಸೆಕೆಂಡ್ ಒನ್, ಅ ಸ್ಟೂಡೆಂಟ್ ಆರ್ಗ್ಯೂಸ್ ದಟ್ ದೇರ್ ಆರ್ 11 ಪಾಸಿಬಲ್ ಔಟ್ಕಮ್ಸ್. ಏನು 11 ಪಾಸಿಬಲ್ ಔಟ್ಕಮ್ಸು? 2 to 12 ಇದೆ. ದೇರ್ ಫಾರ್ ಈಚ್ ಆಫ್ ದೆಮ್ ಹ್ಯಾಸ್ ಅ ಪ್ರಾಬಬಿಲಿಟಿ 1/11 ಅಂತ ಸ್ಟೂಡೆಂಟ್ ಆರ್ಗ್ಯೂ ಮಾಡ್ತಾ ಇದ್ದಾನೆ. ಡೂ ಯು ಅಗ್ರಿ ವಿತ್ ದಿಸ್ ಆರ್ಗ್ಯುಮೆಂಟ್? ಜಸ್ಟಿಫೈ ಯುವರ್ ಆನ್ಸರ್. ರೈಟ್. ಓಕೆ, ಸೊ ಎರಡನೇ ಕ್ವಶನ್ನ ನಾವು ಆಮೇಲೆ ತಗೊಳ್ಳೋಣ. ಮೊದಲನೇದಾಗಿ ಮೊದಲನೇ ಪ್ರಶ್ನೆನ ತಗೊಳ್ಳೋಣ. ಸೊ ಉದಾಹರಣೆ 13ರಂತೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಉದಾಹರಣೆ 13 ಏನಂತ ಹೇಳ್ತಾ ಇದೆ? ಒಂದು ನೀಲಿ ಮತ್ತು ಒಂದು ಬೂದು ಬಣ್ಣದ 2 ದಾಳವನ್ನು ಏಕಕಾಲದಲ್ಲಿ ಎಸೆದಿದೆ. ಎಲ್ಲ ಸಾಧ್ಯ ಫಲಿತಗಳನ್ನು ಬರೆಯಿರಿ. ಓಕೆ, ದಾಳಗಳಲ್ಲಿ ಮೇಲ್ಮುಖವಾಗಿ ಬರುವ 2 ಸಂಖ್ಯೆಗಳ ಮೊತ್ತ 8 13 12ಕ್ಕಿಂತ ಚಿಕ್ಕದಾದ ಅಥವಾ 12ಕ್ಕೆ ಸಮವಾಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ. ಇದು ಉದಾಹರಣೆ 13 ಅಲ್ಲೇ ಬರೆದಿದ್ವಿ. ಕರೆಕ್ಟ್? ಇಂಗ್ಲೀಷಲ್ಲಿ ಒಂದ್ಸತಿ ನೋಡೋಣ. 2 dice, 1 blue and 1 grey are thrown at the same time. Write down all the possible outcomes. What is the probability that the sum of 2 numbers appearing on the top of the dice is ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈ ಕೋಷ್ಟಕನ ಯಾವ ರೀತಿ ಪೂರೈಸಬೇಕು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಈ ಕೋಷ್ಟಕನ ಪೂರೈಸೋಣ. ಓಕೆ, ಪ್ರಾಬಬಿಲಿಟಿ 1/36 ಅಂತ ಹೇಳ್ತಾ ಇದೆ 2ಗೆ. ಕರೆಕ್ಟ್? ಸೊ 2ಗೆ ಹೇಗೆ 1/36 ಆಗ್ತಾ ಇದೆ? ಇದಕ್ಕೆ ನೀವೇನು ತಿಳಿದಿರಬೇಕು? 2 ದಾಳಗಳನ್ನು ಎಸೆದಾಗ, ಓಕೆ, 2 ದಾಳಗಳನ್ನು ಎಸೆದಾಗ ಒಟ್ಟು ಫಲಿತಗಳು ಯಾವ ರೀತಿ ಇರ್ಬೋದು? ಜ್ಞಾಪಕ ಇದೆಯಾ? ಇದನ್ನು ಪಾಠದಲ್ಲಿ ಹೇಳ್ಕೊಟ್ಟಿದೆ. ಸೊ ಯಾವ ರೀತಿ ಇರ್ಬೋದು? 2 ದಾಳಗಳನ್ನು ಎಸೆದಾಗ ಒಟ್ಟು ಫಲಿತಗಳು ಈ ರೀತಿ ಇರ್ತವೆ. ಓಕೆ, ಸೊ ಈಗ ನೋಡಿ, 2ಗೆ 1/36 ಅಂತ ಬರೆದಿದ್ದೀನಿ. ಹೇಗೆ? 2 ಇಲ್ಲಿ ಮಾತ್ರ ಬರೋಕ್ಕೆ ಸಾಧ್ಯ. ಇದನ್ನು ಹೊರತುಪಡಿಸಿ ಬೇರೆ ಎಲ್ಲಾದರೂ 2 ಬರ್ತಿದೆ ನೋಡಿ, ಅಂದರೆ 1 + 1 2 ಆಗುತ್ತೆ. ಈ ಬೇರೆ ಯಾವ್ದಾದ್ರು ನಂಬರ್ಸ್ ಆ್ಯಡ್ ಮಾಡಿದ್ರೆ 2 ಬರುತ್ತೆ ನೋಡಿ. ಬೇರೆ ಯಾವ ನಂಬರ್ ಆ್ಯಡ್ ಮಾಡಿದ್ರು 2 ಬರೋಕ್ಕೆ ಸಾಧ್ಯ ಇಲ್ಲ.
ಸೊ ಅದಕ್ಕೆ 2ಗೆ ಪ್ರಾಬಬಿಲಿಟಿ ಏನು 1/36 ಅಷ್ಟೇ. ಓಕೆ, ನೆಕ್ಸ್ಟ್ 3ಗೆ ನೋಡೋಣ. ಈಗ 3ಗೆ ಯಾವೆಲ್ಲ ಸಂಖ್ಯೆಗಳು ಬರ್ತಾ ಇದ್ದಾವೆ? ಓಕೆ, ಬೇರೆ ಬೇರೆ ಕಲರ್ಸ್ನ ಯೂಸ್ ಮಾಡೋಣ. 3ಗೆ ನೋಡಿ, ಸೊ ಇವೆರಡು ಆ್ಯಡ್ ಮಾಡಿದ್ರೆ 3 ಬರುತ್ತೆ, ಇವೆರಡು ಆ್ಯಡ್ ಮಾಡಿದ್ರೆ 3 ಬರುತ್ತೆ ಅಷ್ಟೇ. ಇದನ್ನು ಹೊರತುಪಡಿಸಿ ಬೇರೆ ಯಾವ್ದಾರು ಆ್ಯಡ್ ಮಾಡಿದ್ರೆ 3 ಬರುತ್ತಾ? ಇಲ್ಲ. ಸೊ ಈಗ 3ಗೆ ಏನಾಗುತ್ತೆ 2/36 ಅಂತ ಆಗುತ್ತೆ. ಇದು 1/36 ಅಂದರೆ ಇದೇನಾಗುತ್ತೆ 2/36. ನೆಕ್ಸ್ಟ್ 4ಗೆ ನೋಡೋಣ. 4ಗೆ ಯಾವೆಲ್ಲ ಇದ್ದಾವೆ ಅಂತ ನೋಡೋಣ. ಓಕೆ, ಇಲ್ಲಿ ನೋಡಿ 3 + 1 4, 2 + 2 4, 3 + 1 4. ಸೊ ಇದೇನಾಗುತ್ತೆ ಈಗ 3/36. ಕರೆಕ್ಟಾ? 3 ಇದ್ದಾವೆ. ಸೊ 3/36. ನೆಕ್ಸ್ಟು 5 ಅಂತ ಕೇಳಿದ್ದಾರೆ. 5ಗೆ ಇಲ್ಲಿ ನೋಡಿ 1 + 4 5, 2 + 3 5, 3 + 2 5, 4 + 1 5. ಸೊ ಇದಕ್ಕೇನಾಗುತ್ತೆ 4/36. 4 ಇದಾವೆ ನೋಡಿ, 1 2 3 4. ಸೊ 4/36. ರೈಟ್. ಅದೇ ರೀತಿ 6ಗೆ ಏನಿದೆ 5 + 1 6, ಇದು ಕೂಡ 6, ಇದು ಕೂಡ 6, ಇದು ಕೂಡ 6, ಇದು ಕೂಡ 6. ಸೊ 6/36. ಸಾರಿ, 1 2 3 4 5, 5/36. 5/36. ಅದೇ ರೀತಿ 7ಗೆ ನೋಡ್ಬೇಕಂದ್ರೆ ಈಗ 7ಗೆ ನೋಡಿ 6 + 1 7, 2 + 5 7, 3 + 4 7, 4 + 3 7, 5 + 2 7, 6 + 1 7. ಎಷ್ಟಾಯಿತು? 1 2 3 4 5 6. ಸೊ ಇದೇನಾಗುತ್ತೆ 6/36. ಕ್ಲಿಯರ್? ಓಕೆ. ಸೊ 8ಗೆ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ 5/36 ಅಂತ. ಸೊ 8ಗೆ 5/36 ಹೆಂಗಾಯಿತು? 1 2 3 4 5. ಕರೆಕ್ಟ್. 6 + 2 8, 8 8 8 8. ಸೊ 5/36. ನೆಕ್ಸ್ಟು 9 ಅಂದರೆ 3 + 6 9. ಓಕೆ, 4 + 5 9, 5 + 4 9, 6 + 3 9. ಸೊ 4/36. ಕರೆಕ್ಟ್. ಸೊ 4/4 ಇದಾವಲ್ವಾ, 4/36. ನೆಕ್ಸ್ಟ್ ಏನು ಕೇಳಿದ್ರೆ 10ಗೆ. ಸೊ 4 + 6 10, 5 + 5 10, 6 + 4 10. ಸೊ 3/36. 3/36. 11ಗೆ 6 + 5 11, 6 + 5 11. ಸೊ 11/30. ಸಾರಿ, 2/36. 12ಗೆ ನೋಡಿ, ಇದು ಒಂದೇ ಆ್ಯಡ್ ಮಾಡಿದ್ರೆ 12 ಬರುತ್ತೆ. ಸೊ 1/36. ರೈಟ್. ಸೊ ಕೋಷ್ಟಕನ ಕಂಪ್ಲೀಟ್ ಮಾಡಾಗಿದೆ. ಇದು ಯಾವ ಪ್ರಶ್ನೆಗೆ ನಾವು ಮಾಡಿರೋದು? ಮೊದಲನೆಯ ಸಬ್ ಕ್ವಶನ್ಗೆ. ಆಯಿತಾ? ಎರಡನೆಯ ಸಬ್ ಕ್ವಶನ್ಗೆ ಏನಂತ ಕೇಳ್ತಾ ಇದ್ದಾರೆ? ಎರಡನೇ ಸಬ್ ಕ್ವಶನ್ ಈ ರೀತಿ ಹೇಳ್ತಾ ಇದ್ದಾರೆ ಅವ್ರು ನೋಡಿ. ಸ್ಟೂಡೆಂಟ್ಸ್ ಆರ್ಗ್ಯೂ ದಟ್ ದೇರ್ ಆರ್ 11 possible outcomes 2 3 4 5 6 7 8 9 10 11 12. Okay, therefore each of them has a probability 1/11. ಇವಾಗ ಹೇಗೆ ನಾವು 5 ಕಲರ್ ತಗೊಂಡಾಗ ಪಾಠದಲ್ಲಿ ಹೇಗೆ ಒಂದೊಂದು ಕಲರ್ಗೂ 1/5 1/5 1/5 1/5 1/5 1/5 ಪ್ರಾಬಬಿಲಿಟಿ ಇತ್ತು, ಅದೇ ರೀತಿ ಹುಡುಗ ಏನಂತ ಇದ್ದಾನೆ 11 ನಂಬರ್ಗಳಿದ್ದಾವೆ, ಒಂದೊಂದು ನಂಬರ್ಗೂ 1/11 ಅಂತ ಹೇಳ್ತಾ ಇದ್ದಾನೆ, ವಾದಿಸ್ತಾ ಇದ್ದಾನೆ. ಬಟ್ ಇದು ಸರಿನಾ? ಇದು ಸರಿ ಅಲ್ಲ. ಯಾಕೆ? ಇಲ್ಲಿ ನೋಡಿ, 7 ಬರಬೇಕಂದ್ರೆ 6 ಪಾಸಿಬಲ್ ಔಟ್ಕಮ್ಸ್ ಇದ್ದಾವೆ. 7 6 ಥರ ಬರಿಬೋದು. ನಾವು ಯಾವ 6 ಥರ ಬರಿಬೋದು 7ನ? ನಾವು 6 1 ದಾಳಗಳ ಮೇಲೆ 6 1 ಬಂದರೆ 7 ಆಗುತ್ತೆ, 5 2 ಬಂದರೂ 7 ಆಗುತ್ತೆ, 4 3 ಬಂದರೂ 7 ಆಗುತ್ತೆ, 3 4 ಬಂದರೂ 7 ಆಗುತ್ತೆ, 5 2 ಬಂದರೂ 7 ಆಗುತ್ತೆ, 1 6 ಬಂದರೂ 7 ಆಗುತ್ತೆ. ಕರೆಕ್ಟ್. ಸೊ 7 ಬರೋದಕ್ಕೆ 6 ಪಾಸಿಬಲ್ ಔಟ್ಕಮ್ಸ್ ಇದ್ದಾವೆ. ಪ್ರಾಬಬಿಲಿಟಿ ಅಂದ್ರೆ ಏನು? ಪ್ರಾಬಬಿಲಿಟಿ ಅಂದರೆ ಫೇವರೇಬಲ್ ಬೈ ಟೋಟಲ್. ಸೊ 7 ಬರೋ ಫೇವರೇಬಲ್ ಎಷ್ಟಿದಾವೆ ನೋಡಿ? 1 2 3 4 5 6. ಸೊ 6 ಡಿವೈಡೆಡ್ ಬೈ ಟೋಟಲ್ ನಂಬರ್ 36. ಸೊ 6 1 ಟೈಮ್ಸ್ 6 6 ಟೈಮ್ಸ್. ಆ ಹುಡುಗ ನೋಡಿ 1/11 ಅಂದ, ನಮಗೇನು ಬರ್ತದೆ 1/6. ಸೊ ಆ ಹುಡುಗ ಮಾಡ್ತಾ ಇರುವಂಥ ಆರ್ಗ್ಯುಮೆಂಟು, ವಾದ ತಪ್ಪು. ಯಾಕಂದರೆ ಪ್ರಾಬಬಿಲಿಟಿ, ಸಂಭವನೀಯತೆಯ ಸೂತ್ರದ ಪ್ರಕಾರ, ಓಕೆ, ಫಾರ್ಮುಲಾದ ಪ್ರಕಾರ ಫೇವರೇಬಲ್ ಬೈ ಟೋಟಲ್. ಫೇವರೇಬಲ್ ಅಂದರೆ ಎಷ್ಟು ನೋಡಿ? ಇವೆಲ್ಲ ಫೇವರೇಬಲ್ ಆಗ್ತವೆ. ಯಾಕಂದರೆ ದಾಳಗಳು ಈ ರೀತಿ ಬಂದಾಗ ಮೊತ್ತ ಎಷ್ಟಾಗುತ್ತೆ? 7 ಆಗುತ್ತೆ. ಸೊ 7 ಬರೋದಕ್ಕೆ 6 ರೀತಿಗಳಿದ್ದಾವೆ. ಸೊ ಫೇವರೇಬಲ್ ಏನಾಗುತ್ತೆ ನಮಗೆ? 6 ಅಂತ ಆಗುತ್ತೆ. ಟೋಟಲ್ ನಂಬರ್ 36, ಅದು ಆಲ್ರೆಡಿ ನಮಗೆ ಗೊತ್ತಿದೆ. ಹೇಗೆ? 6 to the power of 2. 6 to the power of 2 ಏನಾಗುತ್ತೆ? 36. ಯಾಕೆ 2 ತೊಗೋತಾ ಇದ್ದೀವಿ ಇಲ್ಲಿ ನಾವು? ಯಾಕಂದರೆ 2 ದಾಳನ ಕನ್ಸಿಡರ್ ಮಾಡ್ತಿದ್ದೀವಿ. ನೋಡಿ, ಇದು ಮೊದಲನೆಯ ದಾಳ, ಇದು ಎರಡನೆಯ ದಾಳ. ರೈಟ್. ಸೊ ಅಕಸ್ಮಾತ್ ನಾವು 3 ದಾಳ ತೊಗೊಂಡ್ರೆ 6 to the power of 3, 216 ಆಗುತ್ತೆ ಇದು. ಆಲ್ ರೈಟ್. ಸೊ ಇದ್ರ ಬಗ್ಗೆ ಬೇಡ ಇವಾಗ. ಸೊ 36 ಹೇಗೆ ಬಂತು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ರೈಟ್. ಸೊ ಹುಡುಗ ಮಾಡಿರುವ ವಾದ ತಪ್ಪು. ಅವನೇನಂತಾನೆ 2ಗೂ ಕೂಡ 1/11 ಅಂತ ಹೇಳ್ತಿದ್ದಾನೆ. ಬಟ್ 2ಗೆ ನೋಡಿ 1/36. 2 ಎಲ್ಲಿ ಬರ್ತಾ ಇದೆ? ಇಲ್ಲಷ್ಟೇ ಬರ್ತಾ ಇದೆ, 1,1. ಇದನ್ನು ಹೊರತುಪಡಿಸಿ ಬೇರೆ ಹೇಗಾದರೂ 2 ತರಕ್ಕೆ ಸಾಧ್ಯನಾ? ಇಲ್ಲ. ಓಕೆ. ಸೊ ಆದ್ದರಿಂದ ಆ ಹುಡುಗ ಮಾಡ್ತಿರುವ ವಾದ ತಪ್ಪು ಅಂತ ಹೇಳೋದಕ್ಕೆ ನಾವು ಯಾವುದರಿಂದ ಹೇಳಕ್ಕೆ ಸಾಧ್ಯ? ಇದನ್ನು ಈ ರೀತಿ ಬರೆದು ತೋರಿಸಿ ಹೇಳೋದಕ್ಕೆ ಸಾಧ್ಯ ನಾವು. ಸೊ ಇದೇ ರೀತಿ ಎಕ್ಸಾಮಲ್ಲಿ ಕೂಡ ನೀವು ಬರೀಬೋದು.
ಓಕೆ, ಸೊ ಯಾವುದರ ಸಹಾಯ ತುಂಬ ತೊಗೋಬೇಕು ನೀವು? ಈ ಪ್ರಾಬಬಿಲಿಟಿ ಫಾರ್ಮುಲಾದ ಸಹಾಯನ ತೊಗೋಬೇಕು. ಪ್ರಾಬಬಿಲಿಟಿ ಫಾರ್ಮುಲಾ ಪ್ರಕಾರ ಫೇವರೇಬಲ್ ಬೈ ಟೋಟಲ್ ಯಾವಾಗಲೂ ಕೂಡ ಅಲ್ವಾ? ಸೊ ಫೇವರೇಬಲ್ ಅಂತ ತೊಗೊಂಡಾಗ ಎಷ್ಟು ಬರ್ತಾವೆ ನೋಡಿ? 7ಕ್ಕೆ 6 ಬರ್ತಾ ಇದ್ದಾವೆ. ಸೊ 6/36. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ ಈ ಪ್ರಶ್ನೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ನೋಡೋಣ. ಒಂದು ಆಟದಲ್ಲಿ 1 ರೂಪಾಯಿಯ ಒಂದು ನಾಣ್ಯವನ್ನು 3 ಸಲ ಚಿಮ್ಮಿಸಲಾಗುತ್ತದೆ ಮತ್ತು ಪ್ರತಿ ಸಲದ ಫಲಿತವನ್ನು ದಾಖಲಿಸುತ್ತದೆ. ಹನೀಫನು ಪ್ರತಿ ಸಲವೂ ಒಂದೇ ಫಲಿತಾಂಶ ಎಂದರೆ 3 ಶಿರಗಳು ಅಥವಾ 3 ಪುಚಗಳು ಬಂದರೆ ಆಟದಲ್ಲಿ ಗೆಲ್ಲುತ್ತಾನೆ, ಇಲ್ಲದಿದ್ದರೆ ಸೋಲುತ್ತಾನೆ. ಹನೀಫನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಅ ಗೇಮ್ ಕನ್ಸಿಸ್ಟ್ ಆಫ್ ಟಾಸಿಂಗ್ a 1 rupee coin 3 times and noting its outcomes. Each time Hanif wins if all tosses give the same result. Okay, same result, that is 3 heads or 3 tails, and loses otherwise. Calculate the probability of Hanif will lose the game. ಮಾಡೋಣ. ಇದನ್ನು ಯಾವ ರೀತಿ ಮಾಡಬೇಕು ನೋಡಿ. ಒಂದು ನಾಣ್ಯನ ತೊಗೊಂಡು ಟಾಸ್ ಮಾಡಿದಾಗ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿರ್ತವೆ? 2 to the power of 1 ಅಂದರೆ 2 to the power of 1 ಅಂದರೆ 2 ಔಟ್ಕಮ್ಸ್ ಏನಾಗ್ತವೆ? ಹೆಡ್ ಕಾಮ ಟೇಲ್. ಯಾಕೆ ಟು ದ ಪವರ್ ಆಫ್ 1 ತೊಗೋತಾ ಇದ್ದೀನಿ? ಯಾಕಂದರೆ ನಾವು ಒಂದು ಸತಿ ಟಾಸ್ ಮಾಡ್ತಿದ್ದೀವಿ ಅಥವಾ ಒಂದೇ ನಾಣ್ಯನ ತೊಗೊಂಡಿದ್ದೀವಿ. 2 ನಾಣ್ಯನ ತೊಗೊಂಡಾಗ ಯಾವ ಥರ ಆಗುತ್ತೆ? 2 to the power of 2, ಯಾಕಂದರೆ 2 ನಾಣ್ಯ ಅಥವಾ 2 ಸತಿ ಟಾಸ್ ಮಾಡ್ತಿದ್ದೀವಿ. 2 to the power of 2 ಏನಾಗುತ್ತೆ? 4. ಸೊ ಇಲ್ಲಿ 4 ಅಂದರೆ ಏನೇನು ಬರ್ತಾವೆ ಇಲ್ಲಿ? ಒಂದು ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು, ಹೆಡ್ ಟೇಲ್ ಬರ್ಬೋದು, ಟೇಲ್ ಹೆಡ್ ಬರ್ಬೋದು. ಕ್ಲಿಯರ್? ಓಕೆ, ಇದು 2 ನಾಣ್ಯಗಳನ್ನು ತೊಗೊಂಡಾಗ. ನೆಕ್ಸ್ಟ್ 3 ನಾಣ್ಯಗಳನ್ನು ತೊಗೊಂಡಾಗ ಏನಾಗುತ್ತೆ? 2 to the power of 3 ಅಷ್ಟೇ. 2 to the power of 3 ಎಷ್ಟಾಗುತ್ತೆ? 8. ಸೊ 8 ಪಾಸಿಬಲ್ ಔಟ್ಕಮ್ಸ್ಗಳಿದ್ದಾವೆ. ಯಾವ ರೀತಿಯ 8 ಪಾಸಿಬಲ್ ಔಟ್ಕಮ್ಸು? ಹೆಚ್ 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 ಟಿ ಹೆಚ್ 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 ಟಿ. ಓಕೆ, ಟಿ ಹೆಚ್ ಹೆಚ್, ಇದಾದ ಮೇಲೆ ಹೆಚ್ ಟಿ ಟಿ. ಓಕೆ, ಟಿ ಹೆಚ್ ಟಿ, ಟಿ ಟಿ ಹೆಚ್ ಹಾಗೂ ಟಿ ಟಿ ಟಿ. ಸೊ 3 ಸತಿ ಟಾಸ್ ಮಾಡಿದಾಗ, ಓಕೆ, ಕಾಯಿನ್ ಇಸ್ 1 rupee ಕಾಯಿನ್ ಇಸ್ 3 times. 3 ಸತಿ ಟಾಸ್ ಮಾಡಿದಾಗ ಅಥವಾ 3 ನಾಣ್ಯಗಳನ್ನು ಟಾಸ್ ಮಾಡಿದಾಗ 8 ಪಾಸಿಬಲ್ ಔಟ್ಕಮ್ಸ್ ಇರ್ತವೆ. ಆ 8 ಪಾಸಿಬಲ್ ಔಟ್ಕಮ್ಸು ಈ ರೀತಿ ಬರೀಬಹುದು ನಾವು. ಬಟ್ ಇಲ್ಲಿ ಹನೀಫ್ ಯಾವಾಗ ವಿನ್ ಆಗ್ತಾನೆ ಅಂತ ನೋಡಿ. ಹನೀಫ್ ವಿನ್ ಆಗೋದು ಓನ್ಲಿ ವೆನ್ ಇಟ್ ಇಸ್ ಸೇಮ್. ಓಕೆ, ಸೇಮ್ ರಿಸಲ್ಟ್. ಸೇಮ್ ರಿಸಲ್ಟ್ ಅಂದರೆ ನೋಡಿ, ಇಲ್ಲಿ 3 ಹೆಡ್ ಸೇಮ್ ಆಗಿದ್ದಾವೆ, 3 ಟೈಲ್ ಸೇಮ್ ಆಗಿದೆ. ಸೊ ಇವೆರಡು ಬಂದರೆ ಮಾತ್ರ ಹನೀಫ್ ವಿನ್ ಆಗ್ತಾನೆ. ಅದನ್ನು ಹೊರತುಪಡಿಸಿ ಇನ್ನು ಯಾವುದೇ ಬಂದರೂ ಏನಾಗುತ್ತೆ? ಇನ್ನು ಯಾವುದೇ ಬಂದರೂ ಹನೀಫು ಸೋಲ್ತಾನೆ, ಲಾಸ್ ಆಗುತ್ತೆ ಹನೀಫ್ಗೆ. ಸೊ ಇಲ್ಲಿ ನಮ್ಗೆ ಏನು ಕೇಳ್ತಾ ಇದ್ದಾರೆ? ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಹನೀಫ್ ವಿಲ್ ಲೂಸ್ ದ ಗೇಮ್? ಹನೀಫನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ. ಪ್ರಾಬಬಿಲಿಟಿ ಆಫ್ ಲೂಸಿಂಗ್. ಓಕೆ, ಪ್ರಾಬಬಿಲಿಟಿ ಆಫ್ ಲೂಸಿಂಗ್. ಪ್ರಾಬಬಿಲಿಟಿ ಅಂದರೆ ಏನು? ಪ್ರಾಬಬಿಲಿಟಿ ಇಸ್ ನಥಿಂಗ್ ಬಟ್ ಫೇವರೇಬಲ್ ಬೈ ಟೋಟಲ್. ಸೊ ಲೂಸ್ ಎಷ್ಟೊತ್ತಿ ಆಗ್ತಾನೆ ನೋಡಿ? 1 2 3 4 5 6. ಸೊ 6 ಸತಿ ಅಂದರೆ 6 ಬಂದರೆ ಸೋಲ್ತಾನೆ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟು? 8. ಸೊ ಇದನ್ನು ಡಿವೈಡ್ ಮಾಡಿದಾಗ 2 3 times, 2 4 times. ಸೊ ಪ್ರಾಬಬಿಲಿಟಿ ಆಫ್ ಹನೀಫ್ ಲೂಸಿಂಗ್, ಓಕೆ, ಹನೀಫ್ ಸೋಲುವ ಸಂಭವನೀಯತೆ ಎಷ್ಟಿರುತ್ತೆ? 3/4. ಪ್ರಾಬಬಿಲಿಟಿ ಆಫ್ ಹನೀಫ್ ಲೂಸಿಂಗ್ 3/4 ಅಂದರೆ 75% 75% ಟೈಮ್ಸು ಹನೀಫು ಸೋಲ್ತಾ ಇರ್ತಾನೆ ಅಂತ ಇದರ ಲೆಕ್ಕ. ಕ್ಲಿಯರ್? ಅರ್ಥ ಆಯ್ತಾ? ಆಲ್ ರೈಟ್. 23ನೇ ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? 24ನೇ ಪ್ರಶ್ನೆ ಇದೆ. ಸೊ 24ನೇ ಪ್ರಶ್ನೆ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ. ಒಂದು ದಾಳವನ್ನು 2 ಸಲ ಎಸೆಯಲಾಗಿದೆ. 2 ಸಲ 5 ಮೇಲೆ ಬರದಿರುವ ಮತ್ತು ಎರಡನೇದು ಕನಿಷ್ಠ 1 ಸಲ 5 ಮೇಲೆ ಬರುವ ಸಂಭವನೀಯತೆ ಎಷ್ಟು? ನೋಡಿ, ಸುಳುಹು ಕೂಡ ಕೊಟ್ಟಿದ್ದಾರೆ. ಒಂದು ದಾಳವನ್ನು 2 ಸಲ ಎಸೆಯುವುದು ಮತ್ತು 2 ದಾಳಗಳನ್ನು ಏಕಕಾಲದಲ್ಲಿ ಎಸೆಯುವುದು, ಈ 2 ಪ್ರಯೋಗಗಳನ್ನು ಒಂದೇ ಎಂದು ಪರಿಗಣಿಸುವುದು. ಅಂದರೆ 2 ಕೂಡ ಒಂದೇ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅ ಡೈ ಇಸ್ ಥ್ರೋನ್ ಟ್ವೈಸ್. ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್? 2 ಸತಿನೂ 5 ಮೇಲ್ಗಡೆ ಬರೋದಿಲ್ಲ. ಮತ್ತು 5 ವಿಲ್ ಕಮ್ ಅಪ್ ಅಟ್ಲೀಸ್ಟ್ 1 ಟೈಮ್. ಓಕೆ, 5 ವಿಲ್ ಕಮ್ ಅಪ್ ಅಟ್ಲೀಸ್ಟ್ ಒನ್ಸ್. ಹಿಂಟ್: ಥ್ರೋಯಿಂಗ್ ಅ ಡೈ ಟ್ವೈಸ್ ಆ್ಯಂಡ್ ಥ್ರೋಯಿಂಗ್ 2 ಡೈಸ್ ಸೈಮಲ್ಟೇನಿಯಸ್ಲಿ ಆರ್ ಟ್ರೀಟೆಡ್ ಆಸ್ ದ ಸೇಮ್ ಎಕ್ಸ್ಪೆರಿಮೆಂಟ್. 2 ದಾಳಗಳನ್ನು ಒಟ್ಟಿಗೆ ನಾನು ರೋಲ್ ಮಾಡೋದು ಮತ್ತು ಒಂದೇ ದಾಳನ 2 ಸತಿ ರೋಲ್ ಮಾಡೋದು, 2 ಕೂಡ ಏನು? ಒಂದೇ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ 2 ದಾಳಗಳು ನೋಡಿ, ದಾಳಗಳಿಗಿರೋದು ಎಷ್ಟು? 6 ಮುಖಗಳು. 6 to the power of 1 ಎಷ್ಟಾಗುತ್ತೆ? 6. ನಾವಿಲ್ಲಿ ಎಷ್ಟು ಸತಿ ಮಾಡ್ತಿದ್ದೀವಿ? 2 times. ಸೊ 6 to the power of 2 ಅಂದರೆ 36. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಾಗುತ್ತೆ? 36 ಅಂತ ಆಗುತ್ತೆ. ಕರೆಕ್ಟಾ? ಸೊ 36 ಔಟ್ಕಮ್ಗಳಂದರೆ ಈ ರೀತಿ ಕಾಣಿಸುತ್ತೆ.
5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್ಸ್. ಸೊ ಏನಂತ ಕೇಳಿದಾರೆ ಪ್ರಶ್ನೆನ ನೋಡೋಣ ಏನು ಕೇಳಿದಾರಂತ ಇನ್ನೊಂದ್ಸತಿ. ಸೊ ಮೊದಲನೆಯ ಪ್ರಶ್ನೆ ಏನಂತ ಕೇಳಿದರೆ, ಮೊದಲನೆಯ ಪ್ರಶ್ನೆ 2 ಸಲ 5 ಮೇಲೆ ಬರುವ. ಓಕೆ, 2 ಸಲ 5 ಮೇಲೆ ಬರುವ ಅಂದರೆ ಏನಂತ ಹೇಳ್ತಾ ಇದ್ದಾರೆ, 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್. 2 ಸಲ 5 ಮೇಲೆ ಬರದಿರುವ. ಓಕೆ, ಬರದಿರುವ ಅಂದರೆ 2 ಸತಿನೂ 5 ಮೇಲ್ಗಡೆ ಬರಲ್ಲ. ಸೊ 5 ಮೇಲ್ಗಡೆ ಬರಲ್ಲ 2 ಸತಿನೂ ಅಂದರೆ ಯಾವುದೆಲ್ಲ ಇದಾವೆ ನೋಡಿ. ಓಕೆ, ಬೇರೆ ಕಲರ್ ಯೂಸ್ ಮಾಡ್ತೀನಿ ರೀ, ಇದು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಬೇರೆ ಕಲರ್ 5 ಬರದೇ ಇರೋ ಕಲರ್ ಅಂದರೆ ಯಾವ್ದು ಇಲ್ಲಿ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಕರೆಕ್ಟ್. ಮತ್ತು ಇಲ್ಲಿ ಎಲ್ಲೂ ನಾನು ಸೆಲೆಕ್ಟ್ ಮಾಡಿದೆ ನೋಡಿ, ಅದೆಲ್ಲೂ 5 ಇಲ್ಲ. 20 21 22 23 24 25 2 ಸಲ 5 ಮೇಲೆ ಬರ್ತಾ ಇಲ್ಲ. ನಾನು ಯಾವ್ದು ಕಂಟ್ರೋಲ್ ಹಾಕಿದ್ದು ನೋಡಿ, ಎಲ್ಲ ನಂಬರ್ಸಲ್ಲೂ 5 ಇಲ್ಲವೇ ಇಲ್ಲ. ಸೊ ಎಷ್ಟಿದ್ದಾವೆ, 25 ಅಂತ ಇದ್ದಾವೆ. ಕರೆಕ್ಟ್. 4 × 4 is 16, 20, 24, 25. ಸೊ ಪ್ರಾಬಬಿಲಿಟಿ ಆಫ್ 5 ನಾಟ್ ಕಮಿಂಗ್ ಅಥವಾ 5 ಬರ್ತಾ ಇಲ್ಲ ಅನ್ನೋ ಪ್ರಾಬಬಿಲಿಟಿ ಎಷ್ಟಾಗುತ್ತೆ, 25/36. ಇದು ಯಾವ ಪ್ರಶ್ನೆಗೆ, ಮೊದಲನೆಯ ಪ್ರಶ್ನೆಗೆ ಇದು ನಾನು ಬರೆದಿರುವಂಥ ಸಂಭವನೀಯತೆ. ಎರಡನೆಯ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ, ಸೆಕೆಂಡ್ ಕ್ವಶನ್ ಏನಂತ ಕೇಳಿದ್ದಾರೆ, ಕನಿಷ್ಠ 1 ಸಲ 5 ಮೇಲೆ ಬರುವ ಸಂಭವನೀಯತೆ. ಅಂದರೆ ಮಿನಿಮಮ್ 1 ಟೈಮ್ 5 ಮೇಲ್ಗಡೆ ಬರಲೇಬೇಕು. ಮಿನಿಮಮ್ 1 ಟೈಮ್ 5 ಬರಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ 5 ಇದೆ. 1 2 3 4 5 6 7 8 9 10. ಇಲ್ಲಿ ಮಿನಿಮಮ್ 1 ಟೈಮ್ 5 ಬರ್ತಾ ಇದೆ. ಒಂದೇ ಒಂದು ಬಿಟ್ಟಿದ್ದೀನಿ, ಯಾವುದದು 5,5. ಕನಿಷ್ಠ 1 ಸಲ, 2 ಸತಿ ಬರ್ಬೋದಾ, ಬರ್ಬೋದು. ಅಟ್ಲೀಸ್ಟ್ ಅಂದರೆ ಮಿನಿಮಮ್ 1ಕ್ಕಿಂತ ಕಡಿಮೆ ಹೋಗಂಗಿಲ್ಲ, 1ಕ್ಕಿಂತ ಜಾಸ್ತಿ ಹೋಗ್ಬೋದು. ಸೊ ಕನಿಷ್ಠ 1 ಸತಿ 5 ಬರುವ ಪ್ರಾಬಬಿಲಿಟಿ, 5 ಬರುವ ಸಂಭವನೀಯತೆ ಎಷ್ಟಿದಾವೆ ನೋಡಿ, 6 7 8 9 10. ಕರೆಕ್ಟ್. 6 7 8 9 10 11 ಅಂತ ಇದ್ದಾವೆ. ಸೊ ಪ್ರಾಬಬಿಲಿಟಿ ಸೆಕೆಂಡ್ ಪ್ರಶ್ನೆಗೆ ಯಾವ ರೀತಿ ಬರೀಬೋದು, ಸೆಕೆಂಡ್ ಒನ್ನಿಗೆ ಪ್ರಾಬಬಿಲಿಟಿ ಆಫ್ 5 ಕಮ್ಮಿಂಗ್ ಅಟ್ಲೀಸ್ಟ್ ಒನ್ಸ್ ಎಷ್ಟಾಗುತ್ತೆ, 11/36. ಸೊ ಇದು ನಮ್ಮ ಸರಿಯಾದ ಉತ್ತರ. ಕ್ಲಿಯರ್. ಓಕೆ. ಸೊ ಇಲ್ಲಿಗೆ ಏನಾಗಿದೆ, ನಾವೀಗ ಇಲ್ಲಿಗೆ ಈ ಪ್ರಶ್ನೆನ ಮುಗಿಸಿದ್ದೀವಿ. ಆಲ್ರೈಟ್. ಸೊ ಇಲ್ಲಿಗೆ ಮುಗೀತಾ ಕ್ಲಾಸು? ಎಸ್, ಇಲ್ಲಿಗೆ ನಾವು ಎಲ್ಲ ಸಿಲೆಬಸ್ನ ಕವರ್ ಮಾಡಿದ್ದೀವಿ. ಬಟ್ ಕೊನೆಯದಾಗಿ ಒಂದು ಚಿಕ್ಕ ಇನ್ಫಾರ್ಮೇಷನ್ ಅಥವಾ ಒಂದು ಟ್ರಿಕ್ ಇದೆ ನಿಮಗೋಸ್ಕರ. ಆ ಟ್ರಿಕ್ನ ನೋಡಿ ಮರೆಯೋಕ್ಕೆ ಹೋಗಬೇಡಿ. ಆ ಟ್ರಿಕ್ ಆದಮೇಲೆ ಈ ವಿಡಿಯೋ ಮುಗಿಯುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಟ್ರಿಕ್, ನಿಮ್ಮ ಎಕ್ಸಾಮ್ ರಿಲೇಟೆಡ್ ಅಲ್ಲ, ಸುಮ್ಮನೆ ಒಂದು ಫನ್ ಪರ್ಪಸ್ಗೋಸ್ಕರ ಕೊಟ್ಟಿರುವಂಥ ಟ್ರಿಕ್. ಆ ಟ್ರಿಕ್ನ ನೋಡ್ಕೊಂಬನ್ನಿ. ಸೊ ಕಾರ್ಡ್ಸ್ಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಅಂತ ಹೇಳಿದೆ. ಫ್ಯಾಕ್ಟ್ ಕೇಳಕ್ಕೆ ರೆಡಿನಾ? ಇದು ಎಕ್ಸಾಮ್ ರಿಲೇಟೆಡ್ ಅಲ್ಲ, ಜಸ್ಟ್ ಫನ್ ಪರ್ಪಸ್ಗೋಸ್ಕರ, ನಿಮಗೆ ತಿಳಿಯೋದಕ್ಕೋಸ್ಕರ, ನಮ್ಮ ಪರೀಕ್ಷೆಯ ಸ್ಟೂಡೆಂಟ್ಸ್ಗೆ ತಿಳಿಸೋದಕ್ಕೋಸ್ಕರ ಒಂದು ಚಿಕ್ಕ ಪ್ರಯತ್ನ ಇದು. ಆಲ್ರೈಟ್. ಓಕೆ. ಸೊ ಏನಪ್ಪ ಅದು ಇಂಪಾರ್ಟೆಂಟ್ ಫ್ಯಾಕ್ಟು ಕಾರ್ಡ್ಸ್ಗಳ ಬಗ್ಗೆ ಅಂದರೆ, ನಾವು ಬದುಕ್ತಾ ಇರೋ ಪ್ರತಿಯೊಂದು ದಿನ, ಪ್ರತಿಯೊಂದು ತಿಂಗಳು, ಪ್ರತಿಯೊಂದು ವರ್ಷ ಮತ್ತು ಈ ಕಾರ್ಡ್ಸ್ಗಳ ಮಧ್ಯೆ ತುಂಬ ಘೋರ ಸಂಬಂಧ ಇದೆ. ಏನಪ್ಪ ಸಂಬಂಧ ಅಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ವರ್ಷದಲ್ಲಿ ಎಷ್ಟು ದಿನಗಳಿದ್ದಾವೆ? 365 ದಿನಗಳಿದ್ದಾವೆ. ಕರೆಕ್ಟ್. ಆದರೆ ಎಷ್ಟು ವಾರಗಳಿದ್ದಾವೆ? ಒಂದು ವರ್ಷದಲ್ಲಿ 52 ವಾರಗಳಿದ್ದಾವೆ. ಅದೇ ರೀತಿ ಕಾರ್ಡ್ಸಲ್ಲಿ ಕೂಡ 52 ಕಾರ್ಡ್ಗಳಿದ್ದಾವೆ ಅಲ್ವಾ? ಸೊ 52 ಕಾರ್ಡು, 52 ವಾರಗಳು. ಅದೇ ರೀತಿಯಲ್ಲಿ ಒಂದು ವರ್ಷದಲ್ಲಿ ನಮಗೆ 4 ಋತುಗಳು ಅಂದರೆ 4 ಸೀಸನ್ಸ್ಗಳಿರ್ತವೆ. ಅದೇ ರೀತಿ ಕಾರ್ಡ್ಸಲ್ಲಿ ನೋಡಿದಾಗ 4 ಸ್ವೀಟ್ಸ್ಗಳಿದ್ದಾವೆ. ಯಾವುದೇ ಸ್ವೀಟ್ಸು? ಸ್ಪೇಡ್ಸ್, ಕ್ಲಬ್ಸ್, ಹಾರ್ಟ್ಸ್ ಆ್ಯಂಡ್ ಡೈಮಂಡ್ಸ್. ಸೊ 4 ಸ್ವೀಟ್ಸ್, 4 ಸೀಸನ್ಸ್. ಮತ್ತು ಈ ಎಲ್ಲ ಕಾರ್ಡ್ಗಳು 1 ರಿಂದ 13ರವರೆಗೂ ವ್ಯಾಲ್ಯೂ ಇದೆ ಅಲ್ವಾ? ಎ ಅಂದರೆ 1, 2 to 10, ಜೆ ಅಂದರೆ 11, ಕ್ಯೂ ಅಂದರೆ 12, ಕೆ ಅಂದರೆ 13. ರೈಟ್. ಸೊ 1 ಇಂದ 13ವರೆಗೂ ಎಲ್ಲ ನಂಬರ್ಸ್ ಆ್ಯಡ್ ಮಾಡ್ಕೊಂಡು ಹೋದರೆ ಎಷ್ಟು ಬರುತ್ತೆ? 1 + 2 + 3 + 4 ಅಂಟಿಲ್ 13ವರೆಗೂ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ? 91 ಅಂತ ಬರುತ್ತೆ. 91 ಅಂತ ಬರುತ್ತೆ. ಸೊ ಒಂದು ಸೂಟಲ್ಲಿ 91 ಕಾರ್ಡ್ಸ್ ಆದರೆ 91 + 91 + 91 + 91. ಸೊ 91 × 4. 91 × 4 ಎಷ್ಟಾಗುತ್ತೆ? 364. ಸೊ ಒಂದು ವರ್ಷದಲ್ಲಿ ಎಷ್ಟು ದಿನಗಳಿದ್ದಾವೆ? ಒಂದು ವರ್ಷದಲ್ಲಿ 365 ದಿನಗಳಿದ್ದಾವೆ. ಇಲ್ಲಿ 364 ಬರ್ತಾ ಇದೆ. ಇದನ್ನು ಸರಿ ಮಾಡೋದಕ್ಕೋಸ್ಕರನೇ ಸೊ ಒಂದು ವರ್ಷದಲ್ಲಿ 365 ದಿನಗಳಿದ್ದಾವೆ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿಯೇ ಪ್ಯಾಕ್ ಆಫ್ ಕಾರ್ಡ್ಸಲ್ಲಿ ಏನು ಮಾಡಿದ್ದಾರೆ? ಒಂದು ಜೋಕರ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಈಗ 364 + 1 365. ಸೊ ಕೆಲವು ಮಕ್ಕಳು ಹೇಳ್ತಾ ಇರ್ತಾರೆ ಇವಾಗ, ಸರ್ ಲೀಪ್ ಇಯರಲ್ಲಿ 366 ದಿನಗಳಲ್ವಾ ಅಂತ.
ಸೊ ಹಾಗಾಗಿಯೇ ಇನ್ನೊಂದು ಜೋಕರ್ನ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇಲ್ಲಿಗೆ